ಸತ್ಯವೇದ ತಂದಿರುವಂಥ ಪ್ರತಿಯೊಬ್ಬರು ನಮ್ಮ ಸತ್ಯವೇದ ಗ್ರಂಥವನ್ನು ಕೀರ್ತನೆ 61ನೇ ಕೀರ್ತನೆಯ ಕಡೆ ನಮ್ಮ ಸತ್ಯವೇದ ಗ್ರಂಥವನ್ನು ನಾವು ತಿರುಗಿಸಿಕೊಳ್ಳೋಣ. ವಾಕ್ಯ ದೊರಕಿದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಇನ್ನು ಯಾರಾದರೂ ವಾಕ್ಯ ದೊರಕ್ತಿದ್ರೆ ಹಳೆ ಒಡಂಬಡಿಕೆಯಲ್ಲಿ 629 ಪೇಜ್ ನಂಬರ್ ಆಗಿರುತ್ತೆ. ದಯವಿಟ್ಟು ಸತ್ಯವೇದ ಗ್ರಂಥವನ್ನು ತೆರೆದು ಕೀರ್ತನೆ 61ನೇ ಕೀರ್ತನೆಯನ್ನು ನಾವು 1ನೇ ವಾಕ್ಯದಿಂದ ಅದರ 8ನೇ ವಾಕ್ಯದವರೆಗೂ ನಾವೆಲ್ಲರೂ ಶಬ್ದ ತೆಗೆದು ನಾವು ಒಟ್ಟಾಗಿ ನಾವು ಓದಲಿಕ್ಕಾಗಿ ನಾವು ಹೋಗೋಣ. ಸಿದ್ಧರಾಗಿದ್ದೀರಾ? ನಾವು ಓದುವಂತರಾಗಿರೋಣ. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆಯ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನೇ ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದಿ. ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ದೇವರೇ, ನೀನು ನನ್ನ ಹಾರಿಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ. ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸಿದ್ದಿ. ಅರಸನಿಗೆ ದೀರ್ಘಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಅವನ ಆಯುಸ್ಸು ಅನೇಕ ತಲೆಯವರೆಗೂ ವೃದ್ಧಿಯಾಗಲಿ. ಅವನು ನಿನ್ನ ಸನ್ನಿಧಿಯನ್ನು ಪಡೆದು ಸದಾಕಾಲವು ಸಿಂಹಾಸನ ರೂಢನಾಗಿರಲಿ. ನಿನ್ನ ಪ್ರೇಮ ಸತ್ಯತೆಗಳು ಅವನಿಗೆ ಬೆಂಗಾವಲಾಗಿರಲಿ. ಹೀಗಾದರೆ ನಾನು ಪ್ರತಿದಿನವೂ ನನ್ನ ಹರಿಕೆಗಳನ್ನು ಸಲ್ಲಿಸುವವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುತ್ತಿರುವೆನು. ಈ ಕೀರ್ತನೆಗಾಗಿ, ಈ ವಾಕ್ಯಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಹಾಲೆಲೂಯಾ. ಕುಳಿತುಕೊಳ್ಳೋದಕ್ಕಿಂತ ಮುಂಚೆ ಪಕ್ಕದಲ್ಲಿವರಿಗೆ ಕೈ ಕೊಟ್ಟು ಹೇಳ್ರಿ, ನಿಮ್ಮನ್ನು ಕಂಡಿದ್ದು ಭಾಳ ಸಂತೋಷ, ಈ ದಿನ ಆಶೀರ್ವಾದದ ದಿನ ಎಂದು ಹೇಳಿ ದಯವಿಟ್ಟು ಕುಳಿತುಕೊಳ್ಳಬೇಕಾಗಿ ಒಂದು 2-3 ಒಂದು 4-5 ಜನರಿಗೆ ಹತ್ತ ತಿರುಗಿ ನೀವು ಅವ್ರನ್ನ ಆಶೀರ್ವಾದ ಮಾಡಿ ಕುಳಿತುಕೊಳ್ಳಬೇಕಾಗಿ ಕರ್ತನ ನಾಮದಲ್ಲಿ ನಾನು ಅಪೇಕ್ಷಿಸ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನು ಆತನಾಗಿರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ನನ್ನ ಸಂದೇಶದ ವಿಷಯವನ್ನು ಈ ಓದಲ್ಪಟ್ಟಂಥ ಕೀರ್ತನೆಯ ಭಾಗದಿಂದ ಒಂದು ವಾಕ್ಯವನ್ನು ನನ್ನ ಆಧಾರವಾಗಿ ನಾನು ತೆಗೆದುಕೊಂಡು ಇವತ್ತಿನ ಸಂದೇಶವನ್ನು ನಾನು ಆರಂಭಿಸಲಿಕ್ಕಾಗಿ ನಾನು ಇಷ್ಟಪಡುವನಾಗಿರುತ್ತೇನೆ. ಸತ್ಯವೇದ ಗ್ರಂಥದಲ್ಲಿ 61ನೇ ಕೀರ್ತನೆ ಎನ್ನುವಂಥದ್ದು ದಾವೀದನ ಒಂದು ಕೀರ್ತನೆ ಆಗಿರುತ್ತದೆ. 1ನೇ ವಚನದಲ್ಲಿ ನಾವು ಗಮನಿಸಿದಾಗ ದಾವೀದನು ತಾನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದಾಗಿ ಆತನು ದೇವರ ಸಮ್ಮುಖದಲ್ಲಿ ಒಂದು ವಿಜ್ಞಾಪನೆಯನ್ನು ಆತನು ಮಾಡ್ತಾ ಇದ್ದಾನೆ. ದೇವ ಜನರಾದಂಥ ನಮ್ಮ ಪ್ರತಿಯೊಬ್ಬರಿಗೂ ಅಥವಾ ಹೊಸ ಒಡಂಬಡಿಕೆಯ ಸಭೆಯಲ್ಲಿರುವಂಥ ಪ್ರತಿಯೊಂದು ದೇವರ ಮಕ್ಕಳಿಗೂ ದೇವರು ಕೊಡಲ್ಪಟ್ಟಂಥ ಶ್ರೇಷ್ಠ ವರಗಳಲ್ಲಿ ಉನ್ನತ ಭಾಗದಲ್ಲಿ ಮೇಲ್ಭಾಗದಲ್ಲಿ ನಿಲ್ಲುವಂಥ ಒಂದು ವರ ಎನ್ನುವಂಥದ್ದು ಪ್ರಾರ್ಥನೆಯಾಗಿರುತ್ತದೆ. ಯೇಸು ಸ್ವಾಮಿ ತಾನು ಅಂತ್ಯಕಾಲದ ಕುರಿತಾಗಿ ಅನೇಕ ಸಂಗತಿಗಳನ್ನು ನೀವು ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ತಾನು ಹೇಳಿದಾಗಲೂ ಸಹ ಅದರಲ್ಲಿ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಪದ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆಯ ಕುರಿತಾದಂಥ ಒಂದು ವಿಶೇಷತೆಯನ್ನು ದೇವ ಜನರ ಬಳಿಯಲ್ಲಿ ಕರ್ತನಾದಂಥ ಯೇಸು ಸ್ವಾಮಿ ತಾನು ಅವರಿಗೆ ನಿಯೋಗವನ್ನು ದಯಪಾಲಿಸಿ ಅವರು ನೆನಪಿಟ್ಟುಕೊಳ್ಳತಕ್ಕಂತೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಒತ್ತಾಯಪಡಿಸಿ ಹೇಳುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ದೇವರ ಮಕ್ಕಳಾದಂಥ ನಮ್ಮ ಜೀವಿತಗಳಲ್ಲಿ ಪ್ರಾರ್ಥನೆ ಎನ್ನುವುದು ಇಲ್ಲದೆ ಹೋದರೆ ನಮ್ಮ ಜೀವಿತವು ಆತ್ಮಿಕವಾದಂಥ ಜೀವಿತ ಅದು ಶೂನ್ಯವಾಗಿಯೂ ಬರಿದಾಗಿಯೂ ಅದು ಏನು ಇಲ್ಲದಿರುವಂಥ ಒಂದು ವಸ್ತುವಾಗಿ ಮಾರ್ಪಡುತ್ತದೆ. ಕಾರಣವೇನೆಂದರೆ, ಒಂದು ಆತ್ಮಿಕವಾದಂಥ ಮನುಷ್ಯನನ್ನು ಉಜ್ಜೀವಿಸಗೊಳಿಸುವಂಥದ್ದು, ಒಂದು ಆತ್ಮಿಕವಾದಂಥ ಮನುಷ್ಯನನ್ನು ದೇವರ ಸಂಗಡ ಸಂಪರ್ಕ ಉಳ್ಳವನಾಗಿ ಆತನನ್ನು ಚೈತನ್ಯಗೊಳಿಸುವಂಥ ಒಂದೇ ಒಂದು ಸಂಗತಿ, ಅದು ಪ್ರಾರ್ಥನೆಯಾಗಿರುತ್ತದೆ. ಹೊಸ ಒಡಂಬಡಿಕೆ ಕಾಲಕ್ಕೆ ನಾವು ಬಂದಾಗ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅಪೊಸ್ತಲರು ಒತ್ತಾಯಪಡಿಸಿ ಹೇಳಿದರು ಎಂಬುದಾಗಿ ನಾವು ಗಮನಿಸಿದಾಗ, ಪವಿತ್ರಾತ್ಮ ಭರಿತರಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗಳು ಅದು ಪವಿತ್ರಾತ್ಮನಿಂದ ಕೂಡಿದಂಥದ್ದಾಗಿರಬೇಕು ಎಂಬುದಾಗಿ
ಅಪೊಸ್ತಲರು ಅವರ ಆದಿ ಕಾಲದ ಸಭೆಗೆ ಅವರು ಉಪದೇಶ ಮಾಡಿ ಅವರು ತಿಳಿಸಿದವರಾಗಿದ್ದರು. ಹಾಗಾದರೆ ದೇವರ ಮಕ್ಕಳಾದಂಥ ನಾವುಗಳು ನಮ್ಮ ಪ್ರಾರ್ಥನೆ ಎಷ್ಟರವರೆಗೂ ಅದು ಪ್ರಬಲವಾಗಿದೆ ಎಂಬುದನ್ನು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿರೋದು ಬಹಳ ಅವಶ್ಯಕತೆ ಉಳ್ಳದ್ದು. ಪ್ರಾರ್ಥನೆಗಳಲ್ಲಿ ಅನೇಕ ವಿಧವಾದಂಥ ಪ್ರಾರ್ಥನೆಗಳು ಉಂಟು. ಒಂದು ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ, ಕಾಮನ್ ಪ್ರೇಯರ್ ಅಂತಾರೆ. ಅಂದರೆ ಏನು, ಒಬ್ಬರು ನಿಂತ್ಕೊಂಡು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಉಳಿದಂಥ ಜನ ಏನು ಹೇಳದೆ ಕಣ್ಣು ಮುಚ್ಕೊಂಡು ತಲೆ ತೆಗೆಸ್ಕೊಂಡಿರ್ತಾರೆ. ಕಡೆಯದಾಗಿ ಆಮೇಲೆ ಹೇಳಿದಾಗ ಆಮೇಲೆ ಹೇಳಿ ಹೋಗ್ತಾರೆ ಅಷ್ಟೇ. ಅವ್ರಿಗೂ ಪ್ರಾರ್ಥನೆಗಿರುವಂಥ ಸಂಬಂಧ ಅಂದರೆ ಭಾನುವಾರ ಬಂದಾಗ ಅಥವಾ ಇಲ್ಲ ಯಾವುದಾದ್ರೂ ಒಂದು ಪ್ರಾರ್ಥನೆ ಕೂಟಕ್ಕೆ ಬಂದಾಗ ಇಲ್ಲ ಎಲ್ಲೋ ಒಂದು ಪ್ರಾರ್ಥನೆ ನಡಿಬೇಕಾದ್ರೆ ಅವ್ರು ಕಣ್ಣು ಮುಚ್ಚಿ ತಲೆ ತೆಗೆಸ್ಕೊಂಡು ನಿಲ್ತಾರೆ ಹೊರತು ಒಂದು ಪ್ರಾರ್ಥನೆಯ ಶಬ್ದ ಅವರ ಬಾಯಲ್ಲಿ ಬರೋದಿಲ್ಲ. ಕಡೆಯದಾಗಿ ಅವರು ಆಮೇನ್ ಹೇಳಿ ಅವ್ರು ಹೋಗ್ತಾ ಇರ್ತಾರೆ. ಕಾರಣ ಸಾಧಾರಣವಾದಂಥ ಒಂದು ಪ್ರಾರ್ಥನೆ. ಇದು ಸಭೆಗೆ ಬರೋರ್ಗೆ ಮಾತ್ರ ಅಲ್ಲ, ಇದು ಯಾರು ಬೇಕಾದ್ರೂ ತಲೆ ತೆಗೆಸ್ಕೊಂಡು ಸುಮ್ಮನೆ ನಿಂತ್ಕೋಬಹುದು. ಆದ್ರಿಂದ ಇದು ಕಾಮನ್ ಪ್ರಾರ್ಥನೆ, ಸಾಧಾರಣವಾದಂಥ ಒಂದು ಪ್ರಾರ್ಥನೆ ಉಂಟು. ಆದರೆ ಇನ್ನು ಮತ್ತೊಂದು ಪ್ರಾರ್ಥನೆ ಉಂಟು, ಸ್ವಾರ್ಥದ ಪ್ರಾರ್ಥನೆ ಅಂತ. ಅಂದರೆ ಇವರು ಪ್ರಾರ್ಥನೆ ಮಾಡೋದು ಕುತ್ಕೊಂಡಾಗೆಲ್ಲ ಬೇರೆ ಏನು ನೆನಪು ಬರಲ್ಲ. ಇವರಿಗೆ ಪ್ರಾರ್ಥನೆ ಮಾಡೋದು ಕುತ್ಕೊಂಡಾಗ ಇವ್ರಿಗೆ ನೆನಪು ಬರೋದು ಅವ್ರ ಕುಟುಂಬ, ಅವರ ಕೆಲಸ, ಅವರ ಬಿಸ್ನೆಸ್ಸು, ಅವರ ಕಾರು, ಅವ್ರ ಮಕ್ಕಳು, ಅವ್ರ ಕಾರ್ಯಗಳ ಕುರಿತಾಗಿ. ಕಡೆಯದಾಗಿ ಏನಾದರೂ ನೆನಪು ಬಂದರೆ ಪಾಸ್ಟರ್ನ ಆಶೀರ್ವಾದ ಮಾಡೋದೇವ್ರೆ, ಸಭೆಗೆ ಬರುವಂಥ ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡೋದೇವ್ರೆ ಅಂತ ಒಂದು ಮಾತಿನಲ್ಲಿ ಕಡೆಯದಾಗಿ ಒಂದು ಮಾತಿನಲ್ಲಿ ಹೇಳಿ ಅವರು ಪ್ರಾರ್ಥನೆ ನಿಲ್ಲಿಸ್ತಾರೆ. ಅವರ ಪ್ರಾರ್ಥನೆ ಮಾಡೋದು 5 ನಿಮಿಷ ಆಗಿದ್ರೆ ಅವ್ರಿಗೆ 5 ಅವರು ಪ್ರಾರ್ಥನೆ ಮಾಡಿದ ಅನುಭವ ಆಗಿರುತ್ತೆ. ಕಾರಣ ಏನಂದರೆ ಅವರ ಜೀವನದಲ್ಲಿ ಪ್ರಾರ್ಥನೆಗೆ ಅವ್ರಿಗಿದ್ದಂಥ ಬಲ, ಅದರ ಕುರಿತಾದಂಥ ಅರಿವು, ಅವ್ರಿಗಿದ್ದಂಥ ಅನುಭವ ಅಷ್ಟು ಮಾತ್ರವಾಗಿರುತ್ತದೆ. ಆದರೆ ಇನ್ನು ಮತ್ತೊಂದು ಹಂತದ ಪ್ರಾರ್ಥನೆಗೆ ನಾವು ಹೋದಾಗ ಆ ಪ್ರಾರ್ಥನೆಗೆ ಒಂದು ವಿಶೇಷತೆ ಇದೆ. ಏನು ಆ ಪ್ರಾರ್ಥನೆ ವಿಶೇಷತೆ ಅಂದರೆ ಆ ಪ್ರಾರ್ಥನೆಯಲ್ಲಿ ಸ್ವಾರ್ಥತೆ ಇರೋದಿಲ್ಲ. ಆ ಪ್ರಾರ್ಥನೆಯಲ್ಲಿ ಒಂದನೇದಾಗಿ ದೇವರ ಹೃದಯವನ್ನು ಚೆನ್ನಾಗಿ ಅರ್ತಿರ್ತಾರೆ. ಎರಡನೇದಾಗಿ ದೇವರ ವಾಕ್ಯದ ಸತ್ಯಾರ್ಥಗಳನ್ನು ಅವರು ಚೆನ್ನಾಗಿ ತಿಳಿದಿರ್ತಾರೆ. ಮೂರನೇದಾಗಿ ಅವರ ಜೀವಿತದಲ್ಲಿ ಇರುವಂಥ ಒಂದು ವಿಶೇಷತೆ ಏನಂದರೆ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಆತ್ಮನಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರು ಬಯಸುವವರಾಗಿರ್ತಾರೆ. ಅವರು ಮಾಡುವಂಥ ಪ್ರಾರ್ಥನೆ ಅದು ಸ್ವಾರ್ಥದ ಪ್ರಾರ್ಥನೆ ಆಗಿರೋದಿಲ್ಲ. ಅವರು ಮಾಡುವಂಥ ಪ್ರಾರ್ಥನೆ ಎನ್ನುವಂಥದ್ದು ಏನೋ ಪ್ರಾರ್ಥನೆ ಮಾಡಿ ಮುಗಿಸ್ಬೇಕಲ್ಲ ಎನ್ನುವಂಥ ಆಲಸ್ಯದ ಪ್ರಾರ್ಥನೆ ಆಗಿರೋದಿಲ್ಲ. ಅವರ ಪ್ರಾರ್ಥನೆಯಲ್ಲಿ ಶಕ್ತಿ ಇರುತ್ತೆ, ಅವರ ಪ್ರಾರ್ಥನೆಯಲ್ಲಿ ಬಲ ಇರುತ್ತೆ, ಅವರ ಪ್ರಾರ್ಥನೆ ಅನ್ನೋದು ಪರಲೋಕವನ್ನು ಚೆಲ್ಲಿಸುವಂಥದ್ದಾಗಿರುತ್ತದೆ. ಇವತ್ತು ಸಭೆಯಾಗಿರುವಂಥ ನಾವುಗಳು ಯಾವ ಮಂಡಲಕ್ಕೆ ಪ್ರವೇಶ ಮಾಡಬೇಕಂದ್ರೆ ಪರಲೋಕವನ್ನು ಚೆಲ್ಲಿಸುವಂಥ ಆ ಪ್ರಾರ್ಥನೆಯ ಮಂಡಲಕ್ಕೆ ಸಭೆ ನಾವು ಪ್ರವೇಶ ಮಾಡೋರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಅನೇಕರು ಪ್ರಾರ್ಥನೆ ಮಾಡಿರೋದ್ರ ಕುರಿತಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಇಸ್ಕೇನು ಪ್ರಾರ್ಥನೆ ಮಾಡ್ತಾನೆ. ಇಸ್ಕೇನ ಪ್ರಾರ್ಥನೆ ಅನ್ನೋದು 4 ಹಳೆ ಪದಗಳು ಒಳಗೊಂಡಂಥ ಒಂದು ಪ್ರಾರ್ಥನೆ. ಏನು? ಕರ್ತನೇ, ನಾನು ನಿನ್ನ ದೃಷ್ಟಿಯಲ್ಲಿ ಯಥಾರ್ಥವಂತನಾಗಿದ್ದೆ, ನಾನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದೆ, ನಂಬಿಗಸ್ತನಾಗಿದೆ, ಯಥಾರ್ಥವಾಗಿ ನಾನು ನಡೆದುಕೊಂಡಿದ್ದನ್ನ ನೀನು ನೆನಪು ಮಾಡಿಕೋ ಅಂತ ಹೇಳಿ 4 ಪದ ಪ್ರಾರ್ಥನೆ ಮಾಡಿದ್ದು. ದೇವರು ಯೆಶಾಯನನ್ನು ಕಳಿಸಿ ಹೇಳ್ತಾನೆ, ಹೋಗಿ ಆತನಿಗೆ ಹೇಳು, ನಾನು ನಿನಗೆ ವಿಸ್ತರಣೆಯನ್ನು, ನಾನು ನಿನಗೆ ಜಯವನ್ನು ನಾನು ಕೊಟ್ಟಿದ್ದೇನೆ ಎಂಬುದಾಗಿ. ಅವನು ಮಾಡಿದಂಥ ಪ್ರಾರ್ಥನೆ 4 ಪದಗಳುಳ್ಳಂಥ ಪ್ರಾರ್ಥನೆ. ಆ 4 ಪದಗಳುಳ್ಳಂಥ ಪ್ರಾರ್ಥನೆ ಕ್ಷಣ ಮಾತ್ರದಲ್ಲೇ ಅವನ ಜೀವನದಲ್ಲಿ ಉತ್ತರವನ್ನು ಕರ ತಂದಿತ್ತು. ಎಲಿಯನು ಪ್ರಾರ್ಥನೆ ಮಾಡ್ತಾನೆ. ಎಲಿಯನು ಮಾಡಿದಂಥ ಪ್ರಾರ್ಥನೆ ನಾವು ಓದಿದ್ರೆ ಅದನ್ನು 20 ಸೆಕೆಂಡ್ ಒಳಗಡೆ ಆ ಪ್ರಾರ್ಥನೆಯನ್ನು ನಾವು ಓದಿ ಮುಗಿಸ್ಬೋದು. 20 ಸೆಕೆಂಡ್ನಲ್ಲಿ ಎಲಿಯನು ಏನು ಪ್ರಾರ್ಥನೆ ಮಾಡ್ತಾನೆ? ದೇವರೇ, ನೀನು ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು, ನೀನು ನನ್ನ ದೇವರೆಂದು, ನಾನು ನಿನ್ನ ದಾಸನೆಂದು, ಇದನ್ನೆಲ್ಲ ನಿನ್ನ ಆಜ್ಞೆ ಪ್ರಕಾರವಾಗಿ ನಾನು ಮಾಡ್ತೇನೆಂದು ಈ ಜನರು ಅರಿಯತಕ್ಕಂತೆ ಪರಲೋಕದಿಂದ ಬೆಂಕಿ ಇಳಿಯಲಿ ಎಂಬುದು 20 ಸೆಕೆಂಡ್ ಒಳಗಡೆ ಪ್ರಾರ್ಥನೆ ಮಾಡಿದೆ. ತಡ ಬೈಬಲ್ ಅಲ್ಲಿ ಗಮನಿಸ್ತೇವೆ, ಪರಲೋಕದಿಂದ ಬೆಂಕಿ ಅಲ್ಲಿ ಯಜ್ಞ ವೇದಿಯ ಮೇಲೆ ಇಳಿದು ಬರಲಿಕ್ಕಾಗಿ ಸಾಧ್ಯವಾಯಿತು. ಸತ್ಯವೇದ ಗ್ರಂಥದಲ್ಲಿ ಯಾಬೇಚನು ತಾನು 5 ಪದಗಳು ಒಳಗೊಂಡಂತ ಒಂದು ಪ್ರಾರ್ಥನೆಯನ್ನು ಆತನು ಮಾಡ್ತಾನೆ. ದೇವರೇ, ನೀ ನನ್ನನ್ನು ಆಶೀರ್ವದಿಸಬೇಕು, ನೀ ನನ್ನ ಪ್ರಾಂತ್ಯವನ್ನು ವಿಸ್ತಾರ ಮಾಡಬೇಕು, ನೀನು ನನ್ನ ಕೈ ಹಿಡಿಬೇಕು, ಯಾವ ವೇದನೆಯು ನನಗೆ ಬರಬಾರದು, ನೀನು ನನ್ನನ್ನು ಕಾಪಾಡಬೇಕು ಎಂದು 5 ಪದಗಳು ಒಳಗೊಂಡಂತ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ಅಣ್ಣ ತಮ್ಮಂದ್ರಲ್ಲೇ ದೇವರು ಅವನನ್ನು ಘನವಂತನಾಗಿ ಮಾರ್ಪಡಿಸಿದ್ದು ಮಾತ್ರವಲ್ಲ, ಅವನ ಹೆಸರಿನಲ್ಲಿ
ಪಟ್ಟಣವನ್ನು ದೇವರು ಕಟ್ಟಿದನು. ಆ ಪಟ್ಟಣಕ್ಕೆ ಅವನ ಹೆಸರಿಡುವುದು ಮಾತ್ರ ಅಲ್ಲ, ಆ ಪಟ್ಟಣದಲ್ಲಿ ಇದ್ದವರು ಯಾರು ಬಡವರಾಗಿರಲಿಲ್ಲ, ದಾರಿದ್ರ್ಯತನ ಉಳ್ಳವರಾಗಿರಲಿಲ್ಲ. ಆ ಪಟ್ಟಣದಲ್ಲಿ ಇದ್ದವರೆಲ್ಲ ಕುಲಕರ್ಣಿಗಳಂದ್ರೆ ಐಶ್ವರ್ಯವಂತರು, ಉನ್ನತರಾದಂಥ ಬಿಸ್ನೆಸ್ ಮ್ಯಾನ್ಗಳು ಆ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ರು. ಏನಕ್ಕೆ ನಾನು ಹೇಳ್ತೀನಿ ಅಂದ್ರೆ, ದೇವರೊಟ್ಟಿಗೆ ಉಳ್ಳಂತ ಸಂಬಂಧ, ಪವಿತ್ರಾತ್ಮ ಭರಿತವಾದಂಥ ಪ್ರಾರ್ಥನೆ ಅದು ಚರಿತ್ರೆಗಳನ್ನು ತಿದ್ದಿ ಬರೆಯುವಂಥದ್ದಾಗಿದೆ. ದೇವರೊಟ್ಟಿಗಿರುವಂಥ ಸರಿಯಾದಂಥ ಸಂಬಂಧ ಉಳ್ಳಂತ ಪ್ರಾರ್ಥನೆ ಅದು ನಮ್ಮ ಜೀವಿತಗಳಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನು ಅದು ತೆರೆಯುವುದು ಮಾತ್ರ ಅಲ್ಲ, ದೇಶದ ಮುಖ ಛಾಯೆಯನ್ನೇ ಬದಲಾಯಿಸುವುದಕ್ಕೆ ಬಲವುಳ್ಳದು ಪ್ರಾರ್ಥನೆ ಆಗಿರುತ್ತದೆ. ನೀವು ಯೂಟ್ಯೂಬ್ಗಳಲ್ಲಿ ನೋಡಿದಾಗ ಎಡ್ ಕ್ರಿಟಿನಿಲ್ ಎನ್ನುವಂತ ಕರೆಯಲ್ಪಡುವಂತ ಒಂದು ದೇವದಾಸರು ಅವರು ಕಳೆದ ವರ್ಷಗಳಲ್ಲಿ ಒಂದು ದುರಾತ್ಮನನ್ನು ಅವರು ಹಟ್ಟಬೇಕಾದ್ರೆ, ಅವರು ದುರಾತ್ಮನನ್ನು ಹಟ್ಟಬೇಕಾದ್ರೆ ಆ ದುರಾತ್ಮನ ಬಳಿಯಲ್ಲಿ ಅವರು ಅನೇಕ ಸಂಗತಿಗಳನ್ನ ಅವರು ಮಾತನಾಡುವುದಕ್ಕಾಗಿ ಪ್ರಾರಂಭಿಸಿದರು. ಸೈತಾನನ ಮೊದಲು ಆತನು ಸುಳ್ಳು ಹೇಳುವವನು, ಆದರೂ ಸಹ ದೇವದಾಸರ ಮುಂದೆ ಬಂದಾಗ ಆತನಿಗೆ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ. ದೇವದಾಸರು ಆ ದುರಾತ್ಮನನ್ನು ಓಡಿಸುವಂತ ಸಮಯದಲ್ಲಿ ಆ ದುರಾತ್ಮನ ಬಳಿಯಲ್ಲಿ ಕೇಳಿದ್ರು, ನೀವು ಅಲ್ಲಿ ನಿಮ್ಮ ರಾಜ್ಯದಲ್ಲಿ ನೀವು ಏನೇನು ಮಾಡ್ತೀರಾ ಅಂತ. ಆ ದುರಾತ್ಮ ಹೇಳಿದಂತ ಒಂದು ಕಾರ್ಯ, ದೇವರ ರಾಜ್ಯದಲ್ಲಿ ಏನೇನು ಮಾಡ್ತಾರೋ ಅದನ್ನೆಲ್ಲ ನಕಲು ನಮ್ಮ ರಾಜ್ಯದಲ್ಲಿ ಮಾಡ್ತೀವಿ ಅಂತ. ಏನ್ ಮಾಡ್ತೀರಾ? ಆ ದುರಾತ್ಮ ಹೇಳ್ತಾ, ನಮ್ಮ ರಾಜ್ಯದಲ್ಲೂ ನಾವು ಪ್ರಸಂಗ ಮಾಡ್ತೀವಿ, ನಮ್ಮ ರಾಜ್ಯದಲ್ಲೂ ನಾವು ಹಾಡಾಡ್ತೀವಿ, ನಮ್ಮ ರಾಜ್ಯದಲ್ಲೂ ಭವಿಷ್ಯ ನಾವು ನುಡಿತೀವಿ, ನಮ್ಮ ರಾಜ್ಯದಲ್ಲೂ ನಾವು ಕುಣಿತೀವಿ, ನಮ್ಮ ರಾಜ್ಯದಲ್ಲಿ ನಾವು ಬೀಳ್ತೀವಿ, ನಾವು ಉರುಳ್ತೀವಿ, ಅನೇಕ ಕಾರ್ಯಗಳನ್ನು ಹೇಳ್ತಾ. ಆದ್ರೆ ಆ ದುರಾತ್ಮ ಹೇಳಿದಂತ ಒಂದು ಕಾರ್ಯ, ನೀ ಮಾಡಕ್ಕಾಗದಿರುವಂತ ಒಂದು ಕಾರ್ಯ ನಾ ಮಾಡಕ್ಕಾಗಲ್ಲ, ನೀ ಮಾಡುವಂತ ಒಂದು ಕಾರ್ಯ ಅದನ್ನು ನಾ ಮಾಡಕ್ಕಾಗಲ್ಲ ಏನು ಎಂಬುದಾಗಿ ಗಮನಿಸಿದಾಗ, ಸರ್ವಶಕ್ತನಾದಂಥ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ವರ ಕೊಡಲ್ಪಟ್ಟಿರೋದು ನಿಮಗೆ ಮಾತ್ರ. ದೇವರನ್ನ ಮುಖಾಮುಖಿಯಾಗಿ ಪ್ರಾರ್ಥನೆ ಮಾಡುವುದಕ್ಕೆ ವರ ಲಭಿಸಿದವರು ನೀವು ಮಾತ್ರ ಎಂಬುದಾಗಿ ಆ ದುರಾತ್ಮ ಹೇಳೋದಕ್ಕಾಗಿ ಪ್ರಾರಂಭವಾಯಿತು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಸೈತಾನನಿಗೂ ಪ್ರಸಂಗ ಮಾಡೋದು ಗೊತ್ತು, ಸೈತಾನನು ಹಾಡಾಡ್ತಾನೆ, ಸೈತಾನನು ಅನ್ಯ ಭಾಷೆ ಮಾತಾಡ್ತಾನೆ, ಸೈತಾನನು ಬೇಕಾದ್ರೆ ಭವಿಷ್ಯಗಳನ್ನು ನುಡಿಬಹುದಾದ್ರೆ ಸೈತಾನನಿಗಾಗದಿರುವಂತ ಒಂದು ಕಾರ್ಯ ದೇವರು ಸಭೆಗೆ ದೇವರು ಕೊಟ್ಟಿದ್ದಾನೆ, ದೇವ ಜನರಿಗೆ ದೇವರು ಕೊಟ್ಟಿದ್ದಾನೆ. ಅದು ಏನು ಎಂಬುದಾಗಿ ಗಮನಿಸಿದಾಗ ಪ್ರಾರ್ಥನೆ. ಪ್ರಾರ್ಥನೆ ಯಾವಾಗ ದೇವರ ಮಕ್ಕಳು ಮಾಡೋದಕ್ಕಾಗಿ ಪ್ರಾರಂಭಿಸ್ತಾರೋ ಅವರ ಮುಂದೆ ಸೈತಾನನ ಕುತಂತ್ರಗಳು ನಡೆಯೋದಿಲ್ಲ. ಯಾವಾಗ ಸಭೆ ಎಚ್ಚರಗೊಂಡು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡ್ತಾರೋ ಆ ಸಭೆಯ ವಿರುದ್ಧವಾಗಿ ದೇಶಗಳೇ ಪಟ್ಟಣಗಳೇ ಎದ್ದು ನಿಲ್ಲಲಿ, ಅಲ್ಲಿ ಸಭೆಯ ಮುಂದೆ ಅವುಗಳು ಕೀಳಡಗಲೇಬೇಕು. ಪ್ರಾರ್ಥನೆ ಮಾಡುವಂತ ಒಂದು ಕುಟುಂಬ ಒಂದು ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ವ್ಯಕ್ತಿ ಒಂದು ಏರಿಯಾದಲ್ಲಿ ಇರುವುದಾದ್ರೆ, ಆ ಏರಿಯಾದಲ್ಲಿರುವಂತ ದುರಾತ್ಮಗಳಾಗಲಿ, ಆ ಪಟ್ಟಣದಲ್ಲಿ ವಾಸ ಮಾಡುವ ಅಂತಕಾರಗಳಾಗಲಿ, ಮಾಟ ಮಂತ್ರಗಳಾಗಲಿ ಅವನ ವಿರುದ್ಧವಾಗಿ ಎದ್ದು ನಿಂತರೂ ಸಹ ಪ್ರಾರ್ಥನೆ ಮಾಡುವವನನ್ನು ಜಯಿಸುವುದಕ್ಕೆ ಈ ಲೋಕದ ಯಾವ ಮಾಟ ಮಂತ್ರಕ್ಕಾಗಲಿ, ಲೋಕದ ಯಾವ ಶಕ್ತಿಗಳಿಗಾಗಲಿ, ಈ ಲೋಕದ ಯಾವ ಅಧಿಕಾರಿಗಳಿಗಾಗಲಿ, ಲೋಕದ ಯಾವ ದೊರೆತನಗಳಿಗಾಗಲಿ, ಲೋಕದ ಯಾವ ಹಲವು ದುರಾತ್ಮನ ಕ್ರಿಯೆಗಳಿಗಾಗಲಿ ಜಯಿಸುವುದಕ್ಕೆ ಆಗೋದಿಲ್ಲ. ಕಾರಣ ನಾವು ಪ್ರಾರ್ಥನೆ ಮಾಡೋದು ಸರ್ವಶಕ್ತನಾದ ದೇವರ ಬಳಿಯಲ್ಲಿ. ನಾವು ವಿಜ್ಞಾಪಿಸುವುದು ಪ್ರಾರ್ಥನೆಗೆ ಕುಳಿತುಕೊಂಡಾಗ ನಮ್ಮ ಮುಖ ಯಾರನ್ನು ನೋಡುತ್ತದೆ ಎಂಬುದಾಗಿ ನಾವು ಕೇಳಿದಾಗ ನಮ್ಮ ಮುಖ ಎನ್ನುವುದು ಸರ್ವಶಕ್ತನಾದಂಥ ದೇವರ ಮುಖವನ್ನು ನೋಡುತ್ತದೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳು ಬಲಹೀನವಾಗುವುದಕ್ಕೆ ಕಾರಣವೇನು? ಒಂದು ದಿವಸ ಒಂದು ವ್ಯಕ್ತಿ ತಾನು ರಸ್ತೆ ಬದಿಯಲ್ಲಿ ಒಂದು ಗಿಣಿಯನ್ನ ಮಾರಾಟ ಮಾಡ್ತಾ ಇದ್ರು. ಅವನು ವ್ಯಾಪಾರಸ್ಥನು ಹೇಳ್ದ, ಇದು ಚೆನ್ನಾಗಿ ಮಾತನಾಡುವಂಥ ಒಂದು ಗಿಣಿ, ನೀವು ಏನು ಡೈಲಿ ಮಾತಾಡ್ತಿರೋ ಅದೇ ಈ ಗಿಣಿ, ಅದು ಕಲಿತು ಅದು ನಿಮ್ಮ ಬಳಿಯಲ್ಲಿ ಮಾತಾಡುತ್ತೆ ಎಂಬುದಾಗಿ. ಅವನ ಆ ವ್ಯಕ್ತಿ ಅವನ್ನ ತೆಗೆದುಕೊಂಡೋಗಿ ಅವನ ಹತ್ರ ಒಂದು ಬಾರ್ ಇತ್ತು. ಆ ಬಾರಿನ ಮುಂದೆ ಅವನ ಗಿಣಿಯನ್ನ ಅವನು ನೇತಾಕದ. ಆ ಗಿಣಿಯ ಗೂಡನ್ನು ಅದನ್ನೆಲ್ಲವನ್ನು ನೇತಾಕದಾಗ ಪ್ರತಿದಿನ ಬಾರಿಗೆ ನೂರಾರು ಜನರು, ಸಾವಿರಾರು ಜನರು ಬಂದು ಹೋಗ್ತಾ ಇದ್ರು. ಅವರು ಆಡುವಂಥ ಮಾತುಗಳು, ಕೆಟ್ಟ ಮಾತುಗಳು, ಹೊಲಸು ಮಾತುಗಳು, ಸ್ವಾರ್ಥ ಮಾತುಗಳು. ಈ ಗಿಣಿ ಕಲಿತು ಅವರು ಯಾರಾದರೂ ಒಳಗಡೆ ಬಂದರೆ ಅವರು ಬೈದ್ಬಿಟ್ಟು ರಾತ್ರಿ ಏನು ಹೋಗಿರ್ತಾರೋ ಅವ್ರು ಮಾರನೇ ದಿವಸ ಬರಬೇಕಾದ್ರೆ ಅದೇ ಮಾತುಗಳನ್ನು ಅವ್ರನ್ನ ಬೈತಾ ಇತ್ತು, ಕೆಟ್ಟ ಮಾತುಗಳನ್ನು ಆಡ್ತಾ ಇತ್ತು, ಹೊಲಸು ಮಾತುಗಳನ್ನು ಆಡ್ತಾ ಇತ್ತು. ಇದರಿಂದ ಆ ಬಾರಿನ ಓನರ್ಗೆ ಬಹಳ ಕಷ್ಟಕರ ಅನ್ನಿಸ್ಬಿಡ್ತು. ಬಹಳ ಇದೇನಪ್ಪ ಇದು, ಅಲ್ಲಿ ಅಂಗಡಿಗೆ ಬರೋರ್ನೆಲ್ಲರನ್ನು ಬೈತಾ ಇದೆಯಲ್ಲ ಈ ಗಿಣಿ ಅಂತ ಹೇಳಿ ಈ ಗಿಣಿನ ಆತನು ಯಾರಿಗಾದ್ರೂ ಕೊಟ್ಬಿಡಬೇಕು ಅಂತ ಚಿಂತೆ ಮಾಡ್ದ. ಆಗ ಆ ಸಮಯದಲ್ಲಿ ಆತನು ಆ ಗಿಣಿಯನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಒಂದು ಸಮಯದಲ್ಲಿ ಆ ರಸ್ತೆಯ
ಅಭಿವೃದ್ಧಿಯಲ್ಲಿ ಒಂದು ದೇವದಾಸರು ನಡೆದುಕೊಂಡು ಬರೋದನ್ನು ಆತನು ಕಂಡನು. ಆತನ ಆ ವ್ಯಕ್ತಿಯನ್ನು ಆ ದೇವದಾಸನ ಪರಿಚಯ ಮಾಡಿಕೊಂಡು ಅಂತೇಳಿ ಹೇಳ್ದ, ಸರ್ ಇದೊಂದು ಉತ್ತಮವಾದಂಥ ಗಿಣಿ ಸರ್, ಇದು ನಮ್ಮ ಅಂಗಡಿಯಲ್ಲಿ ಇತ್ತು, ಇದು ಈ ಥರ ಕಲ್ತು ಬಿಟ್ಟಿದ್ದೀರಿ, ಏನು ಮಾಡೋದು ಗೊತ್ತಿಲ್ಲ ಸರ್, ತಗೊಳ್ಳಿ ಅಂತ ಹೇಳಿ, ನೀವು ನಿಮ್ಮ ಮನೆಯಲ್ಲಿ ಸಾಕು ಸರ್, ಇದು ಉತ್ತಮವಾದ ರೀತಿಯಲ್ಲಿ ಇದು ಬೆಳೆಯುತ್ತೆ ಅಂತ ಹೇಳಿ ಆ ಗಿಣಿಯನ್ನು ಆ ಪಾಸ್ಟ್ರಿಗೆ ಕೊಟ್ಟರು. ಆ ಪಾಸ್ಟರ್ ಏನು ಮಾಡಿದ್ರು, ಅವ್ರ ಚರ್ಚ್ ಮತ್ತು ಅಲ್ಲಿ ಮನೇನು ಒಂದೇ ಕಾಂಪೌಂಡ್ನಲ್ಲಿ ಇದ್ದಂಥ ನಿಮಿತ್ತವಾಗಿ ಅವರ ಚರ್ಚಿನ ಮುಂಭಾಗದಲ್ಲಿ ಗಿಣಿಯನ್ನು ನೇತು ಹಾಕ್ಲಿಕ್ಕಾಗಿ ಪ್ರಾರಂಭ ಮಾಡಿದ್ರು. ಎಲ್ಲರಿಗೂ ಭಾನುವಾರ ಆಲಯಕ್ಕೆ ಬಂದಾಗ ಗಿಣಿಯನ್ನು ಕಂಡಾಗ ಮಕ್ಕಳಿಗೆಲ್ಲರಿಗೂ ಬಹಳ ಸಂತೋಷ. ಆದರೆ ಈ ಗಿಣಿ ತಾನು ಬಾರಲ್ಲಿ ಏನು ಮಾತಾಡ್ತಾ ಇತ್ತು ಅದನ್ನೇ ಇದು ಚರ್ಚಲ್ಲಿ ಮಾತಾಡೋಕ್ಕೆ ಪ್ರಾರಂಭವಾಯಿತು. ಬಾರಲ್ಲಿ ಜನರನ್ನ ಹೆಂಗೆ ಬೈತಾ ಇತ್ತು ಅದೇ ರೀತಿಯಲ್ಲಿ ಚರ್ಚಲ್ಲಿ ಜನರನ್ನ ಬೈಯೋದಕ್ಕಾಗಿ ಪ್ರಾರಂಭವಾಯಿತು. ಬಾರಲ್ಲಿ ಹೆಂಗೆ ಜನರ ಬಳಿಯಲ್ಲಿ ಅದು ಮಾತನಾಡ್ತಾ ಇತ್ತು ಅದೇ ರೀತಿಯಲ್ಲಿ ಚರ್ಚಲ್ಲಿ ಮಾತಾಡೋದಕ್ಕೆ ಪ್ರಾರಂಭವಾಯಿತು. ಪಾಸ್ಟ್ರಿಗೆ ಬಹಳ ವೇದನೆ ಆಗೋಯ್ತು. ಅಯ್ಯೋ ಅಂತ ಹೇಳಿ ಆ ಗಿಣಿಯನ್ನು ತೆಗೆದು ಅವರು ತಮ್ಮ ಒಳ ಕೋಣೆಯೊಳಗೆ ಹಾಕಿದ್ರು. ಅವ್ರ ರೂಮಿನಲ್ಲಿ ಇಟ್ಟು ಆ ಗಿಳಿ ಬಳಿಯಲ್ಲಿ ಅವರು ಪ್ರಾರ್ಥನೆ ಮಾತಾಡೋಕೆ ಪ್ರಾರಂಭಿಸಿದ್ರು, ಅವರು ವಾಕ್ಯ ಹೇಳೋದಕ್ಕಾಗಿ ಪ್ರಾರಂಭಿಸಿದ್ರು, ಹಾಡು ಹೇಳೋದಕ್ಕಾಗಿ ಪ್ರಾರಂಭಿಸಿದ್ರು. ಬರೋರಿಗೆಲ್ಲ ಪ್ರೈಸ್ ದಿ ಲಾರ್ಡ್ ಸ್ತೋತ್ರ ಅಂತ ಆ ಗಿಳಿನ ಒಂದು ತಿಂಗಳು ಅವರು ತರಬೇತಿಗೊಳಿಸೋದಕ್ಕಾಗಿ ಪ್ರಾರಂಭ ಮಾಡಿದ್ರು. ಒಂದು ತಿಂಗಳು ಈ ಗಿಣಿಯನ್ನ ಅದನ್ನು ತರಬೇತಿಗೊಳಿಸಿ ನೋಡಿದವ್ರನ್ನೆಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ, ಯೇಸು ಒಳ್ಳೆಯವನು, ದೇವರು ದೊಡ್ಡವನು ಎಂಬುದಾಗಿ ಈ ಗಿಣಿನ ಕಲಿಸುವುದಕ್ಕಾಗಿ ಅವರು ಪ್ರಾರಂಭಿಸಿದಾಗ ಒಂದು ತಿಂಗಳಾದ್ಮೇಲೆ ಈ ಗಿಣಿಗೆ ಈಗ ಬಾರಿನ ಶಬ್ದ ಬರ್ತಾ ಇಲ್ಲ, ಬಾರಿನ ಮಾತುಗಳು ಬರ್ತಾ ಇಲ್ಲ, ಬಾರಿನಲ್ಲಿ ನೋಡಿದಂಥ ಜನರನ್ನ ಬೈಬೇಕಂತ ಮನಸ್ಸು ಬರ್ತಾ ಇಲ್ಲ. ಯಾರನ್ನು ನೋಡಿದ್ರು ಪ್ರೈಸ್ ದಿ ಲಾರ್ಡ್, ಯಾರನ್ನು ನೋಡಿದ್ರು ಯೇಸು ಒಳ್ಳೆಯವನು, ಯಾರನ್ನು ನೋಡಿದ್ರು ಕರ್ತನು ದೊಡ್ಡವನು ಅಂತ ಈ ಗಿಣಿ ಅದು ಮಾತಾಡೋದಕ್ಕಾಗಿ ಪ್ರಾರಂಭವಾಯಿತು. ಮಾತಾಡೋದಕ್ಕಾಗಿ ಪ್ರಾರಂಭಿಸಿದಾಗ ಈ ಪಾಸ್ಟ್ ಗೊತ್ತಾಯಿತು, ಈ ಗಿಣಿ ಈಗ ಪಕ್ವತೆಗೆ ಬಂದಿದೆ, ಈ ಗಿಣಿನ ತಗೊಂಡೆ ನಾವು ಈಗ ಚರ್ಚ್ ಮುಂದೆ ಹಾಕ್ಬೋದು ಅಂತ ಹೇಳಿ ಆ ಗಿಣಿನ ತೆಗೆದುಕೊಂಡು ಚರ್ಚ್ ಮುಂದೆ ಹಾಕಿದ್ರು. ಭಾನುವಾರ ಎಲ್ಲ ಹುಡುಗರು ಭಯಪಟ್ರು, ಇದು ಬಯ್ಯೋ ಗಿಣಿ ಅಂತ. ಆದರೆ ಬಂದು ನೋಡಿದಾಗ ಇದು ಹೇಳ್ತು ಪ್ರೈಸ್ ದಿ ಲಾರ್ಡ್, ಯೇಸು ಒಳ್ಳೆಯವನು, ಕರ್ತನ ನಾಮದಲ್ಲಿ ಆಲಯದ ಒಳಗಡೆ ಬರುವವನಿಗೆ ಆಶೀರ್ವಾದ ಎಂಬುದಾಗಿ ಆ ಗಿಣಿ ವಾಕ್ಯ ಹೇಳೋದಕ್ಕಾಗಿ ಪ್ರಾರಂಭಿಸ್ತು. ನಿಧಾನವಾಗಿ ಹುಡುಗರ ಸಂಗಡ ಬೆರೆತು, ಜನರ ಸಂಗಡ ಬೆರೆತು ಒಳ್ಳೊಳ್ಳೆ ಮಾತುಗಳನ್ನ ಅದು ಹಾಡೋದಕ್ಕಾಗಿ ಪ್ರಾರಂಭಿಸ್ತು. ಪಾಸ್ಟ್ರಿಗೆ ಬಹಳ ಸಂತೋಷವಾಯಿತು. ಪಾಸ್ಟ್ರಿಗೆ ಬಹಳ ಸಂತೋಷವಾಗಿ ಒಂದು ದಿವಸ ಬಿಡುವಿನ ವೇಳೆಯಲ್ಲಿ ಕುಳಿತುಕೊಂಡಾಗ ಈ ಗಿಣಿ ಹತ್ರ ಮಾತನಾಡೋದಕ್ಕಾಗಿ ಪ್ರಾರಂಭಿಸ್ರೆ, ಗಿಣಿ ನೀನು ಎಲ್ಲಿಂದ ಎಲ್ಲಿಗೆವರೆಗೂ ನೀನು ಬಂದೆ, ಹಳೆ ಜೀವನ ಹೆಂಗಿತ್ತು, ಈಗಿನ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಆ ಗಿಣಿ ಬಳಿಯಲ್ಲಿ ಮಾತಾಡೋದಕ್ಕಾಗಿ ಪ್ರಾರಂಭಿಸ್ತಿ. ಕಡೆಯದಾಗಿ ಆ ಗಿಣಿ ಹತ್ರ ಒಂದು ಪ್ರಶ್ನೆ ಕೇಳಿದ್ರೆ, ಗಿಣಿ ಆ ಬಾರ್ನಲ್ಲಿ ಇದ್ದಿದ್ದಕ್ಕೂ ಇಲ್ಲಿರೋದಕ್ಕೂ ಏನು ವ್ಯತ್ಯಾಸ ನೀನು ನೋಡ್ತಾ ಇದೀಯಾ ಅಂತ ಹೇಳಿದಾಗ ಗಿಣಿ ತಕ್ಷಣ ಹೇಳ್ತು, ನಾನು ಏನು ವ್ಯತ್ಯಾಸ ನೋಡ್ತಾ ಇಲ್ಲ ಅಂತ. ತಕ್ಷಣವಾಗಿ ಪಾಸ್ಟ್ ಆಶ್ಚರ್ಯ ಆಯ್ತು, ಏನಕ್ಕೆ ಆ ರೀತಿ ಹೇಳ್ತಿ ಅಂದ್ರೆ ಇಲ್ಲಿ ಬರೋರು ಅಲ್ಲೂ ಬರ್ತಾರೆ ಅಂತ. ಇವತ್ತು ಅನೇಕ ಸಾರಿ ನಮ್ಮ ವಿಶ್ವಾಸಿಗಳ ಪ್ರಾರ್ಥನೆ ಏನಕ್ಕೆ ಪರಲೋಕಕ್ಕೆ ಹೋಗಲ್ಲ ಅಂದ್ರೆ ಇಲ್ಲಿದ್ದಾಗೆ ಹೊರಗಡೆ ಇರಲ್ಲ. ಲೋಕಕ್ಕೂ ನಮಗೂ ಯಾವ ವ್ಯತ್ಯಾಸ ಇರಲ್ಲ. ನಾವು ದೇವರ ಮುಂಭಾಗದಲ್ಲಿ, ಮನುಷ್ಯರ ಮುಂಭಾಗದಲ್ಲಿ ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ನಾವು ಕಾಪಾಡಿಕೊಳ್ಳದೇ ಇರೋದು, ಮಾದರಿ ಉಳ್ಳವರಾಗಿ ನಾವು ಕಾಪಾಡಿಕೊಳ್ಳದೇ ಇರೋದು. ದೇವರು ಪರಿಶುದ್ಧನಾದಂಥ ದೇವರು, ಆತನು ಪ್ರಾರ್ಥನೆಯನ್ನು ಕೇಳುವ ದೇವರು, ಆತನು ಪರಿಶುದ್ಧರ ಸಂಗಡವಾಗಿ, ಯಥಾರ್ಥರ ಸಂಗಡವಾಗಿ ತಾನು ಸ್ನೇಹವನ್ನು ಬೆಳೆಸುವುದಕ್ಕೆ ಬಯಸುವಂಥ ದೇವರು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ಹೇಳಿದ್ರು ಸಹ ಇವತ್ತು ನಾವು ಅನೇಕ ಸಾರಿ ದೇವರ ಬಳಿಗೆ ಬಂದು ನಾವು ಮಾಡುವಂಥ ಒಂದು ಕಾರ್ಯ, ನಾವು ದೇವರ ಬಳಿಯಲ್ಲಿ 20 ವರ್ಷದಿಂದ 10 ವರ್ಷದಿಂದ 15 ವರ್ಷದಿಂದ ಒಂದೇ ಸಂಗತಿಯನ್ನು ನಾವು ಕೇಳ್ತೀವಿ, ಏನು ದೇವರೇ ಪಾಪಿಯಾದ ನನ್ನನ್ನು ಕ್ಷಮಿಸು, ಪಾಪಿಯಾದ ನನ್ನನ್ನು ಕ್ಷಮಿಸು, ಪಾಪಿಯಾದಂಥ ನನ್ನನ್ನು ಕ್ಷಮಿಸು ಎಂಬುದಾಗಿ. ಕಾರಣ ಏನಂದ್ರೆ ಇವತ್ತು ನಾವು ಲೋಕದ ಜೀವಿತದಿಂದ ಬೇರ್ಪಟ್ಟು ಸಂಪೂರ್ಣವಾಗಿ ನಾವು ದೇವರ ಬಳಿಗೆ ಬರಲಿಲ್ಲ. ಇವತ್ತು ಸಹ ನಾವು ದೇವರ ವಾಕ್ಯದ ಆಳತೆಯನ್ನು ಅರ್ಥಕ್ಕೆ ಮಾಡಿಕೊಂಡು ವಾಕ್ಯದ ಪ್ರಕಾರವಾಗಿ ನಾವು ಜೀವಿಸುವುದಕ್ಕೆ ಇವತ್ತು ನಾವು ಮನಸ್ಸು ಮಾಡದಿರುವಂತ ನಿಮಿತ್ತವಾಗಿ ಇವತ್ತು ಅನೇಕರಿಗೆ ಪ್ರಾರ್ಥನೆ ಎನ್ನುವುದು ಕಾಮನ್ ಪ್ರಾರ್ಥನೆಯಲ್ಲಿ ಇವತ್ತು ಅನೇಕರಿದ್ದಾರೆ. ಇವತ್ತು ಅನೇಕರು ಸ್ವಾರ್ಥದ ಪ್ರಾರ್ಥನೆಯಲ್ಲಿ ನೆಲೆಕೊಂಡಿದ್ದಾರೆ. ಇವತ್ತು ಬಹಳ ಜನ ಪವಿತ್ರಾತ್ಮ ಭರಿತರಾಗಿ ದೇವರ ಹೃದಯವನ್ನು ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡುವಂತ ಮಟ್ಟಕ್ಕೆ ಏನಕ್ಕೆ ಬೆಳಿಲಿಲ್ಲ ಎಂಬುದಾಗಿ ನಾವು ಕೇಳಿದಾಗ ಅದಕ್ಕೆ ಶೈತಾನನ ಹೋರಾಟ ಅಲ್ಲ, ಅದಕ್ಕೆ ಪ್ರತಿಕೂಲ ಅಲ್ಲ, ಅದಕ್ಕೆ ಹಿಂಸೆಗಳಲ್ಲ ಕಾರಣ. ಅದಕ್ಕೆ ಒಂದೇ ಒಂದು ಕಾರಣ,
ಬೇರ್ಪಡಬೇಕಾದಂಥ ಮಂಡಲದಿಂದ ಇದುವರೆಗೂ ಬೇರ್ಪಡಲಿಲ್ಲ, ಬಿಡಬೇಕಾದಂಥ ಸಂಗತಿಗಳನ್ನು ಇದುವರೆಗೂ ಬಿಡಲಿಲ್ಲ. ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ, ದೇವರು ತಾನು ಈ ರೀತಿ ಹೇಳಿದನು, ದೇವರ ಕುಮಾರನ ಪ್ರತ್ಯಕ್ಷತೆಯಲ್ಲಿ ನೀವು ಆತನ ಮುಂದೆ ಧೈರ್ಯವಾಗಿ ನಿಲ್ಲಬೇಕಾದ್ರೆ ನೀವು ಏನ್ ಮಾಡಬೇಕು ಗೊತ್ತಾ? ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು ಎಂಬುದಾಗಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಆತನು ಸಭೆಗೆ ಆತನು ತಿಳಿಸಿದವನಾಗಿದ್ದಾನೆ. ಹಾಗಾದ್ರೆ ಇವತ್ತು ದೇವರ ಮಕ್ಕಳೇ, ನಮ್ಮ ಪ್ರಾರ್ಥನೆಯ ಜೀವಿತವನ್ನ ನಾವು ಕಟ್ಟುವವರಾಗಿದ್ರೆ, ನಮ್ಮ ಪ್ರಾರ್ಥನೆಯ ಜೀವಿತವನ್ನ ಪರಿಶುದ್ಧತೆಯಲ್ಲಿ ಕಾಪಾಡಿಕೊಂಡು ನಾವು ಮುಂದಕ್ಕೆ ಕೊಂಡೊಯ್ಯುವವರಾಗಿದ್ರೆ, ನಾನು ಹೇಳ್ತೇನೆ, ನಿಮ್ಮ ಮುಖಾಂತರವಾಗಿ ದೇವರು ಪಟ್ಟಣಗಳಲ್ಲಿ, ಕುಟುಂಬಗಳಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡೋದಿಕ್ಕೆ ನನ್ನ ದೇವರು ಶಕ್ತನಾದ ದೇವರಾಗಿದ್ದಾನೆ. ದಾವೀದನು ತನ್ನ ಪ್ರತಿಕೂಲಗಳ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಾನು ಎದೆಗುಂದಿದವನಾಗಿದ್ದೇನೆ. ದೇವರೇ, ನನ್ನ ಜೀವಿತದಲ್ಲಿ ನಾನು ಭೂಮಿಯ ಕಟ್ಟ ಕಡೆಯಿಂದ ನಾನು ನಿನಗೆ ಮೊರೆ ಇಡ್ತಾ ಇದ್ದೀನಿ. ನನ್ನ ಹೃದಯ ಒಡೆದೋಗಿದೆ. ನನಗೆ ಭೂಮಿಯ ಮೂಲೆ, ಯಾವುದೋ ಒಂದು ಮೂಲೆಯಲ್ಲಿ ನಾನು ಇದ್ದೀನಿ. ನಾನು ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದೀನಿ. ದೇವರೇ, ನಾನು ನಿನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಏನಂತ ಪ್ರಾರ್ಥನೆ ಮಾಡ್ತಾ ಇರೋದು? ನನ್ನ ಕಷ್ಟ ಪರಿಹರಿಸು ದೇವರೇ, ನನ್ನ ದುಃಖ ಪರಿಹರಿಸು ದೇವರೇ, ನನ್ನ ರೋಗ ನೀಗಿಸು ದೇವರೇ ಎಂದು ಅಲ್ಲ ಅವನ ಪ್ರಾರ್ಥನೆ ಮಾಡ್ತಾ ಇರೋದು. ಅವನ ಮಾಡ್ತಿರುವಂತ ಪ್ರಾರ್ಥನೆಯಲ್ಲಿ ಒಂದು ವಿಶೇಷತೆ ಇದೆ. ಏನು? ಯಾರು ಹತ್ತಲಾಗದಿರುವಂತ ಆಶ್ರಯ ಗಿರಿ ಕಡೆ ನನ್ನನ್ನು ಹತ್ತಿಸು. ಎರಡನೇದಾಗಿ ಅವನ ಪ್ರಾರ್ಥನೆ ಮಾಡ್ತಿರುವಂತ ಒಂದು ಕಾರ್ಯ, ನನಗೆ ನಿರಂತರವೂ ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ, ನಿನ್ನ ರೆಕ್ಕೆಯ ಮರಿಯನ್ನು ಆಶ್ರಯಿಸಿಕೊಳ್ಳುವಂತೆ ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಅವನು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಕೇಳ್ತಿರುವಂತ ಎರಡು ವಿಜ್ಞಾಪನೆ, ಒಂದು ಯಾರು ಹತ್ತಲಿಕ್ಕೆ ಆಗದಿರುವಂತ ಆಶ್ರಯ ಗಿರಿ ಕಡೆ. ಏನು? ಕಷ್ಟ ಬಂದಾಗ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಬಂದು ನನ್ನ ಕಷ್ಟ ಬಿಡಿಸು, ಬಂದು ನನ್ನ ರೋಗ ನೀಗಿಸು, ಬಂದು ನನಗೆ ಇಕ್ಕಟ್ಟನ್ನು ನೀಗಿಸು, ಬಂದು ನನ್ನ ಇಕ್ಕಟ್ಟುಗಳಿಂದ ನನ್ನನ್ನು ಬಿಡಿಸು, ಬಾ ದೇವರೇ, ಬಾ ದೇವರೇ, ಬಾ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ದಾವೀದನ ಪ್ರಾರ್ಥನೆ ಮಾಡಿದ್ದು ಬಾ ದೇವರೇ ಅಂತಲ್ಲ. ದಾವೀದನ ಪ್ರಾರ್ಥನೆ ಮಾಡಿದ್ದು, ನಾನು ಹತ್ತಿ ಬರತಕ್ಕಂತೆ ನನಗೆ ನಿನ್ನ ಕೃಪೆ ದಯಪಾಲಿಸು, ನಾನು ಹತ್ತಿ ನಿನ್ನ ಪ್ರಸನ್ನತೆಗೆ ಬರತಕ್ಕಂತೆ, ನಾನು ಹತ್ತಿ ನಿನ್ನ ಬೆಟ್ಟವನ ಬಳಿಯಲ್ಲಿ ಬರತಕ್ಕಂತೆ, ನಾನು ಹತ್ತಿ ನಿನ್ನ ಸಿಂಹಾಸನದ ಬಳಿಗೆ ಬರತಕ್ಕಂತೆ ನನಗೆ ಕೃಪೆಯನ್ನ ದಯಪಾಲಿಸು ದೇವರೇ ಎಂದು ದಾವೀದನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತಿಲ್ಲಿ ಕೂಡಿ ಬಂದಿರುವಂತ ದೇವರ ಮಕ್ಕಳೇ, ದೇವರು ನಿಮ್ಮ ಬಳಿಯಲ್ಲಿ ಇಳಿದು ಬರುವುದಕ್ಕಿಂತ ನೀವು ದೇವರ ಬಳಿಗೆ ಓಡಿ ಹೋಗುವುದಾದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಜೀವಿತವು ಸಂಪೂರ್ಣವಾಗಿ ಬದಲಾಗುತ್ತದೆ. ಯಾರ್ಯಾರು ಜೀವನ ಬದಲಾಗಿದೆಯೋ, ಯಾರ್ಯಾರ ಅಲ್ಲಿಯ ಜೀವಿತಗಳು ರೂಪಾಂತರಗೊಂಡಿದೆಯೋ, ಅವರೆಲ್ಲರೂ ಮಾಡಿದಂತ ಕಾರ್ಯ ಏನು ಗೊತ್ತಾ? ಅವರು ಬೆಟ್ಟವನ್ನು ಹತ್ತಿ ದೇವರ ಬಳಿಗೆ ಹೋದರು. ಶೂನೇಮಳ ಮಗನು ಸತ್ತು ಹೋದಾಗ ಆತನು ಹೇಳ್ತಾನೆ, ಸೇವಕರ ಬಳಿಯಲ್ಲಿ ಹೋಗಿ ಎಲೀಷನಿಗೆ ಹೇಳು, ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿ. ಆದ್ರೆ ಶೂನೇಮಳು ತೀರ್ಮಾನಿಸಲು, ಆತನು ಇತ್ತ ಕಡೆ ಬರುವುದಕ್ಕೆ ನಾನು ಸೇವಕನೆಲ್ಲ ಕಳಿಸಬೇಕಾಗಿರೋದು, ನಾನು 10 ಕಡೆ ನಾನು ಹೋಗ್ತೇನೆ, ನಾನು 10 ಕಡೆ ಹೋಗಿ ನಾನು ಎಲೀಷನನ್ನ ಭೇಟಿ ಆಗ್ತೀನಿ ಎಂದು ಆತನು ಎಲೀಷನ ಬಳಿಯಲ್ಲಿ ಆಕೆ ಓಡಿ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ಲು. ಸೇವಕನು ಹೋದಾಗ ಎಲೀಷನು ಸೇವಕನ ಬಳಿಯಲ್ಲಿ ಹೇಳಿದನು, ಈ ಕೋಲನ್ನು ತೆಗೆದುಕೊಂಡು ಹೋಗಿ ಅವನ ಮೇಲೆ ಹಾಕು, ಹುಡುಗನು ಬದುಕ್ತಾನೆ ಎಂದು. ಆದ್ರೆ ಶೂನೇಮಳು ಆಕೆ ಬೆಟ್ಟವನ್ನು ಹತ್ತಿ ಎಲೀಷನ ಬಳಿಗೆ ಹೋದಾಗ ಎಲೀಷನ್ ಹೇಳಿದ, ಈಗ ನಾನು ಕೋಲಲ್ಲ ಕಳಿಸೋದು, ನಾನೇ ನಿನ್ನ ಸಂಗಡ ಬರುವವನಾಗಿರುತ್ತೇನೆ. ಇವತ್ತು ಯಾವಾಗ ನಾವು ದೇವರ ಬಳಿಗೆ ಹತ್ತಿ ನಾವು ಪ್ರವೇಶ ಮಾಡಲಿಕ್ಕಾಗಿ ನಾವು ಪ್ರಾರಂಭಿಸ್ತೀವೋ, ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವು ಯೋಚನೆ ಮಾಡೋದಕ್ಕಿಂತ, ನಾವು ನೆನೆಸುವುದಕ್ಕಿಂತ, ನಾವು ಬೇಡುವುದಕ್ಕಿಂತ ದೇವರು ದೊಡ್ಡ ಕಾರ್ಯವನ್ನ ದೇವರು ನಮ್ಮ ಜೀವಿತದಲ್ಲಿ ದೇವರು ಮಾಡ್ತಾನೆ. ದೇವರ ಮಹಿಮೆಯಾದಂತ ಕಾರ್ಯವನ್ನ ತನ್ನ ಜನರಿಗೆ ದೇವರು ಒಪ್ಪಿಸಬೇಕಾದ್ರೆ, ದೇವರು ತಾನು ಮಾಡಿದಂಥ ಒಂದೇ ಒಂದು ಕಾರ್ಯ, ದೇವರು ಅವರ ಬಳಿಯಲ್ಲಿ ಹೇಳಿದ್ರು, ನೀನು ಹತ್ತಿ ಬಾ, ನಿನ್ನ ಬೆಟ್ಟವನ್ನು ನೀನು ಹತ್ತು, ನೀನು ನನ್ನ ಬಳಿಗೆ ಬಾ ಎಂಬುದಾಗಿ. ಬಿಡುಗಡೆ ಬೇಕಾದಾಗ ದೇವರು ಅವರ ಬಳಿಗೆ ಬರ್ತಾ ಇದ್ದನು. ಆದರೆ ದೇವರು ತನ್ನ ಅಸಾಧ್ಯವಾದಂಥ ಕಾರ್ಯಗಳನ್ನು, ಅಸಾಧಾರಣವಾದಂಥ ವಿಷಯಗಳನ್ನ ಅವರ ಕೈಯಲ್ಲಿ ದೇವರು ಒಪ್ಪಿಸಬೇಕಾದ್ರೆ ದೇವರು ತಾನು ಹೇಳಿದನು, ನೀನು ಹತ್ತಿ ನನ್ನ ಬಳಿಗೆ ಬಾ ಎಂಬುದಾಗಿ. ಮೋಶೆ ಪರ್ವತವನ್ನು ಹತ್ತಿ ಹೋದನು. ಅವನು ಇಳಿದು ಬರಬೇಕಾದ್ರೆ ಅವನ ಮುಖದ ಪ್ರಭಾವವು ಬದಲಾವಣೆಗೊಂಡಿದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಪೇತ್ರ, ಯಾಕೋಬ, ಯೋಹಾನರು ಬೆಟ್ಟವನ್ನು ಹತ್ತಿ ಯೇಸು ಸ್ವಾಮಿ ಬಳಿಗೆ ಹೋದರು. ಅವರು
ದೇವ ಕುಮಾರನನ್ನ ಅವರು ಕಂಡವರಾಗಿದ್ರು. ಏನಕ್ಕೆ ನಾನು ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಈ ಕಾಲಘಟ್ಟ ಏನದು ಬಿಡುಗಡೆ ಆಶೀರ್ವಾದ ಎನ್ನುವಂತ ಕಾಲಘಟ್ಟದಲ್ಲೆಲ್ಲ ಸಭೆ ನಿಂತಿರೋದು. ಸಭೆ ಎನ್ನುವಂಥದ್ದು ಮಹಿಮೆಯಿಂದ ಮಹಿಮೆ ಕಡೆ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳುವಂತ ಹಂತಕ್ಕೆ ಈ ದಿವಸಗಳಲ್ಲಿ ಸಭೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ತಿಂಗಳಿಗೆ ದೇವರು ಕೊಟ್ಟಂತ ವಾಗ್ದಾನ ಸ್ವಾಧೀನ ಪಡಿಸಿಕೊಳ್ಳುವ ತಿಂಗಳು. ಎಲ್ಲೆಲ್ಲಿ ಸ್ವಾಧೀನ ಪಡಿಸಿಕೊಂಡಿದ್ದಾರೋ ಅಲ್ಲೆಲ್ಲ ನಾವು ಗಮನಿಸಲಿಕ್ಕೆ ಸಾಧ್ಯ. ಅವರ ಬೆಟ್ಟವನ್ನು ಹತ್ತಿ ಅವರು ಹೋಗಿ ಅವರ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡರು. ಈ ಮಾರ್ಚ್ ತಿಂಗಳಲ್ಲಿ ಇವತ್ತು ಯಾರು ಹತ್ತಲಿಕ್ಕೆ ಆಗದಿರುವಂತ ಆಶ್ರಯಗಿರಿ ಕಡೆ ಹತ್ತುವುದಕ್ಕೆ ಸಿದ್ಧರಾದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಕುಟುಂಬದಲ್ಲಿರುವ ವಾಗ್ದಾನ, ನಿನ್ನ ಜೀವನದಲ್ಲಿ ಇರುವ ವಾಗ್ದಾನ, ನಿನ್ನ ತಲೆಮಾರಿನಲ್ಲಿ ಇರುವಂತ ವಾಗ್ದಾನ, ನಿನ್ನ ಸೇವೆಯ ಕುರಿತಾದಂತ ವಾಗ್ದಾನಗಳು ಅದು ಕೈ ತಪ್ಪಿ ಹೋಗೋದಿಲ್ಲ. ದೇವರು ಅದನ್ನು ನಿನ್ನ ಕೈಗಳಲ್ಲಿ ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ತನ್ನ ಶಕ್ತಿಯನ್ನ ದೇವರು ನಿಮಗೆ ದಯಪಾಲಿಸ್ತಾನೆ. ನಂಬೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನೆಪವನ್ನು ಹೇಳೋ ಜನ ಹೇಳ್ತಾರೆ ನಮಗೆ ಶಕ್ತಿ ಸಾಲದು. ನೆಪ ಹೇಳೋ ಜನ ಹೇಳ್ತಾರೆ ಅವರೆಲ್ಲ ದೊಡ್ಡವರು, ಅವರೆಲ್ಲರೂ ಬಲಿಷ್ಠರು. ನೆಪ ಹೇಳುವಂತ ಜನ ಹೇಳ್ತಾರೆ ಇದು ನಮಗೆಲ್ಲ ಆಗಿ ಬರಲ್ಲ. ಆದರೆ ವಾಗ್ದಾನದ ಅರಿವು ಉಳ್ಳಂತ ದೇವರ ಮಕ್ಕಳು, ದೇವರು ನನಗೆ ಅಸಾಧಾರಣವಾದಂತ ಕಾರ್ಯಗಳನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ನನ್ನನ್ನು ಕರೆದಿದ್ದಾನೆ ಎಂದು ಅರಿವುಳ್ಳಂತ ದೇವರ ಮಕ್ಕಳು ಅವರು ಏನ್ ಮಾಡ್ತಾರೆ, ಅವರ ಬೆಟ್ಟವನ್ನು ಅವರು ಹತ್ತಲಿಕ್ಕಾಗಿ ಪ್ರಾರಂಭಿಸ್ತಾರೆ. ಕಾರಣ ಬೆಟ್ಟದಲ್ಲಿ ಏನಿದೆ, ದೇವರ ಪ್ರಸನ್ನತೆ ಇದೆ. ಬೆಟ್ಟದಲ್ಲಿ ಏನಿದೆ, ದೇವರ ಶಬ್ದ ಇದೆ. ಬೆಟ್ಟದಲ್ಲಿ ಏನಿದೆ ಅಂದ್ರೆ ಚಿಯೋನ್ ಎಂಬ ಬೆಟ್ಟದಲ್ಲಿ ಯಾವಾಗಲೂ ಒಂದು ಬೆಂಕಿ ಅದು ಹುರಿತಾನೆ ಇರುತ್ತೆ. ಈ ಬೆಟ್ಟದೊಳಗಡೆ ಮೇಲೆ ಪ್ರವೇಶ ಮಾಡೋರು ಅವರು ಇಳಿದು ಬರಬೇಕಾದ್ರೆ ಬರೋ ಹಾಗೆ ಅವರು ಬರೋದಿಲ್ಲ. ಅವರ ಜೀವಿತಗಳು ರೂಪಾಂತರಗೊಂಡವರಾಗಿ ಬರಲಿಕ್ಕಾಗಿ ಹೋಗ್ತಾರೆ. ಇವತ್ತು ದೇವರ ಸಭೆಯಲ್ಲಿ ಕೂಡಿ ಬರೋ ದೇವರ ಮಕ್ಕಳು, ಇವತ್ತು ನಿಮಗೊಂದು ಇನ್ವಿಟೇಷನ್, ಒಂದು ಆಮಂತ್ರಣವನ್ನು ಕೊಡುತ್ತಾ ಇದ್ದೇನೆ. ನಾನು ಎದೆಗುಂದಿದ್ದವನು ಬಾ ದೇವರೇ ಅಂತ ಹೇಳೋದಕ್ಕಿಂತ ಇವತ್ತು ದೇವರ ಬಳಿಗೆ ಹೋಗೋದಿಕ್ಕೆ ಯಾರಾದ್ರೂ ಸಿದ್ಧರಾಗಿದ್ರೆ ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ದೊಡ್ಡ ಸಂಗತಿಗಳನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಪ್ರಾರ್ಥನೆಯಲ್ಲಿ ನಾವು ಬೆಟ್ಟವನ್ನು ಹತ್ತಬೇಕು. ಸ್ತುತಿ ಸ್ತೋತ್ರದಲ್ಲಿ ಆ ಬೆಟ್ಟವನ್ನು ಹತ್ತಬೇಕು. ಪರಿಶುದ್ಧತೆಯಲ್ಲಿ ಆ ಬೆಟ್ಟವನ್ನು ಹತ್ತಬೇಕು. ತಾಳ್ಮೆ ಒಟ್ಟಿಗೆ ಆ ಬೆಟ್ಟವನ್ನು ಹತ್ತಬೇಕು. ನಂಬಿಕೆ ಒಟ್ಟಿಗೆ ಆ ಬೆಟ್ಟವನ್ನು ಹತ್ತಬೇಕು. ಐಕ್ಯ ಮನಸ್ಸಿನೊಟ್ಟಿಗೆ ಆ ಬೆಟ್ಟವನ್ನು ಹತ್ತಬೇಕು. ನೀವು ಬೆಟ್ಟವನ್ನು ಹತ್ತೋದಕ್ಕಾಗಿ ಪ್ರಾರಂಭಿಸಿದಾಗ ನಿಮಗುಳ್ಳಂತ ವಾಗ್ದಾನಗಳು ಕೈ ತಪ್ಪಿ ಹೋಗೋದಕ್ಕೆ ನನ್ನ ದೇವರು ಅನುಮತಿ ಕೊಡೋದಿಲ್ಲ. ಅದು ನಿಮ್ಮ ಮನಸ್ಸಿಗೆ ಸಾಧ್ಯ ಎಂದು ತೋರಬಹುದು. ಆದ್ರೆ ನೀನು ಬೆಟ್ಟವನ್ನು ಹತ್ತುತ್ತೀಯಲ್ಲ, ಆ ಬೆಟ್ಟದಲ್ಲಿ ಒಂದು ಉನ್ನತನಾದ ದೇವರಿದ್ದಾನೆ. ಆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗಾಗಿ ಯುದ್ಧ ಮಾಡುತ್ತೇನೆ ಎಂಬುದಾಗಿ ಕರ್ತನು ಆತನು ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ಅನೇಕರು ಹೇಳ್ತಾರೆ, ನಾನು ಇಷ್ಟು ವರ್ಷಗಳಿಂದ ಚರ್ಚೆಗೆ ಬರ್ತಾ ಇದ್ದೀನಿ, ದೇವರು ನನ್ನ ಜೀವನದಲ್ಲಿ ಅದ್ಭುತನೇ ಮಾಡಿಲ್ಲ, ನನ್ನ ಕಷ್ಟ ಪರಿಹಾರನೇ ಆಗಿಲ್ಲ, ನನ್ನ ದುಃಖ ಹೋರಾಟ ನೀಗೇ ಇಲ್ಲ, ನನ್ನ ಸಾಲ ನೀಗೇ ಇಲ್ಲ. ನಾನು ಕೇಳ್ತೀನಿ, ದೇವರ ಬಳಿಗೆ ಹತ್ತಿ ಹೋಗಿದ್ದೀರಾ? ದೇವರ ಬಳಿಗೆ ಹತ್ತಿ ಹೋಗಿದ್ದೀರಾ? ಇವತ್ತು ಯಾರೆಲ್ಲ ದೇವರ ಬಳಿಗೆ ಹತ್ತಿ ಹೋಗ್ತಾರೋ ಅವರ ಜೀವಿತ ಇದ್ದ ಹಾಗೆ ಇರುವುದಕ್ಕೆ ದೇವರು ಯಾವತ್ತೂ ಅನುಮತಿ ದೇವರು ಕೊಡೋದಿಲ್ಲ. ಆದ್ರಿಂದ ಕೀರ್ತನೆಗಾರನಾತನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಯಾರು ಹತ್ತಲಿಕ್ಕೆ ಆಗದಿರುವಂತ ಆಶ್ರಯ ಕಿರಿ ಕಡೆ ನನ್ನನ್ನು ಹತ್ತಿಸು ಎಂಬುದಾಗಿ ಅವನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎರಡನೇದಾಗಿ ಅವನ ಪ್ರಾರ್ಥನೆ ಏನದು, ನಿನ್ನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ಳುವಂತೆ ನನಗೆ ನೀನು ಅನುಗ್ರಹಿಸು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ಳತಕ್ಕಂತೆ ಸತ್ಯವೇದ ಗ್ರಂಥದಲ್ಲಿ ದೇವರ ರೆಕ್ಕೆ ಎನ್ನುವಂಥದ್ದು ವಿಶೇಷವಾದಂಥ ಒಂದು ವಿಷಯ. ಈ ದೇವರ ರೆಕ್ಕೆ ಎನ್ನುವಂಥದ್ದು ಸತ್ಯವೇದ ಗ್ರಂಥದಲ್ಲಿ ಅನೇಕ ಭಾಗಗಳಲ್ಲಿ ನಾವು ಅದನ್ನು ಗಮನಿಸಲಿಕ್ಕೆ ಸಾಧ್ಯ. ಸತ್ಯವೇದ ಗ್ರಂಥದಲ್ಲಿ 91ನೇ ಕೀರ್ತನೆ 4ನೇ ವಾಕ್ಯವನ್ನು ಓದಿದಾಗ ಅಲ್ಲಿ ಕೀರ್ತನೆಗಾರನಲ್ಲಿ ನಾವು ಇಲ್ಲಿ ಈ ರೀತಿಯಾಗಿ ನಾವು ಗಮನಿಸ್ತೇವೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕೆಗಳ ಮರಿಯನ್ನು ನೀನು ಆಶ್ರಯಿಸಿಕೊಳ್ಳುವಿ ಎಂಬುದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಕೀರ್ತನೆ 36ನೇ ಕೀರ್ತನೆ 7ನೇ ವಾಕ್ಯದಲ್ಲಿ ನಾವು ಗಮನಿಸಿದಾಗ
ನಾವು ಈ ರೀತಿ ನಾವು ಓದುತ್ತೇವೆ, ದೇವರೇ ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಯ ಮರಿಯನ್ನ ಆಶ್ರಯಿಸಿಕೊಳ್ಳುವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಏನಕ್ಕಾಗಿ ಕೀರ್ತನೆಗಾರನು ತಾನು, ಕರ್ತನೇ ನಿನ್ನ ರೆಕ್ಕೆಯ ಮರಿಯನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ನನಗೆ ಕೃಪೆಯನ್ನು ದಯಪಾಲಿಸುವಂತ ಅನುಗ್ರಹಿಸು ಎಂಬುದಾಗಿ ಏನಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇರೋದು? ಬೈಬಲ್ ಅಲ್ಲಿ ನಾವು ಓದಲಿಕ್ಕೆ ಸಾಧ್ಯವಾಗುವಂತ ಕಾರ್ಯ. ಆತನು ಹೇಳ್ತಾನೆ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು ಎಂಬುದಾಗಿ ನಾವು ಗಮನಿಸ್ತೇವೆ. ಅಂದ್ರೆ ಮನುಷ್ಯರನ್ನು ಆಶ್ರಯಿಸಿಕೊಂಡು ಹೋದಾಗ ಮನುಷ್ಯರು ಬೇಕಾದ್ರೆ ನಮ್ಮನ್ನು ತೊರೆದು ಬಿಡ್ತಾರೆ, ಸಂಬಂಧಿಕರನ್ನು ಆಶ್ರಯಿಸಿಕೊಂಡು ಹೋದಾಗ ಸಂಬಂಧಿಕರು ನಮ್ಮನ್ನು ತೊರೆದು ಬಿಡ್ತಾರೆ, ಸ್ನೇಹಿತರನ್ನು ನಾವು ಆಶ್ರಯಿಸಿಕೊಂಡು ಹೋದಾಗ ನಂಬಿದಂತ ಸ್ನೇಹಿತರೇ ನಮಗೆ ತಿರುಗಿ ಬಿದ್ದು ನಮ್ಮನ್ನು ತೊರೆದು ಬಿಡ್ತಾರೆ. ಈ ಲೋಕದಲ್ಲಿ ಇರುವಂತ ಮನುಷ್ಯರು ಅವರು ಒಂದು ಸಂದರ್ಭ ಬಂದಾಗ ಅವರು ತೊರೆದು ಬಿಟ್ಟರು ಸಹ ನಿನ್ನಲ್ಲಿರುವಂತ ವಿಶೇಷತೆ ಏನು ಎನ್ನುವುದಾದ್ರೆ ನಿನ್ನ ಪ್ರೀತಿ ಅನ್ನೋದು ಸಾಧಾರಣವಾದುದಲ್ಲ, ಅದು ಅಮೂಲ್ಯವಾದುದು. ನೀನು ತೊರೆಯುವವನಲ್ಲ, ನೀನು ಕೈ ಬಿಡುವವನಲ್ಲ, ನೀನು ನಮ್ಮನ್ನ ಒಂದು ಕಾಲದಲ್ಲಿ ದಿಕ್ಕಿಲ್ಲ ಎಂದು ನಮ್ಮನ್ನು ಅನಾಥರಾಗಿ ಬಿಡುವವನಲ್ಲ. ನಿನ್ನನ್ನು ಯಾರು ಆಶ್ರಯಿಸಿಕೊಂಡು ಬರ್ತಾರೋ ಅವರನ್ನು ನೀನು ಕೈ ಹಿಡಿದು ನಡೆಸುವ ದೇವರು. ಆದ್ರಿಂದ ಆತನು ಹೇಳ್ತಾನೆ, ನಿನ್ನ ಪ್ರೀತಿಯನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ, ನಿನ್ನ ಪ್ರೀತಿಯನ್ನು ನಾನು ತಿಳ್ಕೊಂಡಿದ್ದೇನೆ, ನೀನು ಎಷ್ಟು ದೊಡ್ಡವನು ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದ್ರಿಂದ ಆತನು ಹೇಳ್ತಾನೆ, ನಾನು ನಿನ್ನ ರೆಕ್ಕೆ ಮರಿಯನ್ನ ನಾನು ಆಶ್ರಯಿಸಿಕೊಳ್ಳುತ್ತೇನೆ, ಮಾನವರು ನಿನ್ನ ರೆಕ್ಕೆ ಮರಿಯನ್ನ ಆಶ್ರಯಿಸಿಕೊಳ್ಳುವರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. ಸತ್ಯವೇದ ಗ್ರಂಥದಲ್ಲಿ ಯಾರೆಲ್ಲ ದೇವರನ್ನು ಆಶ್ರಯಿಸಿಕೊಂಡಿದ್ದಾರೋ ಅವರ ಜೀವಿತ ದೇವರು ವ್ಯರ್ಥವಾಗಿ ಬಿಡಲಿಲ್ಲ, ಅವರನ್ನೆಲ್ಲರನ್ನು ದೇವರು ಉನ್ನತಕ್ಕೆ ದೇವರು ತಂದಿದ್ದಾನೆ. ರೂತಳ ಪುಸ್ತಕದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ರೂತಳ ಪುಸ್ತಕ 2ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಒಂದು ಪದವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ರೂತಳು ಯಾರಾಗಿದ್ದಾಳೆ? ರೂತಳು ನಹೋಮಿಯ ಒಂದು ಸೊಸೆಯಾಗಿದ್ದಾಳೆ. ನಹೋಮಿ ಎಲಿಮಲೇಕನು ತಾನು ಇಬ್ಬರು ಸಹ ಅವರು ಮೋಹಾಬ್ ದೇಶಕ್ಕೆ ಹೋದಾಗ ಬೆತ್ಲೆಹೇಮ್ ಎನ್ನುವಂಥದ್ದು ಈಗೋ ರೊಟ್ಟಿಯ ಮನೆ, ರೊಟ್ಟಿ ಇಲ್ಲದಂತೆ ಕ್ಷಾಮ ಎನ್ನೋದು ಆ ದೇಶವನ್ನು ಆಳಬೇಕಾದ್ರೆ ದಂಪತಿಗಳ ಹಾಗೆ ಇವರಿಬ್ಬರು ಮಕ್ಕಳ ಹಾಗೆ ಇವರು ಮೋಹಾಬ್ ದೇಶಕ್ಕೆ ಹೋಗಿ ಅಲ್ಲಿ ನಮ್ಮ ಜೀವಿತವು ಆಶ್ವಾಸಲ್ಪಡುತ್ತದೆ ಎಂಬುದಾಗಿ ಬಹಳ ನಿರೀಕ್ಷೆಯಿಂದ ಸ್ವಂತ ಬಲದಲ್ಲಿ ಆಶ್ರಯಿಸಿಕೊಂಡವರಾಗಿ ಇವರು ಮೋಹಾಬ್ ದೇಶಕ್ಕೆ ಹೋದ್ರು. ಆದ್ರೆ 10 ವರ್ಷಗಳಲ್ಲೇ ಅವರ ಕುಟುಂಬ ಏನದು ದೊಡ್ಡ ಶೂನ್ಯವಾಗಿ ಮಾರ್ಪಡಲಿಕ್ಕಾಗಿ ಪ್ರಾರಂಭವಾಯಿತು. ಹಣವನ್ನು ಆಶ್ರಯಿಸಿಕೊಂಡು ಹೋದರು, ಸ್ವಂತ ಜ್ಞಾನವನ್ನು ಆಶ್ರಯಿಸಿಕೊಂಡು ಹೋದರು, ಸ್ವಂತ ಬಲವನ್ನು ಆಶ್ರಯಿಸಿಕೊಂಡು ಹೋದರು, ಸ್ವಂತ ಸಾಮರ್ಥ್ಯವನ್ನು ಆಶ್ರಯಿಸಿಕೊಂಡು ಹೋದರು. ಆದರೆ 10 ವರ್ಷಗಳಲ್ಲಿ ಅವರ ಕುಟುಂಬದಲ್ಲಿ ಇದ್ದಂತ ಎಲ್ಲಾ ಪುರುಷರು ಅವರು ಸಾವನ್ನು ಹಪ್ಪಿದ್ದಾರೆ. ಈಗ ನಹೋಮಿ, ಓರ್ಫ ಮತ್ತು ರೂತಳು ಮಾತ್ರವೇ ಉಳಿದಿದ್ದಾರೆ. ಈಗ ನಹೋಮಿಗೆ ಈಗ ಅರ್ಥವಾಯಿತು, ನಾನಿನ್ನ ಇಲ್ಲಿ ಇರೋದಕ್ಕಾಗೋದಿಲ್ಲ, ನನ್ನದು ನನ್ನವರು ಎನ್ನುವರು ಯಾರು ಇಲ್ಲ, ಈಗ ನಾನು ಬೆತ್ಲೆಹೇಮಿಗೆ ಹಿಂತಿರುಗಿ ಹೋಗಬೇಕು. ತನ್ನ ಸೊಸೆಯಾದಂತ ಓಫ್ರ ಮತ್ತು ಅಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ರೂತಳನ್ನು ಕರೆದು ಹೇಳ್ತಾಳೆ, ನೀನು ಹೋಗಮ್ಮ, ನಿಮ್ಮ ತವರು ಮನೆಗೆ ಹೋಗ್ರಿ, ನಿಮ್ಮ ಬಂಧು ಮಿತ್ರಗಳ ಬಳಿಗೆ ಹೋಗ್ರಿ, ತಂದೆ ತಾಯಿಗಳ ಬಳಿಗೆ ಹೋಗ್ರಿ ಎಂಬುದಾಗಿ ಹೇಳಿದಾಗ ಓಫ್ರ ಆಕೆ ಚುಂಬನವನ್ನು ಕೊಟ್ಟು ಆಕೆ ತನ್ನ ಮನೆಗೆ ಹಿಂತಿರುಗಿ ಹೋದಳು. ಆದ್ರೆ ರೂತಳು ಹೇಳಿದ್ಲು, ಅಮ್ಮ ಇಲ್ಲ, ನಿನ್ನ ದೇವರು ನನ್ನ ದೇವರು, ನಿನ್ನ ಜನರು ನನ್ನ ಜನರು, ಅಲ್ಲೇ ನೀನು ಎಲ್ಲಿ ಸಾವಪ್ಪುತ್ತೀಯೋ ಅಲ್ಲೇ ನಾನು ಸಾವಪ್ಪುತ್ತೇನೆ, ನಿನ್ನ ಪಟ್ಟಣ ನನ್ನ ಪಟ್ಟಣ, ನಿನ್ನ ದೇವರು ನನ್ನ ದೇವರು ಎನ್ನುವಂತ ತೀರ್ಮಾನವನ್ನು ತೆಗೆದುಕೊಂಡು ಬೈಬಲ್ ಅಲ್ಲಿ ಒಂದು ಉತ್ತಮವಾದಂತ ಪದ ಹೇಳ್ತದೆ, ನಹೋಮಿಯನ್ನ ರೂತಳು ಅಂಟಿಕೊಂಡಿದ್ದಳು ಎಂಬುದಾಗಿ ಗಮನಿಸ್ತೇವೆ. ನಹೋಮಿಯನ್ನ ರೂತಳು ಅಂಟಿಕೊಂಡಿದ್ದಳು ಎಂಬುದಾಗಿ ಗಮನಿಸ್ತೇವೆ. ಅಲ್ಲಿಂದ ಬೆತ್ಲೆಹೇಮಿಗೆ ಇಳಿದು ಬರುತ್ತಾರೆ. ಬೆತ್ಲೆಹೇಮಿಗೆ ಇಳಿದು ಬಂದಂತ ಸಮಯದಲ್ಲಿ ನಹೋಮಿಗೆ ಈಗೋ ಏನು ಇಲ್ಲ, ಬಿಟ್ಟು ಹೋದಂತ ಮನೆ ಬರದಾಗಿದೆ, ತಿನ್ನುವುದಕ್ಕೆ ಆಹಾರವಿಲ್ಲ. ಆದರೆ ಬೈಬಲ್ ಅಲ್ಲಿ ಗಮನಿಸ್ತೇವೆ, ರೂತಳು ನಹೋಮಿಯನ್ನು ನೋಡ್ಕೊಂಡು ಹೇಳ್ತಾಳೆ, ಅಮ್ಮ ನೀನ್ ಮನೆಯಲ್ಲೇ ಕುತ್ಕೋ, ಹಕ್ಕಲ ಇವತ್ತು ಸುಗ್ಗಿಯ ಕಾಲ, ಹಕ್ಕಲ ತಲೆಗಳನ್ನ ಬೀಜಗಳನ್ನ ಕಾಳುಗಳನ್ನ ನಾನು ಆದುಕೊಂಡು ಬರ್ತೇನೆ
ಮಾಡಿದನೆಂದು ರೂತಳು ಆಕೆ ಅತ್ತೆಯನ್ನ ಮನೆಯಲ್ಲಿ ಕುಳಿಸಿ ಈಗ ಹಕ್ಕಲನ್ನು ಹಾಯುವುದಕ್ಕಾಗಿ ಬೀಜಗಳನ್ನು ಹಾಯುವುದಕ್ಕಾಗಿ ಬೋವಾಜನ ಹೊಲಕ್ಕೆ ಬರ್ತಾ ಇದ್ದಾಳೆ. ಬೋವಾಜನ ಹೊಲಕ್ಕೆ ಬಂದಾಗ ಬೈಬಲ್ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾದ ಕಾರ್ಯ, ಈಕೆ ಎಲ್ಲರ ಹಿಂದೆ ಉಳಿದಿದ್ದಳು. ಈಕೆಗೆ ಆ ದೇಶಪ್ಪ ಹೊಸದು, ಅಲ್ಲಿನ ಜನರು ಹೊಸದವರು, ಅಲ್ಲಿನ ಪಟ್ಟಣ ಹೊಸದು, ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಕಲೆಗಳು, ಅಲ್ಲಿನ ಅಭ್ಯಾಸಗಳು ಎಲ್ಲವೂ ಹೊಸದು. ಎಲ್ಲರಿಗಿಂತ ಹಿಂದೆ ಉಳಿದಂತ ಈ ರೂತಳು ಆಕೆ ಅಕ್ಕಲ ತೆನೆಗಳನ್ನ ಆದು ಮುಂದಕ್ಕೆ ಸಾಗಬೇಕಾದ್ರೆ ಬೋವಾಜನಿಗೆ ಗೊತ್ತಾಯಿತು ಈಕೆ ನಹೋಮಿಯ ಸೊಸೆ ಎಂಬುದಾಗಿ. ಆಗ ದೇವರ ವಾಕ್ಯದಲ್ಲಿ ನಾವು ಹಲ್ಲೆಲೂಯಾ ರೂತಳು ಬರೆದ ಪುಸ್ತಕದಲ್ಲಿ 2:12 ನಾವು ಈ ರೀತಿಯಾಗಿ ಗಮನಿಸ್ತೇವೆ, ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ಳ ಬಂದೆಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. ಈ ವಾಕ್ಯಕ್ಕಾಗಿ ಕೈಗಳೆತ್ತಿ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ ಹೇಳ್ರಿ. ಮತ್ತೊಂದು ಆವರ್ತಿ ಕೈಗಳೆತ್ತಿ ಗಟ್ಟಿಯಾಗಿ ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ, ಬೋವಾಜನ ಹೇಳಿದಂತ ಪದ, ಎಲ್ಲವನ್ನ ಬಿಟ್ಟು ಯಾವಾತನ ರೆಕ್ಕೆಯನ್ನ ನೀನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ನೀನು ಬಂದೆಯೋ. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ಎಲ್ಲವನ್ನು ಬಿಟ್ಟು ಯಾವ ನಾಮವನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ಇವತ್ತು ದೇವರ ಮಕ್ಕಳು ಬಂದಿದ್ದೀರೋ, ಸಂಬಂಧಿಕರನ್ನ, ಕೆಲಸವನ್ನ, ಕುಟುಂಬವನ್ನ, ಹಳೆ ಜೀವಿತವನ್ನ, ನಿಮಗುಳ್ಳಂಥದ್ದು ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿ ನನಗೆ ಸಾಕು ಎಂಬುದಾಗಿ ಯಾರೆಲ್ಲ ಇವತ್ತು ಆತನನ್ನು ಆಶ್ರಯಿಸಿಕೊಂಡು ಬಂದಿದ್ದೀರೋ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಆತನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಂಡಿರುವ ದೇವರ ಮಕ್ಕಳೇ, ಇವತ್ತು ನೀವು ಹಿಂದೆ ಇದ್ದುಕೊಂಡು ಹಕ್ಕಲ ತನೆಗಳನ್ನ, ಒಂದೊಂದು ಬೀಜಗಳನ್ನು ನೀವು ಆರಿಸಿಕೊಳ್ತಾ ಇರಬಹುದು. ಆದ್ರೆ ನೀನು ಯಾರನ್ನ ಆಶ್ರಯಿಸಿಕೊಳ್ಳುವುದಕ್ಕಾಗಿ ಬಂದಿದೆಯೋ ಆ ದೇವರು ನಿನ್ನ ಮುಖ ಲೆಚ್ಚಗೀಡಾಗಿ ಹೋಗೋದಿಕ್ಕೆ ನನ್ನ ದೇವರು ನಿನಗೆ ಅನುಮತಿ ಕೊಡೋದಿಲ್ಲ. ಆತನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ದಯಪಾಲಿಸ್ತಾನೆ. ನಮಗಿವತ್ತು ಏನು ಇಲ್ಲ ಪಾಸ್ಟರ್, ಇವತ್ತು ನಮಗೆ ಹೊಗಳಿಕೊಳ್ಳೋದಕ್ಕೆ ಏನು ಇಲ್ಲ. ಇವತ್ತು ನನ್ನ ಜೋಬು ಖಾಲಿ, ನಾನು ಎಲ್ಲದರಿಂದ ಹಿಂದೆ ನಾನು ಉಳಿದಿದ್ದೀನಿ. ಆದರೂ ನನ್ನ ಆಶ್ರಯ ದೇವರ ಮೇಲೆ ಮಾತ್ರ, ನನ್ನ ಆಶ್ರಯ ದೇವರ ಮೇಲೆ ಮಾತ್ರ. ದೇವರ ಸಭೆ ಎಂಬ ಬೀಜದಲ್ಲಿ, ದೇವರ ಸಭೆ ಎಂಬ ಹೊಲದಲ್ಲಿ ಬಿತ್ತುವಂತ ಚಿಕ್ಕ ಚಿಕ್ಕ ಬೀಜಗಳು, ವಾಕ್ಯ ಎಂಬ ಬೀಜ, ವಾಗ್ದಾನ ಎಂಬ ಬೀಜ, ದೇವರ ಸ್ವಾರ್ಥಿ ಎಂಬ ಬೀಜ, ಪ್ರಾರ್ಥನೆ ಎಂಬ ಬೀಜ, ನಂಬಿಕೆ ಕ್ರಿಯೆ ಎಂಬ ಬೀಜವನ್ನ ಒಂದೊಂದಾಗಿ 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 ನಾನು ಆರಿಸಿಕೊಂಡು ಹೊರಗಡೆ ನನಗೆ ತೃಪ್ತಿ ಪಡೋದಕ್ಕೆ ಏನು ಇಲ್ಲದಿದ್ರು ಈ ವಾಕ್ಯವನ್ನು ತೆಗೆದುಕೊಂಡು, ಈ ಪ್ರಾರ್ಥನೆ ತೆಗೆದುಕೊಂಡು, ಈ ಸ್ತೋತ್ರವನ್ನು ತೆಗೆದುಕೊಂಡು ನನ್ನ ಆತ್ಮನ ಮನುಷ್ಯನನ್ನ ಬಲಪಡಿಸಿಕೊಳ್ತಾ ಇದ್ದೀನಿ, ನನ್ನ ಆತ್ಮನ ಮನುಷ್ಯನನ್ನ ಧೈರ್ಯಪಡಿಸಿಕೊಳ್ತಾ ಇದ್ದೀನಿ. ಒಂದಲ್ಲ ಒಂದು ದಿವಸ ನನ್ನ ಪರಿಸ್ಥಿತಿಗಳು ಬದಲಾಗುತ್ತೆ. ಒಂದಲ್ಲ ಒಂದು ದಿವಸ ದೇವರು ನಮ್ಮನ್ನು ಕೈ ಹಿಡಿದು ಮೇಲೆ ಎತ್ತುತ್ತಾನೆ. ಒಂದಲ್ಲ ಒಂದು ದಿವಸ ನಿಂದಿಸಿದವರ ಮಧ್ಯದಲ್ಲಿ ದೇವರು ನನಗೆ ದೊಡ್ಡ ಕಾರ್ಯ ಮಾಡುತ್ತಾನೆ ಎಂದು ಇವತ್ತು ನನಗೆ ಹೊಗಳಿಕೊಳ್ಳೋದಕ್ಕೆ, ಪ್ರಶಂಸೆ ಪಡೋದಕ್ಕೆ ನನಗೆ ಏನು ಇಲ್ಲ. ನನಗಿರೋದು ಹಕ್ಕಲತನೆಗಳು ಮಾತ್ರ. ನನಗೆ ಹಣ ಇಲ್ಲ, ನನಗಿರೋದು ಬೀಜ ಮಾತ್ರ. ಇವತ್ತು ನಾನು ಹೇಳ್ತೇನೆ, ನಿನಗೆ ಹೊಗಳಿಕೊಳ್ಳೋದಕ್ಕೆ ಹಣ ಇಲ್ಲ, ಬೀಜ ಇದೆಯಾ? ಇವತ್ತು ನಿನಗೆ ಸ್ನೇಹಿತರಿಲ್ಲ, ಬೀಜ ಇದೆಯಾ? ಇವತ್ತು ನಿನ್ನ ಜೀವಿತದಲ್ಲಿ ಹಲವು ಸಂಬಂಧಿಕರಿಲ್ಲ, ಬೀಜ ಇದೆಯಾ? ಇವತ್ತು ದೇವರ ವಾಕ್ಯ ಎಂಬ ಹಕ್ಕಲ ತೆನೆಗಳನ್ನು ಆಯೋದಕ್ಕೆ ಇವತ್ತು ದೇವರ ಮಕ್ಕಳು ಸಿದ್ಧವಾದ್ರೆ, ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಹೊಲವನ್ನು ಬಿಟ್ಟು ಹೋಗದೆ ಇಲ್ಲಿ ಬಿತ್ತುವಂತ ಒಂದೊಂದು ವಾಕ್ಯವನ್ನು ತೆಗೆದುಕೊಂಡು ನಿನ್ನ ಹೃದಯವನ್ನು ತುಂಬಿಕೊಳ್ಳುವುದಕ್ಕಾಗಿ ನೀನು ಪ್ರಾರಂಭಿಸಿದ್ರೆ, ನಾನು ಒಂದು ಕಾರ್ಯ ಹೇಳ್ತೇನೆ, ಯಾವನ ಮೊರೆಯನ್ನು ನೀನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ಬಂದಿದೆಯೋ ಆ ದೇವರು ನಿನಗೆ ಸಾಧಾರಣವಾದದಲ್ಲ. ಯೇಸು ಸ್ವಾಮಿ ನಂಬಿದಂತ ನಿಮಿತ್ತ ನಿನಗೆ ಏನು ಸಿಕ್ತು? ಸಿಗೋದನ್ನ ದೇವರು ತೋರಿಸ್ತಾನೆ. ಇವತ್ತು ದೇವರ ನಾಮಕ್ಕಾಗಿ, ಸೇವೆಗಾಗಿ ಬಂದಂತ ನಿಮಿತ್ತ, ಸುವಾರ್ತೆಗಾಗಿ ಬಂದಂತ ನಿಮಿತ್ತ, ಎಲ್ಲವನ್ನು ಬಿಟ್ಟು ಬಂದಂತ ನಿಮಿತ್ತ ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ಎಂದು ಹುಡುಕೊಂಡು ಬಂದಂತ ನಿಮಿತ್ತ ನಿನಗೆ ಏನ್ ಸಿಕ್ತು ಎಂದು ಇವತ್ತು ಲೋಕದವರು ಪ್ರಶ್ನೆ ಮಾಡಿದವರು ಅನೇಕರು ಇದರ ಮಧ್ಯದಲ್ಲಿ ಇದ್ದಾರೆ. ಇವತ್ತು ಅವರೆಲ್ಲ ಹಿಂತಿರುಗಿ ಹೇಳೋದಿಕ್ಕೆ ಸಾಧ್ಯ, ದೇವರು ನಮಗೆ ಸಾಧಾರಣವಾದುದು ದೇವರು ಕೊಡಲಿಲ್ಲ, ದೇವರು ನಮಗೆ ಉತ್ತಮವಾದುದನ್ನೇ
ಕೊಟ್ಟಿದ್ದಾನೆ. ರೂತಳೆ, ರೂತಳೆ, ಈಗ ನಿನಗಿರೋದು ಬೇರೆ ಏನಿದೆ? ಅಕ್ಕಲತನೆಗಳು ಮಾತ್ರ. ಆದ್ರೆ ಆಶ್ರಯ ಏನೋದು ದೇವರ ಮೇಲೆ, ಆಶ್ರಯ ಏನೋದು ದೇವರ ಮೇಲೆ. ಬಹುವಾಚನು ತಾನು ಹೇಳಿದ್ರು, ದೇವರು ನಿನಗೆ ಉತ್ತಮವಾದ ಪ್ರತಿಫಲವನ್ನ ದಯಪಾಲಿಸ್ತಾನೆ. ದೇವರ ವಾಕ್ಯದಲ್ಲಿ ಇದನ್ನು ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ರೂತಳ ಪುಸ್ತಕದಲ್ಲಿ ದೇವರು ರೂತಳ ಜೀವನದಲ್ಲಿ ಮಾಡಿದ ಕಾರ್ಯ ಏನು? ವಾಕ್ಯವನ್ನು ತೆಗೆದುಕೊಂಡಳು, ನಂಬಿಕೆಯನ್ನು ತೆಗೆದುಕೊಂಡಳು, ಸ್ತೋತ್ರ ತೆಗೆದುಕೊಂಡಳು. ಆದ್ರೆ ರೂತಳ ಪುಸ್ತಕ ಮುಗಿಯಬೇಕಾದ್ರೆ ಆಕೆ ಏನಾದ್ಲು ಗೊತ್ತಾ? ಆಕೆಗೆ ಏನು ಇಲ್ಲದಿರುವಂತ ಅದೇ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ದೇವರು ಆಕೆಯನ್ನು ಆಶೀರ್ವಾದ ಮಾಡೋದಕ್ಕಾಗಿ ಪ್ರಾರಂಭಿಸಿದನು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಎಲ್ಲಿ ನೀನು ಅಕ್ಕಲ ತೆನೆಗಳನ್ನು ಆರಿಸ್ಕೊಳ್ತೀಯೋ ಅಲ್ಲೇ ದೇವರು ನಿನ್ನನ್ನು ನೆಟ್ಟಿ ಯಾವ ಪಟ್ಟಣದಲ್ಲಿ ನೀನು ನೆಲೆ ನಿಲ್ಲೋದಿಲ್ಲ, ಯಾವ ಊರಲ್ಲಿ ನೀನು ಬೆಳೆಯೋದಿಲ್ಲ, ಎಲ್ಲಿ ನೀನು ಮುಂದಕ್ಕೆ ಬರೋದಿಲ್ಲ, ಎಲ್ಲಿ ನೀನು ತಲೆ ಎತ್ತೋದಿಲ್ಲ, ಎಲ್ಲಿ ನೀನು ನಿಂದೆ ಪಾತ್ರೆ ಆಗ್ತೀಯ ಅಂತ ಜನ ನಿನ್ನ ಕುರಿತಾಗಿ ವಿಧಿ ಬರೆದ್ರು, ಅಲ್ಲೇ ದೇವರು ಹೇಳ್ತಾನೆ ಅದೇ ಭೂಮಿಯನ್ನ ನಾನು ನಿನಗೆ ಬಾಧ್ಯವಾಗಿ ನಾನು ನಿನಗೆ ಕೊಡುತ್ತೇನೆ. ಯಾವ ಭೂಮಿಯಲ್ಲಿ ನೀನು ನೆಲೆ ನಿಂತು, ಯಾವ ಭೂಮಿಯಲ್ಲಿ ನೀನು ಅವಮಾನಕ್ಕೆ ಒಳಪಟ್ಟು ಅದೇ ಸ್ಥಳದಲ್ಲಿ ನಾನು ನಿನ್ನನ್ನ ತಲೆ ಎತ್ತಿ ನಡೆಯುವ ಹಾಗೆ. ಇವತ್ತು ಯಾರಾದ್ರೂ ನಂಬಿಕೆ ಉಳ್ಳವರಿದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಇವತ್ತು ನಿನ್ನ ಮನೆಯಲ್ಲಿ ದೇವರು, ನಿನ್ನ ಕುಟುಂಬದಲ್ಲಿ, ನಿನ್ನ ಸಂಬಂಧಿಕರ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಪಾಸ್ಟರ್, ಪ್ರತಿಫಲ ಬಂತ? ಇಲ್ಲ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ನೀನ್ ಏನ್ ಮಾಡಬೇಕು? ಇವತ್ತು ನಿನ್ನ ಹೊಲದಲ್ಲಿ ನಿನ್ನ ನೆಲೆಗೊಳ್ಳು. ಇವತ್ತು ವಾಗ್ದಾನ ಬಂತ? ಬರಲಿಲ್ಲ. ಇವತ್ತು ದರ್ಶನದ ಸಂಪೂರ್ಣತೆ ಬಂತ? ಬರಲಿಲ್ಲ. ಆದ್ರೂ ತೆನೆಗಳನ್ನು ಆರಿಸಿಕೊಳ್ಳೋದು ಬಿಡಲಿಲ್ಲ. ನಾನು ಇವತ್ತು ನಡು ಬಗ್ಗಿದವನಾಗಿ, ಇವತ್ತು ಮೊಣಕಾಲು ಊರಿದವನಾಗಿ, ಜನರ ನಿಂದೆಗಳ ಮಧ್ಯದಲ್ಲೂ, ಒಬ್ಬಟ್ಟಿಗೆ ತನದ ಮಧ್ಯದಲ್ಲೂ, ಯೇಸುವೇ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನನ್ನು ಆಶ್ರಯಿಸಿಕೊಂಡು ಬಂದಿದ್ದೇನೆ, ನೀನು ನನ್ನ ಕೈ ಬಿಡೋದಿಲ್ಲ, ಅದಕ್ಕಾಗಿ ಸ್ತೋತ್ರ ಎಂದು ಹಕ್ಕಲನ್ನು ಹಾಯುವಂತ ರೂತಳೆ, ನಿನಗುಳ್ಳಂತ ವಿಶೇಷತೆ ಏನು ಗೊತ್ತಾ? ನೀನ್ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತ, ಆದ್ರೆ ಕಾಣದಿರುವಂತ ಮಂಡಲದಲ್ಲಿ ದೇವರು ನಿನಗಾಗಿ ದೇವರು ಕೈಗಳನ್ನು ಚಲಿಸ್ತಾ ಇದ್ದಾನೆ. ರೂತಳ ಪುಸ್ತಕದಲ್ಲಿ ಪ್ರವಾದಿ ಇಲ್ಲ, ರೂತಳ ಪುಸ್ತಕದಲ್ಲಿ ಆಲೋಚನೆ ಹೇಳೋದಕ್ಕೆ ಯಾರು ಇಲ್ಲ, ಆದ್ರೆ ಆಶ್ರಯ ದೇವರ ಮೇಲೆ ಇತ್ತಲ್ಲ. ದೇವರೇನು ಹೇಳಿದ? ಪ್ರವಾದಿ ನಿನಗೆ ಆಲೋಚನೆ ಹೇಳಿದ್ರು ಹೇಳದೆ ಹೋದ್ರು, ಆಶ್ರಯ ನನ್ನ ಮೇಲಾಗಿರೋದ್ರಿಂದ ನಾನು ನಿನಗಾಗಿ ಕಾಣದಿರುವಂತ ಮಂಡಲದಲ್ಲಿ ನನ್ನ ಕೈಗಳನ್ನು ಚಲಿಸುವುದಕ್ಕಾಗಿ ಮಾಡುತ್ತೇನೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರು ನನಗೆ ಆಲೋಚನೆ ಹೇಳಿಲ್ಲ, ಯಾರು ನನಗೆ ವಾಗ್ದಾನ ಹೇಳಿಲ್ಲ ಅಂತ ಯಾರಾದ್ರೂ ಸುಮ್ಮನೆ ಕೂತ್ಕೊಂಡಿದ್ರೆ ನಾನು ಹೇಳ್ತೇನೆ, ಆಶ್ರಯ ದೇವರ ಮೇಲೆ ಇದೆಯಾ? ನಾನು ಮತ್ತೊಂದು ಆವರ್ತಿ ಕೇಳ್ತೀನಿ, ಆಶ್ರಯ ದೇವರ ಮೇಲೆ ಇದೆಯಾ? ಮತ್ತೊಂದು ಆವರ್ತಿ ಕೇಳ್ತೇನೆ, ನಿನ್ನ ಆಶ್ರಯ ದೇವರ ಮೇಲೆ ಇದೆಯಾ? ನಿನಗಾಗಿ ದೇವರು ಚಲಿಸೋದನ್ನ, ನಿನಗಾಗಿ ಪ್ರತಿಫಲ ದಯಪಾಲಿಸೋದನ್ನ, ನಿನ್ನ ಕಣ್ಣೀರಿಗೆ ಉತ್ತರ ಕೊಡೋದನ್ನ, ನೀನು ಅನುಭವಿಸಿದ ಹಿಂಸೆಗಳಿಗೆ ದೇವರು ಸರಿಯಾದ ಮಾನವನ್ನು ಕೊಡೋದನ್ನ ನನ್ನ ದೇವರು ನಿಲ್ಲಿಸೋದಿಲ್ಲ, ನನ್ನ ದೇವರು ನಿಲ್ಲಿಸೋದಿಲ್ಲ, ನನ್ನ ದೇವರು ನಿಲ್ಲಿಸೋದಿಲ್ಲ. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ, ಗಟ್ಟಿಯಾಗಿ ಸ್ತೋತ್ರ. ನನ್ನ ಆಶ್ರಯ ದೇವರ ಮೇಲೆ, ನನ್ನ ಆಶ್ರಯ ದೇವರ ಮೇಲೆ, ನನ್ನ ಆಶ್ರಯ ಯೇಸುವಿನ ಮೇಲೆ. ನನಗೆಲ್ಲ ಶೂನ್ಯವಾಗಿದ್ರು ಆಶ್ರಯ ಬಿಡಲಿಲ್ಲ, ಆಶ್ರಯ ಬಿಡಲಿಲ್ಲ, ಆಶ್ರಯ ಬಿಡಲಿಲ್ಲ. ನಂಬಿದವರು ತೊರೆದ್ರು, ಜೊತೆಯಲ್ಲಿ ಇದ್ದದ್ದು ಎಲ್ಲವೂ ಕೈ ಬಿಟ್ಟು ಹೋಯ್ತು, ಆದ್ರೆ ದೇವರನ್ನ ಆಶ್ರಯ ಮಾಡೋದನ್ನ ನಾನು ಬಿಡಲಿಲ್ಲ. ಇವತ್ತು ಈ ಕ್ಷಣದಲ್ಲೂ ದೇವರು ನನಗಾಗಿ ಬಾಗಿಲನ್ನು ತೆರೆಯೋದಕ್ಕೆ, ಪಟ್ಟಣದ ಬಾಗಿಲನ್ನು ತೆರೆಯೋದಕ್ಕೆ, ಕುಟುಂಬದ ಬಾಗಿಲನ್ನು ತೆರೆಯೋದಕ್ಕೆ
ಐ ಬಿಲೀವ್. ನಾನು ನಂಬ್ತೇನೆ. ಈಗ ನನಗೇನು ಇಲ್ಲದಿದ್ರು ನನಗೆ ಒಂದು ನಂಬಿಕೆ ಇದೆ. ನನ್ನ ಮೇಲೆ, ದೇವರ ಮೇಲೆ ನನಗೊಂದು ಭರವಸೆ ಇದೆ. ನಾನು ಆತನನ್ನು ಆಶ್ರಯಿಸಿಕೊಂಡು ಬಂದಿದ್ದೇನೆ. ಆತನ ಮುಖ ನೋಡಿದವರ ಯಾರ ಮುಖ ಲಜ್ಜೆಗೀಡಾಗಿ ಹೋಗೋದಿಲ್ಲ. ರೂತಳೆ, ಯಾವ ಆತನನ್ನು ನೀನು ಆಶ್ರಯಿಸ್ಕೊಳ್ಳೋದಕ್ಕೆ ಬಂದಿದೀಯ? ಈ ಪ್ರತಿ ಚೇರಲ್ಲಿ ಕುಳಿತುಕೊಂಡಿರುವಂಥ ಪ್ರತಿಯೊಂದು ದೇವರ ಮಕ್ಕಳಿಗೆ ಅದೇ ಸಾಕ್ಷಿ. ಮನುಷ್ಯನನ್ನು ಆಶ್ರಯಿಸ್ಕೊಳ್ಳೋಕೆ ಬರಲಿಲ್ಲ ನಾವು. ಇಲ್ಲಿರುವಂಥ ಪ್ರತಿ ಚೇರು ಹೇಳುತ್ತೆ, ಇಲ್ಲಿರುವಂಥ ಪ್ರತಿಯೊಂದು ಕುರ್ಚಿಗಳು ಹೇಳುತ್ತೆ, ಆ ಕುರ್ಚಿ ಮೇಲೆ ಕೂತಿರುವ ಪ್ರತಿಯೊಂದು ವಿಶ್ವಾಸಿಗಳು ಹೇಳ್ತಾರೆ, ನಾನು ಮನುಷ್ಯನಲ್ಲ, ನನ್ನ ಆಶ್ರಯ. ಹಣ ಅಲ್ಲ ನನ್ನ ಆಶ್ರಯ, ವಾಕ್ಚಾತುರ್ಯ ಅಲ್ಲ ನನ್ನ ಆಶ್ರಯ, ತಾಲಂತಲ್ಲ ನನ್ನ ಆಶ್ರಯ, ಸ್ನೇಹಿತರಲ್ಲ ನನ್ನ ಆಶ್ರಯ. ನನ್ನ ಆಶ್ರಯ ಯೇಸು, ನನ್ನ ಆಶ್ರಯ ಯೇಸು, ನನ್ನ ಆಶ್ರಯ ಯೇಸು. ಇವತ್ತು ಈ ಸಭೆಯಲ್ಲಿರುವವರ ಪ್ರತಿಯೊಬ್ಬರ ಆಶ್ರಯ ಯೇಸು ಆಗಿರೋದ್ರಿಂದ ನಾನು ಹೇಳ್ತೇನೆ, ನಿನ್ನ ಪ್ರತಿಫಲ ಈಗೋ ಮಾರ್ಗದಲ್ಲಿದೆ, ಈಗೋ ನಿನ್ನ ಮಾರ್ಗದಲ್ಲಿದೆ. ಯಾವ ಭೂಮಿ ನಿನಗೆ ಅನ್ಯವಾಗಿತ್ತು ಅದೇ ಭೂಮಿ ನಿನಗೆ ಸ್ವಂತವಾಗುವ ಹಾಗೆ. ಇವತ್ತು ಒಂದು ಪ್ರವಾದನೆ ಮಾತನ್ನು ಕೂಗಿ ಹೇಳ್ತೇನೆ, ಯಾವುದು ನಿನ್ನ ಕೈಗೆ ಎಟ್ಕೋದಿಲ್ಲ, ಇದು ಕನಸು ಅಂತ ನೀನು ಚಿಂತೆ ಮಾಡ್ತೀಯೋ, ಯಾವುದು ನಿನಗೆ ಅನ್ಯವಾಗಿ ಕಾಣುತ್ತೋ ಅದೇ ದೇವರು ನಿನಗೆ ಬಾಧ್ಯವಾಗಿ ದೇವರು ದಯಪಾಲಿಸಲಿಕ್ಕಾಗಿ ಹೋಗ್ತಾನೆ. ಯಾರಾದ್ರೂ ಕಮಾನ್, ಯಾರಾದ್ರೂ ಅದನ್ನು ಹೊಂದಿಕೊಂಡು ಸ್ತೋತ್ರ ಹೇಳ್ರಿ. ಇವತ್ತು ಸೇವೆಗಳು, ಇವತ್ತು ಆತ್ಮಗಳು, ಇವತ್ತು ಪಟ್ಟಣಗಳು, ಇವತ್ತು ಬಿಸ್ನೆಸ್ಗಳು, ಇವತ್ತು ಪ್ರಮೋಷನ್ಗಳು, ಇವತ್ತು ಇನ್ಕ್ರಿಮೆಂಟ್ಗಳು ಯಾವುದು ನಿಮಗೆ ಅನ್ಯವಾಗಿ ಕಾಣುತ್ತೋ ದೇವರು ಅದನ್ನೇ ನಿಮಗೆ ಸ್ವಂತವಾಗಿ ದಯಪಾಲಿಸಲಿಕ್ಕಾಗಿ ಹೋಗುತ್ತಾನೆ. ಬಿಕಾಸ್ ಯುವರ್ ಟ್ರಸ್ಟ್ ಇಸ್ ನಾಟ್ ಇನ್ ಯುವರ್ ಸೆಲ್ಫ್. ನಿನ್ನ ಭರವಸೆ ಅನ್ನೋದು ದೇವರ ಮೇಲೆ. ಹೊರ ಶಾಬಾಲಬರ ಶೇದನೆ ಮನ ನಕಾಲರ. ಒಂದು ಆಲೋಚನೆಯನ್ನು ಕೂಗಿ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಇಷ್ಟಪಡುತ್ತೇನೆ. ಅನೇಕ ವಾಕ್ಯಗಳು ರೆಕ್ಕೆ ಕುರಿತಾಗಿ ಹೇಳುತ್ತೆ, ಆದರೆ ರೆಕ್ಕೆ ವಿಶೇಷತೆ ಏನಕ್ಕೆ ರೆಕ್ಕೆ 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 ರೆಕ್ಕೆಯಲ್ಲಿ ಏನಿದೆ ದೇವರ ರೆಕ್ಕೆಯಲ್ಲಿ ಏನಿದೆ ವಿಶೇಷತೆ, ಏನು ದೇವರ ರೆಕ್ಕೆಯಲ್ಲಿರುವ ವಿಶೇಷತೆ ಏನು ಎಂಬುದಾಗಿ ನಾವು ಗಮನಿಸಿದಾಗ ದೇವರ ವಾಕ್ಯ ಅದರ ಪ್ರಕಟಣೆಯನ್ನು ನಮಗೆ ದಯಪಾಲಿಸುತ್ತೆ. ಎಸ್ಕೇಲ್ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಸ್ತೋತ್ರ ಮಾಡ್ತಾ ಎಲ್ಲ ದೇವ್ರ ಮಕ್ಕಳು ಕುತ್ಕೊಳ್ಬೇಕು. ಇಲ್ಲೊಂದು ಅಂತರಿಕ್ಷ ಬದಲಾಗ್ಲಿಕ್ಕಾಗಿ ಹೋಗುತ್ತೆ. ಆಲ್ರೆಡಿ ದೇವರ ಪ್ರಸನ್ನತೆ ಮುಂದಿನ ಸಾಲಿನಿಂದ ಹಿಂದಿನ ಸಾಲಿನವರೆಗೂ ಚಲಿಸ್ತಾ ಇರೋದನ್ನು ನಾನು ಕಾಣ್ತಾ ಇದ್ದೇನೆ. ಎಸ್ಕೇಲ್ 10ನೇ ಅಧ್ಯಾಯದಲ್ಲಿ ಒಂದು ದರ್ಶನವನ್ನು ಎಸ್ಕೇಲನ್ನು ಆತನು ಕಾಣ್ತಾ ಇದ್ದಾನೆ. ಆತನು ಒಂದು ನದಿಯ ದಡದಲ್ಲಿ ಕುಳಿತುಕೊಂಡು ಆತ್ಮ ಪರವಶನಾಗಿ ದೇವರ ಆತ್ಮನಿಂದ ತುಂಬಿದವನಾಗಿ ಆತನು ಆತ್ಮ ಪರವಶನಾಗಿ ಆತನು ಕಾಣ್ತಾ ಇದ್ದಾನೆ. ಆತನು 4 ಮೃಗಗಳು ಒಳಗೊಂಡಂಥ ಒಂದು ಜೀವಿಯನ್ನು, 4 ಮುಖಗಳು ಒಳಗೊಂಡಂಥ ಒಂದು ಜೀವಿಯನ್ನು ಆತನು ಕಾಣ್ತಾ ಇದ್ದಾನೆ. ಆ ಜೀವಿಯನ್ನು ನೋಡಿದ್ರೆ ಅದು ಮನುಷ್ಯನ ಹಾಗೆ ಇರುವಂಥದ್ದು ಎಂಬುದಾಗಿ ಆತನು ಕಾಣ್ತಾ ಇದ್ದಾನೆ. ನೀವು ಅದನ್ನು ಮನೆಗೆ ಹೋದ್ರಿ ಸುಂದರವಾಗಿ ಆತನು ವಿಸ್ತರಿಸ್ತಾನೆ. ಇದನ್ನೇ ನಾವು ಪ್ರಕಟಣೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ಈ ಸಂಗತಿಯನ್ನು ಗಮನಿಸಲಿಕ್ಕೆ ಸಾಧ್ಯ. ಆ 4 ಮುಖಗಳು, 4 ರೆಕ್ಕೆಗಳು ನಾವಲ್ಲಿ ಗಮನಿಸಲಿಕ್ಕೆ ಸಾಧ್ಯ. ಆ ಒಂದು ಜೀವಿಯಲ್ಲಿ 4 ಮುಖಗಳು, 4 ರೆಕ್ಕೆಗಳನ್ನು ಆತನು ಕಂಡಾಗ ಅದು ಯಾವ ಮುಖಗಳು ಎಂಬುದಾಗಿ ನಾವು ಗಮನಿಸಿದ್ರೆ, 1ನೇದಾಗಿ ಅಲ್ಲಿ ನಾವು ಗಮನಿಸ್ತೇವೆ, ಒಂದು ಮುಖ ಮನುಷ್ಯನ ಮುಖ, 2ನೇ ಮುಖ ಸಿಂಹದ ಮುಖ, 3ನೇ ಮುಖ ಹೋರಿಯ ಮುಖ, 4ನೇ ಮುಖ ಗರುಡ ಪಕ್ಷಿಯ ಮುಖ ಎಂಬುದಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ.
4 ಮುಖಗಳನ್ನ ಆತನು ಗಮನಿಸ್ತಾ ಇದ್ದಾನೆ. 1ನೇ ಮುಖವನ್ನು ನೋಡ್ತಾ ಇದ್ದಾನೆ, ಮನುಷ್ಯನ ಮುಖ ನೋಡ್ತಾ ಇದ್ದಾನೆ. 2ನೇ ಮುಖವನ್ನು ನೋಡ್ತಾ ಇದ್ದಾನೆ, ಆತನು ಸಿಂಹದ ನೋಡ್ತಾ ಇದ್ದಾನೆ. 3ನೇ ಮುಖವನ್ನು ನೋಡ್ತಾ ಇದ್ದಾನೆ, ಹೋರಿಯದು ನೋಡ್ತಾ ಇದ್ದಾನೆ. 4ನೇ ಮುಖವನ್ನು ನೋಡ್ತಾ ಇದ್ದಾನೆ, ಗರುಡ ಪಕ್ಷಿ ಎಂಬುದಾಗಿ. ಯೆಸ್ಕೇಲನ ದರ್ಶನವನ್ನು ನೋಡಿದಾಗ ಈ ದರ್ಶನದ ಅರ್ಥ ಏನು ಎಂಬುದಾಗಿ ಗಮನಿಸಿದಾಗ ಅದರ ಕೆಳಗಿನ ಭಾಗಗಳನ್ನು ಓದಿಕೊಂಡು ಬಂದಾಗ ಈ ಜೀವಿ ಅನ್ನೋದು ಒಂದು ಮನುಷ್ಯನ ಆಕಾರವನ್ನು ತೆಗೆದುಕೊಳ್ಳುತ್ತೆ. ಮನುಷ್ಯನ ಆಕಾರವನ್ನು ತೆಗೆದುಕೊಂಡಾಗ ಪ್ರಭಾವ, ಮಹಾ ತೇಜಸ್ಸು, ಮಹಾಪ್ರಭಾವ ಆ ವ್ಯಕ್ತಿಯನ್ನು ಆವರಿಸಿಕೊಂಡಿರುವುದನ್ನು ಯೆಸ್ಕೇಲನ ಆತನು ಕಾಣ್ತಾನೆ. ನಾವು ಇದರ ವ್ಯಾಖ್ಯಾನತೆಯ ಅರ್ಥ ಕಡೆ ಬಂದಾಗ ಯಾರು ಈತನು, ಆ ಮನುಷ್ಯನು ಯಾರು ಎಂಬುದಾಗಿ ಗಮನಿಸಿದಾಗ ಅದು ಬೇರೆ ಯಾರು ಅಲ್ಲ, ಆತನು ಯೇಸು ಸ್ವಾಮಿ ಆಗಿದ್ದಾನೆ. ಯೇಸು ಸ್ವಾಮಿಯನ್ನ 4 ಸುವಾರ್ತೆಗಳಲ್ಲಿ 4 ವ್ಯಕ್ತಿತ್ವವನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಲಿಕ್ಕೆ ಸಾಧ್ಯ. 1ನೇದಾಗಿ ಮತ್ತಾಯನ ಬರೆದಂಥ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯನ್ನ ಮತ್ತಾಯನ ಚಿತ್ರೀಕರಿಸಬೇಕಾದ್ರೆ ಯಹೂದ್ಯರ ಅರಸನು, ರಾಜಾದಿ ರಾಜನು ಎಂಬುದಾಗಿ ಸಿಂಹದ ಹಾಗೆ ಮತ್ತಾಯನು ಯೇಸು ಸ್ವಾಮಿಯನ್ನು ವರ್ಣಿಸ್ತಾನೆ. 2ನೇದಾಗಿ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಮಾರ್ಕನು ಯೇಸು ಸ್ವಾಮಿಯನ್ನ ಸೇವಕನು, ದಾಸನು ಅಂದರೆ ಹೋರಿಯ ಅರ್ಥದಲ್ಲಿ ಆತನು ಯೇಸು ಸ್ವಾಮಿಯನ್ನ ಚಿತ್ರೀಕರಿಸಿ ಸುವಾರ್ತೆಯನ್ನು ಆತನು ಬರೆಯುವವನಾಗಿರ್ತಾನೆ. ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಗಮನಿಸಿದಾಗ ಯೇಸು ಸ್ವಾಮಿ ತನ್ನ ಮನುಷ್ಯ ಕುಮಾರನು ಎಂಬುದಾಗಿ ಮನುಷ್ಯನ ಆಕಾರದಲ್ಲಿ ಮನುಷ್ಯ ಕುಮಾರನು ಎನ್ನುವಂಥ ರೀತಿಯಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ ಲೂಕನು ಯೇಸು ಸ್ವಾಮಿಯನ್ನು ವರ್ಣಿಸ್ತಾನೆ. ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ದೇವ ಕುಮಾರನು, ಹದ್ದು ಉನ್ನತನು ಎಂಬುವಂಥ ರೀತಿಯಲ್ಲಿ ಸುವಾರ್ತೆಯಲ್ಲಿ ಯೋಹಾನನು ತಾನು ಯೇಸು ಸ್ವಾಮಿಯನ್ನು ವರ್ಣಿಸ್ತಾನೆ. ಈ ಜೀವಿಗಳು 4 ಜೀವಿಗಳು ಯೇಸು ಸ್ವಾಮಿಯನ್ನ ಪ್ರತಿನಿಧಿಸುವಂಥದ್ದು. ಬೈಬಲಲ್ಲಿ ಗಮನಿಸ್ತೇವೆ, ಈ ಜೀವಿಯಲ್ಲಿದ್ದಂಥ ರೆಕ್ಕೆಗಳು ತೆರೆಯಲ್ಪಟ್ಟಾಗ ಇದರಲ್ಲಿ ಒಂದು ವಿಶೇಷತೆಯನ್ನ ನಾವು ಗಮನಿಸಲಿಕ್ಕೆ ಸಾಧ್ಯ. ಏನು ವಿಶೇಷತೆ ಎಂಬುದಾಗಿ ನಾವು ಓದಿದ್ರೆ ದೇವರ ವಾಕ್ಯದಲ್ಲಿ ಹೆಸ್ಕೇಲ್ 1:24 ಓದಿದ್ರೆ ಅಲ್ಲಿ ಒಂದು ಪದ ನಾವು ಗಮನಿಸಲಿಕ್ಕೆ ಸಾಧ್ಯ. ಈ ಜೀವಿಯಲ್ಲಿ ಇದ್ದಂಥ ರೆಕ್ಕೆಗಳು ತೆರೆಯಲ್ಪಟ್ಟಾಗ, ಬೀಸಲ್ಪಟ್ಟಾಗ ಇರುವಂಥ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ ಯೆಸ್ಕೇಲ್ 1:24 ನಾವು ಈ ರೀತಿಯಾಗಿ ಗಮನಿಸಿ ಆ ವಾಕ್ಯವನ್ನು ನಾವು ಓದೋಣ. ಅವು ಮುಂದುವರಿಯುವಾಗ ಅವುಗಳ ರೆಕ್ಕೆಗಳ ಶಬ್ದವು ಜಲಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲದೋಪಾದಿಯಲ್ಲಿ ನನಗೆ ಕೇಳಿಸಿತು. ಅವು ನಿಂತಾಗ ರೆಕ್ಕೆಗಳನ್ನು ಮುದುರಿಕೊಂಡವು. ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ಅಲ್ಲಿ ದೇವ ಕುಮಾರನಾಗಿರುವಂತ ಕರ್ತನಾದಂಥ ದೇವರ ರೆಕ್ಕೆಯಲ್ಲಿರುವಂಥ ವಿಶೇಷತೆ ಏನು ಎಂಬುದಾಗಿ ಗಮನಿಸಿದಾಗ ಒಂದು ಸಾರಿ ಈ ರೆಕ್ಕೆ ಎನ್ನುವುದು ತೆರೆಯಲ್ಪಟ್ಟಾಗ ಆ ರೆಕ್ಕೆಯಲ್ಲಿ ಏನಿದೆ ಗೊತ್ತಾ? ದೇವರ ವಾಕ್ಯ ಹೇಳುತ್ತೆ, ಆ ರೆಕ್ಕೆ ತೆರೆಯಲ್ಪಟ್ಟಾಗ ಮೊದಲನೇದಾಗಿ ಉಂಟಾಗುವಂಥದ್ದು ಶಬ್ದ ಯಾವುದು ಗೊತ್ತಾ? ಜಲಪ್ರವಾಹದ ಶಬ್ದದ ಹಾಗೆ. ಏನಕ್ಕೆ ಭಕ್ತರು ನಿನ್ನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ತೀವಿ ಅಂತ ಹೇಳಿದ್ರೆ ಸುಮ್ಮನಲ್ಲ. ಈ ರೆಕ್ಕೆಯನ್ನ ದೇವರು ನಮಗಾಗಿ ತೆರೆದಾಗ ದೇವರು ಮಾಡುವಂತ ಕಾರ್ಯ ಏನು ಗೊತ್ತಾ? ಸುಮ್ಮನೆ ಹಿಂಗೆ ತೆರೆದ್ರೆ ಸಾಕು, ಒಂದು ಶಬ್ದ ಮೊಳಗುತ್ತೆ. ಅದು ಸಾಧಾರಣವಾದ ಶಬ್ದ ಅಲ್ಲ, ಅದು ಜಲಪ್ರವಾಹದ ಹಾಗೆ ಇರುವ ಶಬ್ದ. ಇವತ್ತು ನಾವು ದೇವರ ಸಮ್ಮುಖದಲ್ಲಿ ನಾವು ಆತುಕೊಂಡು ಬರೋದಕ್ಕೆ ಬಂದಾಗ ಒಂದು ಕಾರ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜಲಪ್ರವಾಹ ಏನ್ ತೋರಿಸುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಗಮನಿಸಿದಾಗ ದೇವರ ವಾಕ್ಯದಲ್ಲಿ ಸಿಂಹಾಸನದಿಂದ ಹರಿಯುವಂತ ಒಂದು ನದಿಯನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ. ಇದು ಹರಿದು 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 ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಬೈಬಲ್ ಅಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುವಂತ ಒಂದು ಕಾರ್ಯ, ಇದು ಸತ್ತಂತ ಲವಣ ಸಮುದ್ರಕ್ಕೆ ಸೇರ್ತಾ ಇದೆ. ಎಲ್ಲಿಂದ ಈ ಸಿಂಹಾಸನದಿಂದ ಹರಿದಂತ ನದಿ ಹೋಗುವಂತ ಸ್ಥಳದಲ್ಲಿ ಏನ್ ನಡೀತಾ ಇದೆ? ಜೀವ ಇಲ್ಲದಿರೋದಕ್ಕೆ ಜೀವ ಉಂಟಾಗ್ತಾ ಇದೆ, ಚಲನೆ ಇಲ್ಲದಿರೋದಕ್ಕೆ ಚಲನೆ ಉಂಟಾಗ್ತಾ ಇದೆ. ಈ ಜಲಪ್ರವಾಹ, ಈ ನದಿ, ಈ ನೀರು ಎಂಬುದಾಗಿ ದೇವರ ಪ್ರಮಾಣದ ಮೇರೆಗೆ ಎಲ್ಲೆಲ್ಲ ಹರಿಯುತ್ತೋ
ಇದು ಏನ್ ತೋರಿಸುತ್ತೆ ಎಂಬುದಾಗಿ ನಾವು ಗಮನಿಸಿದಾಗ ಬೈಬಲಲ್ಲಿ ಗಮನಿಸ್ತೇವೆ, ದೇವರು ತಾನು ಆದಿಕಾಂಡದಲ್ಲಿ ದೇವರು ದೇವರು ಉಂಟು ಮಾಡ್ತಾನೆ. ನದಿಗಳನ್ನು ದೇವರು ಉಂಟು ಮಾಡಿದಾಗ ಅದು 4 ಶಾಖೆಗಳಾಗಿ ವಿಭಾಗಿಸಲ್ಪಡುತ್ತೆ. 4 ಶಾಖೆಗಳಾಗಿ ವಿಭಾಗಿಸಲ್ಪಟ್ಟಾಗ ಈ ನದಿಯಲ್ಲಿರುವಂತ ಒಂದು ವಿಶೇಷತೆ ಏನು ಗೊತ್ತಾ? ಈ ನದಿ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಿ ಬಂಗಾರ ದೊರಕುತ್ತೆ, ಅಲ್ಲಿ ಅಮೂಲ್ಯವಾದ ವಸ್ತುಗಳು ದೊರಕುತ್ತೆ, ಅಲ್ಲಿ ಅಮೂಲ್ಯವಾದಂಥ ಸಂಗತಿಗಳು ದೊರಕುತ್ತೆ. ನಾನು ಏನಕ್ಕೆ ಇದನ್ನು ಹೇಳಲಿಕ್ಕಾಗಿ ಬರ್ತಾ ಇದ್ದೀನಿ ಅಂದರೆ, ಜಲಪ್ರವಾಹ ಎನ್ನುವುದು ದೇವರ ಶಬ್ದವನ್ನು ಸೂಚಿಸುವಂಥದ್ದು. ಜಲಪ್ರವಾಹ ಎನ್ನುವುದು ದೇವರ ಆತ್ಮನನ್ನು ಸೂಚಿಸುವಂಥದ್ದು. ಜಲಪ್ರವಾಹದ ಶಬ್ದ ಎನ್ನುವಂಥದ್ದು ಅದು ದೇವರ ಕ್ರಿಯೆಗಳನ್ನು ಚಿತ್ರೀಕರಿಸುವಂಥದ್ದು. ಇವತ್ತು ನಾನು ಹೇಳ್ತೇನೆ, ನೀನು ದೇವರ ರೆಕ್ಕೆಯ ಮರಿಯನ್ನು ನೀನು ಆಶ್ರಯಿಸಿಕೊಳ್ಳೋದಕ್ಕಾಗಿ ಪ್ರಾರಂಭಿಸಿದಾಗ ನಿನ್ನಲ್ಲಿ ಇರುವಂಥ ಒಂದು ವಿಶೇಷತೆ ಏನು ಗೊತ್ತಾ? ಪವಿತ್ರಾತ್ಮನು ನಿನ್ನಲ್ಲಿ ಚಲಿಸುವುದಕ್ಕಾಗಿ ಪ್ರಾರಂಭಿಸ್ತಾನೆ. ಆತ್ಮನ ನಿನ್ನನ್ನು ತುಂಬಿಸಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಆತ್ಮನ ನಿನ್ನನ್ನು ತುಂಬಿಸುವುದು ಮಾತ್ರವಲ್ಲ, ನೀನು ಇದುವರೆಗೂ ಕಾಣದಿರುವಂತ ದೈವಿಕವಾದ ಸಂಗತಿಗಳನ್ನು ಕಾಣತಕ್ಕಂತೆ ದೇವರ ತನ್ನ ರೆಕ್ಕೆಯ ಕೆಳಗಡೆ ಆತನು ನಿನ್ನನ್ನು ಒದಗಿಸುತ್ತಾನೆ. ಎರಡನೇದಾಗಿ ಅಲ್ಲಿ ಇರುವಂತ ಕಾರ್ಯ ಸರ್ವಶಕ್ತನಾದ ದೇವರ ಶಬ್ದ. ಈ ರೆಕ್ಕೆ ಕೆಳಗಡೆ ಯಾರು ಬರ್ತಾರೋ ಅವ್ರಿಗೆ ಯಾವಾಗಲೂ ದೇವರಿಂದ ಶಬ್ದ ಬರ್ತಾ ಇರುತ್ತೆ. ನೀವು ಸ್ತೋತ್ರ ಹೇಳಿಲ್ಲ. ಈ ದೇವರ ರೆಕ್ಕೆ ಕೆಳಗಡೆ ಯಾರು ಇರ್ತಾರೋ ಅವರಿಗಾಗಿ ದೇವರ ಶಬ್ದ ಯಾವಾಗಲೂ ಬರುತ್ತಾ ಇರುತ್ತೆ. ದೇವರು ಯೇಸು ಸ್ವಾಮಿ ಯೆರೂಸಲೇಮನ್ನು ನೋಡಿಕೊಂಡು ಹೇಳಿದನು, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೇ, ಕೋಳಿ ತನ್ನ ಮರಿಗಳನ್ನು ಆತುಕೊಳ್ಳುವ ಹಾಗೆ ಯೆಹೋವನು ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವನಾಗಿದ್ದನು, ಆದರೆ ನಿನಗೋ ಮನಸ್ಸಿಲ್ಲ. ಈಗ ನಿನ್ನ ಆಲಯ ಬರದಾಗಿ ಬಿಟ್ಟಿದೆ. ಯೇಸು ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾನೆ, ಕರ್ತನ ನಾಮದಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ ಎಂದು ಹೇಳೋವರೆಗೂ ನೀವು ನನ್ನನ್ನು ಕಂಡುಕೊಳ್ಳೋದಕ್ಕಾಗೋದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನ ರೆಕ್ಕೆ ಒಳಗಡೆ ಮರೆ ಮಾಡೋದಕ್ಕೆ ನನಗೆ ಮನಸ್ಸಿದೆ, ಆದ್ರೆ ನೀನೇನ್ ಮಾಡ್ತಾ ಇಲ್ಲ, ಬರ್ತಾ ಇಲ್ಲ. ನಿನಗೆ ಮನಸ್ಸಿಲ್ಲ ಆತನ ರೆಕ್ಕೆ ಕೆಳಗಡೆ ಮರೆ ಮಾಡೋದಿಕ್ಕೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನೀನು ನನ್ನಷ್ಟು ಅಂಗೀಕರಿಸೋದಿಕ್ಕೆ ಆಮಂತ್ರಿಸೋದಿಕ್ಕೆ ನಿನಗೆ ಇಷ್ಟ ಇಲ್ಲದಿರೋದ್ರಿಂದ ನಿನ್ನ ಆಲಯ ಬರಿದಾಗಿ ಬಿಟ್ಟಿದೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನ್ನ ಜೀವನ ಬರಿದಾಗಿದೆಯಾ? ನಿನ್ನ ಕುಟುಂಬ ಶೂನ್ಯವಾಗಿದೆಯಾ? ನಿನ್ನ ಜೀವಿತ ಬರಿದಾಗಿದೆಯಾ? ಎಲ್ಲ ಮಂಡಲಗಳಲ್ಲೂ ಶೂನ್ಯತೆ ಆವರಿಸ್ತಾ ಇದೆಯಾ? ಇವತ್ತು ನಿನ್ನನ್ನೇ ನೀನು ಪರೀಕ್ಷೆ ಮಾಡು. ನೀನು ದೇವರ ರೆಕ್ಕೆಯ ಕೆಳಗಡೆ ನೀನು ಬಂದಿದೆಯಾ ಎಂಬುದಾಗಿ. ಯಾರು ದೇವರ ರೆಕ್ಕೆ ಕೆಳಗಡೆ ಬರ್ತಾರೋ ಅವರಿಗೆ ಸರ್ವಶಕ್ತನಾದ ದೇವರ ಶಬ್ದ ಇದೆ. ಈ ಶಬ್ದದಲ್ಲಿರುವ ವಿಶೇಷತೆ ಏನು ಗೊತ್ತಾ? ಪೇತ್ರ ಹೇಳ್ದ, ರಾತ್ರಿ ಎಲ್ಲ ಕಷ್ಟ ಬಿದ್ದೆ, ಆದ್ರೆ ಒಂದು ಮೀನು ನನಗೆ ಸಿಗಲಿಲ್ಲ, ಆದ್ರೆ ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನು ಹಾಕುತ್ತೇನೆ. ದೋಣಿ ಖಾಲಿ, ಬಲೆ ಖಾಲಿ, ಆದ್ರೆ ಸರ್ವಶಕ್ತನಾದಂತ ದೇವರ ಮಾತು, ಯೇಸು ಸ್ವಾಮಿಯ ಮಾತಿನ ಮೇಲೆ ಅವನ ಬಲೆಯನ್ನು ಹಾಕೋದಕ್ಕಾಗಿ ಪ್ರಾರಂಭಿಸಿದಾಗ ಖಾಲಿಯಾದಂತ ಬರಿದಾದಂತ ದೋಣಿ ತುಂಬಿದ್ದು ಮಾತ್ರವಲ್ಲ, ತುಂಬಿ ಹೊರ ಸೂಸತಕ್ಕಂತೆ ದೇವರು ಅವನಿಗಾಗಿ ಅದ್ಭುತವನ್ನು ಮಾಡಿದನು. ಯಾವಾಗ ನೀನು ರೆಕ್ಕೆ ಕೆಳಗಡೆ ಬರ್ತೀಯೋ ಬರಿದು ನಿನ್ನ ಜೀವನದಿಂದ ಬಿಟ್ಟು ಹೋಗುತ್ತೆ. ಯಜಮಾನನೇ, ನನ್ನ ಗಂಡನು ನಿನ್ನ ಸೇವಕನು, ಆತನು ನಿನಗೆ ನಂಬಿಗಸ್ತನಾಗಿದ್ದನ್ನು ನಿನಗೆ ಚೆನ್ನಾಗಿ ಗೊತ್ತು. ಸಾಲಗಾರರು ಬಂದಿದ್ದಾರೆ. ಈಗ ಸಾಲ ತೀರ್ಸೋಕ್ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಖಾಲಿ. ಈಗ ನನ್ನ ಮಕ್ಕಳನ್ನು ಹಿಡ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಅಮ್ಮ, ನಿನ್ನ ಕೈಯಲ್ಲಿ ಏನಿದೆ ಅಮ್ಮ?
ಒಂದು ಮೊಗೆ ಎಣ್ಣೆ ಮಾತ್ರ ಇದೆ, ಒಂದು ಮೊಗೆ ಎಣ್ಣೆ ಮಾತ್ರ. ಹೇಳಿದನು ಎಲ್ಲ ಪಾತ್ರೆಗಳನ್ನು ಕರೆಸಿ ನಿನ್ನ ಮನೆಯನ್ನು ನೀನು ತುಂಬು. ಆ ಮೊಗೆಯಲ್ಲಿ ಇದ್ದಂಥ ಎಣ್ಣೆಯನ್ನು ಉಯ್ಯೋದಕ್ಕಾಗಿ ಪ್ರಾರಂಭಿಸಿದಾಗ, ಯಾವಾಗ ಸರ್ವಶಕ್ತನಾದ ನೆರಳಿನ ಕೆಳಗಡೆ ಇವಳು ಬಂದು ಆತುಕೊಳ್ಳು, ಒಂದೇ ಒಂದು ಶಬ್ದ, ಮೊಗೆಯಲ್ಲಿ ಇದ್ದಂಥ ಎಣ್ಣೆಯನ್ನು ಉಯಿ. ಬೈಬಲ್ ಹೇಳ್ತದೆ, ಉಯ್ದಳು ಉಯ್ದಳು ಉಯ್ದಳು. ಬರಿದಾದ ಅನುಭವಗಳು, ಶೂನ್ಯವಾದಂಥ ಅನುಭವಗಳು. ಆಕೆ ಮನೆಯನ್ನು ನಿಧಾನವಾಗಿ 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 ಒಂದೊಂದು ಹಂತದಲ್ಲಿ ಒಂದೊಂದು ನಿಮಿಷ ಮುಂದಕ್ಕೆ ಹೋಗಬೇಕಾದ್ರೆ ಬರಿದಿಲ್ಲ, ತುಂಬುವಿಕೆ ತುಂಬುವಿಕೆ ತುಂಬುವಿಕೆ. ಆಕೆ ಮನೆಯನ್ನು ಬರೋದಕ್ಕಾಗಿ ಪ್ರಾರಂಭವಾಯಿತು. ಕಾರಣ ಸರ್ವಶಕ್ತನಾದ ದೇವರ ಮಾತು. ಇವತ್ತು ನಾನು ಹೇಳ್ತೇನೆ, ವಿಕ್ಟರಿ ಇಂಟರ್ನ್ಯಾಷನಲ್ ಏಜ್ ಸಭೆಯಲ್ಲಿರೋ ದೇವರ ಮಕ್ಕಳೇ, ನಿನ್ನ ದೋಣಿ ಖಾಲಿ ಆಗಲ್ಲ, ನಿನ್ನ ಬಲೆ ಕಾಣಿ ಆಗೋದಿಲ್ಲ. ಇವತ್ತು ನಿನ್ನ ಮನೆ ಖಾಲಿ ಆಗೋದಿಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಕಾರಣ ಈ ಆಲಿದ ಮೇಲೆ ಒಂದು ರೆಕ್ಕೆ ಮರೆ ಮಾಡಿದೆ. ಈ ರೆಕ್ಕೆಯಲ್ಲಿ ಒಂದು ಶಬ್ದ ಇದೆ. ಆ ಶಬ್ದ ಏನದು? ಸರ್ವಶಕ್ತನಾದ ದೇವರ ಶಬ್ದ. ಶಬ್ದ ಇದೆ ಪಾಸ್ಟರ್, ಆದರೆ ಪರಿಸ್ಥಿತಿ ನನಗೆ ಗೊತ್ತು. ಅಯ್ಯ, ಪರಿಸ್ಥಿತಿ ಹೇಳೋರೆಲ್ಲ ಬೇಕಾಗಿರೋದು ಬಲೆ ಹಾಕೋರು ಬೇಕು. ಪರಿಸ್ಥಿತಿ ಎಲ್ಲ ಬೇಕಾಗಿರೋದು ಮೊಗೆಯಲ್ಲಿದ್ದಂಥ ಎಣ್ಣೆನ ಉಯ್ಯೋರು ಬೇಕು. ಆತನು ಹೇಳುವ ಹಾಗೆ ಮಾಡೋ ದೇವರ ಮಕ್ಕಳಿದ್ರ ಮಧ್ಯದಲ್ಲಿ ಇದ್ದರೆ ಈ ತಿಂಗಳಿಗುಳ್ಳ ವಾಗ್ದಾನ ಸ್ವಾಧೀನತೆ. ಇವತ್ತು ನಿನ್ನ ಮನೆಯಲ್ಲಿ ನಷ್ಟವಾದದ್ದು, ನಿನ್ನ ಜೀವನದಲ್ಲಿ ಖಾಲಿ ಆದದ್ದು, ನಿನ್ನ ಜೀವನವನ್ನು ಶೂನ್ಯವಾಗಿ ಮಾಡಿದ್ದೆಲ್ಲ ಹೋಗಿ ಹೇಳ್ರಿ, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಕಮ್ ಬ್ಯಾಕ್, ಹಿಂದಿರುಗಿ ಬಾ ಎಂದು ಹೇಳತಕ್ಕಂತೆ. ಎಸ್ಕೇಲನೇ, ಎಲ್ಲಿದ್ದೀಯ? ಎಲ್ಲ ಬರಿದು, ಎಲ್ಲ ಶೂನ್ಯ, ಎಲ್ಲ ಖಾಲಿ, ಎಲ್ಲ ಒಣಗಿದ್ದೆ. ಆದರೆ ಎಸ್ಕೇಲನೇ, ನೀನು ಏನು ಮಾಡು ಗೊತ್ತಾ? ಈ ಎಲುಬುಗಳು ಬದುಕ್ತವ? ಸರ್ವಶಕ್ತನೇ, ನಿನಗೆ ಮಾತ್ರ ಗೊತ್ತು. ಹಾಗಾದ್ರೆ ನೀನು ಒಂದು ಕಾರ್ಯ ಮಾಡು, ಬಾಯಿ ತೆರೆದು ನುಡಿ, ಬಾಯಿ ತೆರೆದು ನುಡಿ. ನೀನು ಬಾಯಿ ತೆರೆದು ಗಾಳಿಗೆ ನುಡಿ, ನೀನು ಬಾಯಿ ತೆರೆದು ಪರಿಸ್ಥಿತಿಗಳಿಗೆ ನುಡಿ. ಅಯ್ಯ ಪಾಸ್ಟರ್, ಈ ಗಾಳಿಗೂ ಈ ಎಲುಬಿಗೂ ಈ ಮಾಂಸಕ್ಕೂ ಏನು ಕನೆಕ್ಷನ್? ಅದನ್ನೆಲ್ಲ ಕೇಳೋ ಹಲ್ಲೆಲೂಯ ಅವಶ್ಯಕತೆ ನಿನಗಿಲ್ಲ. ಹೇಳಿದ್ದನ್ನು ಮಾಡು, ಆತನು ನಿನಗೆ ಹೇಳಿದ್ದನ್ನು ಅವನು ಮಾಡುತ್ತಾನೆ. ನಿನಗೆ ಹೇಳಿದ್ದನ್ನು ನೀನು ಮಾಡು, ಆತನು ನಿನಗೆ ಹೇಳಿದ್ದನ್ನು ಆತನು ಮಾಡಿ ತೋರಿಸ್ತಾನೆ. ಅವನು ಹೇಳಿದ, ಬಲ್ಲೆ ಗಾಳಿಯೇ, ಗಾಳಿಯೇ, ಗಾಳಿಯೇ. ಒಂದು ಪದ ಹೇಳಿದೆ ತಡ, ಇದುವರೆಗೂ ಎಲ್ಲ ಸೈಲೆಂಟ್ ಆಗಿದ್ದು. ಎಲ್ಲಿತ್ತೋ ಗೊತ್ತಿಲ್ಲ, 4 ದಿಕ್ಕುಗಳಿಂದ ಬರೋದಕ್ಕಾಗಿ ಪ್ರಾರಂಭ ಆಯಿತು. ನಾನು ಹೇಳ್ತೇನೆ, ಇವತ್ತು ಒಂದು ಪ್ರವಾದನೆ ಮಾತನ್ನು ಹೇಳ್ತೇನೆ, ಎಲ್ಲೂ ಇಲ್ಲ ನಿನ್ನ ಆಶೀರ್ವಾದ ನಿನ್ನನ್ನು ಸುತ್ತುವರಿತಾನೇ ಇದೆ. ದೇವರು ನಿನ್ನ ಜೀವನದಲ್ಲಿ ಉನ್ನತಿಯನ್ನು ನಿನ್ನ ಸುತ್ತಲೂ ದೇವರು ಇಟ್ಟಿದ್ದಾನೆ. ಇವತ್ತು ನಿನಗೆ ಬಾಯಿ ತೆರೆದು ಹೇಳೋದಕ್ಕಾಗ್ತಾ ಇಲ್ಲ. ಇವತ್ತು ಸರ್ವಶಕ್ತನಾದಂಥ ದೇವರ ಮಾತಿಗೆ ಜೊತೆಗೂಡಿ ಇವತ್ತು ಸಂದರ್ಭಗಳ ಮೇಲೆ ನುಡಿಯೋದಕ್ಕೆ ಸಾಧ್ಯವಾದ್ರೆ, ಇವತ್ತು ನಾನು ಹೇಳ್ತೇನೆ, ಆ ಸಾಧ್ಯತೆಗಳು ಇವತ್ತು ನಿನ್ನ ಜೀವನದಲ್ಲಿ ಸಾಧ್ಯವಾಗುತ್ತೆ. ಗಾಳಿ ಬೀಸಿದೆ ತಡ, ಎಲ್ಲವೂ ಒಟ್ಟಾಗಿ ಬರೋದಕ್ಕಾಗಿ ಪ್ರಾರಂಭವಾಯಿತು. 5 ನಿಮಿಷದ ಹಿಂದೆ ಎಲ್ಲ ಬರಿದು, ಆದರೆ 5 ನಿಮಿಷದ ಆದ್ಮೇಲೆ ಎಲ್ಲ ದೊಡ್ಡ ಸೈನ್ಯವಾಗಿ ನಿಂತಿದ್ದಾರೆ. ಕಾರಣ, ರೆಕ್ಕೆ ಕೆಳಗಡೆ ಏನಿದೆ? ರೆಕ್ಕೆ ಕೆಳಗಡೆ ಸರ್ವಶಕ್ತನಾದ ದೇವರ ಶಬ್ದ ಇದೆ. ಮೂರನೇದಾಗಿ ರೆಕ್ಕೆ ಕೆಳಗಡೆ ಏನಿದೆ? ಈ ರೆಕ್ಕೆ ಕೆಳಗಡೆ ಬೈಬಲಲ್ಲಿ ಗಮನಿಸ್ತೇವೆ, ಆರ್ಭಟಿಸುವ ಸೈನ್ಯದ ಕೋಲಾಹಲ ಈ ರೆಕ್ಕೆ ಕೆಳಗಡೆ ಇದೆ. ಇದನ್ನು ಹೇಳ್ದಿರ ನಿಲ್ಲಿಸೋದಕ್ಕಾಗೋದಿಲ್ಲ. ಯಾವಾಗ ದೇವ್ರ ಮಕ್ಕಳು, ಅಪ್ಪ ನನಗೆ ನೀನೇ ಸಾಕು ದೇವರೇ ಅಂತ ಹೇಳಿ ರೆಕ್ಕೆ ಕೆಳಗಡೆ ನೀನು ಬರ್ತೀಯೋ, ಬೈಬಲ್ ಹೇಳುತ್ತೆ, ಆ ರೆಕ್ಕೆ ಕೆಳಗಡೆ ನಿನಗಾಗಿ ಯುದ್ಧ ಮಾಡೋ ಒಂದು ಸೈನ್ಯ ಇರುತ್ತೆ. ಆ ಸೈನ್ಯ ಏನು ಹೇಳುತ್ತೆ ಗೊತ್ತಾ? ನಿನಗಾಗಿ ಆ ಸೈನ್ಯ ಮಾಡೋ ಕಾರ್ಯ ಯಾವಾಗಲೂ 24/7 ನಿನಗಾಗಿ ಆ ಸೈನ್ಯ ಏನದು ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಯಾವಾಗಲೂ ಒಂದು ಆರ್ಭಟ, ಯಾವಾಗಲೂ ಒಂದು ಶಬ್ದ. ಇಸ್ಕೇನು ಪ್ರಾರ್ಥನೆ ಮಾಡಿದ, ದೇವರೇ ನಮಗ್ ಬಲ ಇಲ್ಲ,
ನಮಗೇನ್ ಮಾಡಬೇಕು ಗೊತ್ತಿಲ್ಲ, ನಾವು ನಿನ್ನನ್ನೇ ಆಶ್ರಯಿಸಿಕೊಳ್ಳೋದಕ್ಕೆ ಬಂದಿದ್ದೇವೆ. ಯೋಷಾಫಾಟನು ಪ್ರಾರ್ಥನೆ ಮಾಡಿದ, ಅವರ ವಿರುದ್ಧವಾಗಿ ನಮಗೆ ಯುದ್ಧ ಮಾಡೋದಕ್ಕೆ ಬಲ ಇಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತೆ, ನಿನ್ನನ್ನು ಆಶ್ರಯಿಸಿಕೊಳ್ಳೋದಕ್ಕೆ ಬಂದಿದ್ದೇವೆ. ದೇವರು ಹೇಳ್ದ, ಡೋಂಟ್ ವರಿ ಅಪ್ಪ, ರೆಕ್ಕೆ ಕೆಳಗಡೆ ಬಂದಿದ್ಯಾ ತಾನೆ, ನಿನಗೆ ಗೊತ್ತಿಲ್ಲದೆ ಇರುವಂತದ್ದು ಒಂದು ಶತ್ರು ಕಾಣಲಿಕ್ಕಾಗಿ ಹೋಗ್ತಾನೆ. ಏನದು? ನಿನಗಾಗಿ ಯುದ್ಧ ಮಾಡುವ ಒಂದು ಸೈನ್ಯ, ಅದು ಒಂದು ರೆಡಿಯಾಗಿದೆ, ರೆಡಿಯಾಗಿದೆ, ರೆಡಿಯಾಗಿದೆ. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳೇ, ನೀನು ದೇವರನ್ನ ಯಾವಾಗ ಆಶ್ರಯಿಸಿಕೊಳ್ಳುವುದಕ್ಕಾಗಿ ಬಂದಿದ್ಯೋ, ನಿನಗಾಗಿ ಯುದ್ಧ ಮಾಡೋದಕ್ಕೆ ಒಂದು ಪರಲೋಕ ಉಂಟು. ಇಟ್ ಇಸ್ ರೆಡಿ. ಸೇವಕ ಓಡ್ ಬಂದ, ಓಡ್ ಬಂದ, ಓಡ್ ಬಂದ. ಯಜಮಾನನೇ, ಒಂದು ಕಾಲದಲ್ಲಿ ನನಗೆ ಬರ್ತ್ಡೇ ಡೇಟ್ ಗೊತ್ತಿತ್ತು, ಆದರೆ ಇವತ್ತು ನನಗೆ ಡೆತ್ ಡೇಟ್ ಗೊತ್ತಾಗಿದೆ. ಅಲ್ಲೆಲ್ಲ ಸೈನ್ಯದವರು ಸುತ್ತುವರೆದಿದ್ದಾರೆ, ಇವತ್ತು ನಮ್ದು ನಿಮ್ದು ಡೆತ್ ಡೇ ಅಂತ ಹೇಳಿ ಸೇವಕ ಆಳೋದಕ್ಕಾಗಿ ಪ್ರಾರಂಭ ಮಾಡಿದ. ಆದರೆ ಎಲೀಷಾ ಹೇಳ್ದ, ಆರಾಮಾಗಿ ದೇವರೇ, ಕಾಣತಕ್ಕಂತೆ ಇವನ ಕಣ್ಣುಗಳನ್ನು ತೆರೆ, ಕಾಣತಕ್ಕಂತೆ ಇವನ ಕಣ್ಣುಗಳನ್ನು ತೆರೆ. ಅವನ ಕಣ್ಣನ್ನು ತೆರೆದಾಗ ಅವನು ಕಂಡಿದ್ದೇನು ಗೊತ್ತಾ? ಬೆಟ್ಟದ ಸುತ್ತಲೂ ಅಗ್ನಿಮಯವಾದಂತ ಕುದುರೆಗಳು, ರಥಗಳು, ದೂತರುಗಳು ಅವರು ಕೋಲಾಹಲದ ಶಬ್ದದೊಟ್ಟಿಗೆ ನಿಂತಿದ್ದಾರೆ, ಅವರು ಕೋಲಾಹಲದ ಶಬ್ದದೊಟ್ಟಿಗೆ ನಿಂತಿದ್ದಾರೆ. ಇವತ್ತು ಹೇಳ್ತೇನೆ, ನಿನಗಾಗಿ ಒಂದು ಸೈನ್ಯ ಉಂಟು. ದಾವೀದನು ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಫಿಲಿಷ್ಟಿಯರು ಯುದ್ಧಕ್ಕಾಗಿ ನಿಂತಿದ್ದಾರೆ, ಕುದುರೆಗಳು, ರಥಗಳು ಎಲ್ಲ ತೆಗೆದುಕೊಂಡು ಬಂದು ನಿಂತಿದ್ದಾರೆ. ದಾವೀದ ಕತ್ತಿನ ತೆಗಿಯೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಾನು ಹೋಗ್ಬೋದಾ, ನಾನು ಹಿಂದೆಟ್ಬೋದಾ, ನಾನು ಏನು ಮಾಡಲಿ? ದೇವ್ರು ಹೇಳ್ದ, ಆ ಬಾಕ ವೃಕ್ಷದ ಆ ಮರದ ಬುಡದಲ್ಲಿ ಸ್ವಲ್ಪ ಉತ್ಕೋ. ನೀನು ಇದುವರೆಗೂ ದಿಢೀರಂತ ಯುದ್ಧಕ್ಕೆ ಹೋಗ್ತಾ ಇದ್ದೆ, ಇದುವರೆಗೂ ಕಾರ್ಯಗಳನ್ನು ಮಾಡ್ತಾ ಇದ್ದೆ, ಆದರೆ ನಿನಗೆ ಯುದ್ಧದಲ್ಲಿ ಜಯ ಬರೋದಕ್ಕೊಂದು ಕಾರಣ ಇದೆ. ಏನು ಆ ಕಾರಣ ಅಂತ ನಾನು ನಿನಗೆ ತಿಳಿಸ್ಕೊಡ್ತೀನಿ. ನೀನೇನು ಮಾಡು, ಆ ಬಾಕ ವೃಕ್ಷದ ಬುಡದ ಹತ್ರ ಯಾರಿಗೂ ಕಾಣದಂತೆ ಸುಮ್ಮನೆ ಕುತ್ಕೊಂಡಿರು ಅಂತ ಹೇಳಿ ದೇವರವನನ್ನು ಕುಳಿಸ್ದ. ಶತ್ರುಗಳು ಬರ್ತಾ ಇದ್ದಾರೆ. ಈಗ ದಾವೀದನೊಂದು ಶಬ್ದ ಕೇಳ್ತಾ ಇದ್ದಾನೆ, ಏನು ಗೊತ್ತಾ? ಪರಲೋಕದಿಂದ ಒಂದು ಸೈನ್ಯ ಮಾರ್ಚ್ ಮಾಡ್ಕೊಂಡು ಬರ್ತಾ ಇದೆ. ಪರಲೋಕದಿಂದ ಒಂದು ಸೈನ್ಯ ಮಾರ್ಚ್ ಮಾಡಿಕೊಂಡು ಆತನು ದಾವೀದನಿಗಿಂತ ಮುಂಚಿತವಾಗಿ ಹೋಗ್ತಾ ಇದೆ. ದಾವೀದನ ಚಿಂತೆ ಮಾಡ್ತಾ, ಇದುವರೆಗೂ ನನ್ನ ಕತ್ತಿನೇ, ಇದುವರೆಗೂ ನನ್ನ ತೋಳ್ಬಲನೇ, ನನ್ನ ಮೇಲಿನ ಅಭಿಷೇಕನೇ ಅಂತ. ಆದ್ರೆ ದಾವೀದನಿಗೆ ದೇವರು ಕಲಿಸ್ಕೊಟ್ಟ, ಮಗನೇ, ಇಲ್ಲಪ್ಪ, ನೀನೇ ನನ್ನ ಪಾಲು, ನನ್ನ ಪಾನವು, ನನ್ನ ಆಶ್ರಯವು, ನೀನೇ ದೇವರೇ ಎಂದು ದಾವೀದನೇ ನೀನು ಹೇಳುದಲ್ಲ. ಆದ್ರಿಂದ ನಿನಗೊಂದು ಶಬ್ದ ಕೇಳಿಸ್ತೀನಿ, ಯಾರು ನನ್ನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ತಾರೋ, ನೀನು ಹೋಗೋದಕ್ಕಿಂತ ಮುಂಚೆ ನನ್ನ ದೂತರ ಸೈನ್ಯ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಎಂದು ಅವರು ಮಾರ್ಚ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಇವತ್ತು ಇಲ್ಲಿ ಕೂಡಿ ಬರೋ ದೇವರ ಮಕ್ಕಳು, ನಿನ್ನನ್ನು, ನಿನ್ನ ಕುಟುಂಬವನ್ನ, ನಿನ್ನ ಸಂತತಿಯನ್ನ, ನಿನ್ನ ಬಿಸ್ನೆಸ್ ಅನ್ನ, ನಿನ್ನ ತಲೆಮಾರುಗಳನ್ನ, ನಿನ್ನ ಸೇವೆಯನ್ನ ಯಾವ ವ್ಯಕ್ತಿ, ಯಾವ ಶಕ್ತಿ, ಯಾವ ನರಕ ಮುಟ್ಟೋದಕ್ಕೆ ಆಗೋದಿಲ್ಲ. ಪಾಸ್ಟರ್, ಇಷ್ಟೆಲ್ಲ ಪ್ರತಿಕೂಲ ಇದೆ, ಮಾಟ ಮಂತ್ರ ಮಾಡ್ತಾ ಇದ್ದಾರೆ, ಆದ್ರೂ ಏನಕ್ಕೆ ಸ್ತೋತ್ರ ಹೇಳ್ತಾ ಇದ್ದೀವಿ ಗೊತ್ತಾ? ಒಂದು ಕುದುರೆ, ಒಂದು ಸೈನ್ಯದ ಕೋಲಾಹಲ ನಿನಗಾಗಿ ಯಾವಾಗಲೂ ರೆಡಿ ಆಗಿದೆ. ನೀನು ಕಾಣ್ತಾ ಇಲ್ಲ, ಆದ್ರೆ ನಿನಗಾಗಿ ದೇವರು, ನಿನಗಾಗಿ ಯೇಸಪ್ಪ, ನನಗೆ ಯಾರು ಇಲ್ಲ, ಆದ್ರೆ ನನಗೆ ಎಲ್ಲವೂ ನೀನೇ ಎಂದು ಯಾವಾಗ ಬಾಯಿ ತೆರೆದು ಕೂಗಿ ಹೇಳ್ತೀಯೋ, ನಿನಗಾಗಿ ಪೌಲ ದೇವರನ್ನ ಆಶ್ರಯಿಸ್ಕೊಂಡು ಬಂದು 9 ಕೋಟಿ ಎಲ್ಲ ಬಿಟ್ಟು ಸೇವೆಗಾಗಿ ಬಂದೆ. ನೀನನ್ನು ನ್ಯಾಯ ತೀರ್ಪು ಮಾಡೋದಕ್ಕೆ ತಗೊಂಡೋಗ್ತಾ ಇದ್ದಾರೆ. ನಿನಗೆ ಒಂದು ದೂತನನ್ನು ದೇವರು ಕಳಿಸ್ದ. ನೋಡಪ್ಪ, ನಾಳೆ ಹಡಗು ಹೊಡೆಯುತ್ತೆ, ಎಲ್ಲ ನುಚ್ಚು ನೂರು ಆಗುತ್ತೆ, ಎಲ್ಲ ನೀರಿಗೆ ಬೀಳ್ತಾರೆ. ಡೋಂಟ್ ವರಿ,
ದೂತರು ಆಲ್ರೆಡಿ ನಾವು ಇಳಿದಿದ್ದೀವಿ, ಒಬ್ಬರು ಪ್ರಾಣ ನಷ್ಟ ಆಗಿ ಹೋಗೋದಿಲ್ಲ. ಅಲ್ಲೂ ಈ ಶತಾಧಿಪತಿ ಅಲ್ಲಿರುವಂಥ ಜನರು ಅಯ್ಯೋ ಅಂತ ಅಳ್ತಾರೆ. ನೀನು ಫಸ್ಟೇ ಅವ್ರಿಗೆ ಹೇಳ್ಬಿಡು, ಭಯ ಪಡಕ್ಕೆ ಹೋಗ್ಬೇಡ್ರಿ, ದೇವರು ತನ್ನ ದೂತನನ್ನು ನನಗಾಗಿ ಇಳಿಸಿದ್ದಾನೆ. ಕಾರಣ ನನ್ನ ಆಶ್ರಯ ಏನೋದು ದೇವರ ಮೇಲೆ. ಇವತ್ತಿಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳು, ಏನಕ್ಕೆ ಲೋಕದಲ್ಲಿ ಇರುವವನಿಗಿಂತ ನಮ್ಮೊಳಗಡೆ ಇರೋ ದೇವರು ಹೆಚ್ಚಿನವನು ಎಂದು ಏನಕ್ಕೆ ನಾವು ಸಾಕ್ಷೀಕರಿಸ್ತೀವಿ ಗೊತ್ತಾ? ದೇವರೇ ಅಂತ ಸ್ತೋತ್ರ ಹೇಳಿ ನಾನು ಮನೆಯಿಂದ ಕೆಳಗಡೆ ಹೊರಗಡೆ ಕಾಲಿಟ್ಟಾಗ, ನಾನು ಮನೆಯಿಂದ ಹೊರಗಡೆ ಹೆಜ್ಜೆ ಇಟ್ಟಿದ್ದೆ ತಡ ದೇವರು ತನ್ನ ದೂತರಿಗೆ ಹೇಳ್ತಾನೆ, ನಡೆ ನನ್ನ ದಾಸನ ಮುಂದೆ ಒಂದು ಸೈನ್ಯ. ಅಪಘಾತ ಶಕ್ತಿಗಳು ಅವನನ್ನು ಮುಟ್ಟೋದಿಲ್ಲ, ರೋಗಗಳು ಅವನನ್ನು ಮುಟ್ಟೋದಿಲ್ಲ, ಮಂತ್ರವಾದಗಳು ಮುಟ್ಟೋದಿಲ್ಲ, ನಷ್ಟಗಳು ಅವನನ್ನು ಮುಟ್ಟೋದಿಲ್ಲ. ಕಾರಣ ನನ್ನನ್ನು ಆಶ್ರಯಿಸಿಕೊಂಡು ಬಂದವನಿಗೆ ಅವನ ಮುಂದೆ ಒಂದು ಸೈನ್ಯ. ಈ ಸೈನ್ಯ ನಿನ್ನ ಮುಂದೆ ಹೋದ್ರೆ ಎಲ್ಲೂ ನೀವು ಸೋಲ್ ಕಾಣಲ್ಲ. ಇವತ್ತು ಯಾರು ಇಲ್ಲ ಅನ್ಕೊಂಡು ಬಂದಿರೋ ದೇವ್ರ ಮಕ್ಕಳೇ, ನಿನಗಾಗಿ ಚಾಚಲ್ಪಟ್ಟ ಒಂದು ರೆಕ್ಕೆ ಇದೆ. ನನಗೇನು ಇಲ್ಲ ಅನ್ನೋ ದೇವ್ರ ಮಕ್ಕಳೇ, ನಿನಗೊಂದಿದೆ. ನನ್ನ ಜೊತೆ ಯಾರು ಇಲ್ಲ ಪಾಸ್ಟರ್, ನಿನಗೊಂದಿದೆ. ನನಗೇನು ಇಲ್ಲ ಪಾಸ್ಟರ್, ದೇವ್ರು ಹೇಳ್ತೇನೆ, ಬಾ ನನ್ನ ರೆಕ್ಕೆ ಕೆಳಗಡೆ ಮರೆಯಾಗ. ನಾನು ನಿನ್ನನ್ನು ಆತುಕೊಳ್ಳೋದಕ್ಕಾಗಿ ಇಷ್ಟಪಡುತ್ತೇನೆ, ನಾನು ನಿನ್ನನ್ನು ಆತುಕೊಳ್ಳೋದಕ್ಕಾಗಿ ಇಷ್ಟಪಡುತ್ತೇನೆ. ಇವತ್ತು ಯಾರಾದರೂ ದೇವರ ಮಕ್ಕಳು, ಹೌದಪ್ಪ ಇಷ್ಟು ದಿನ ಯಾರ್ಯಾರನ್ನೋ ಆಶ್ರಯಿಸಿಕೊಂಡು ಹೋದೆ ಅಪ್ಪ, ಇಷ್ಟು ದಿನ ಎಲ್ಲೆಲ್ಲೋ ನಂಬಿಕೊಂಡು ಹೋದೆ ಅಪ್ಪ, ಆದರೆ ನಿನ್ನ ರೆಕ್ಕೆಯ ಮಹಿಮೆ ನಾನು ತಿಳಿಲಿಲ್ಲಪ್ಪ. ಇವತ್ತು ನಾನು ಹಿಂತಿರುಗಿ ಬರ್ತೀನಿ ದೇವರೇ, ನನಗೆ ನಿನ್ನ ರೆಕ್ಕೆ ಸಾಕಪ್ಪ, ನನಗೆ ನಿನ್ನ ರೆಕ್ಕೆ ಸಾಕು ದೇವರೇ, ನನಗೆ ನಿನ್ನ ರೆಕ್ಕೆ ಮರಿಯನ್ನು ಆಶ್ರಯಿಸಿಕೊಳ್ಳುವ ಹಾಗೆ ನನ್ನನ್ನು ನೀನು ಆಶೀರ್ವದಿಸು. ಒಂದೇ ಒಂದು ಆಶೀರ್ವಾದದ ವಚನ ಹೇಳಿ ನಿಲ್ಲಿಸ್ಬಿಡ್ತೀನಿ. ದೇವರು ತಮ್ಮನ್ನು ತನ್ನ ರೆಕ್ಕೆ ಕೆಳಗಡೆ ಮರೆ ಮಾಡಿದ್ರೆ ನಮಗೇನು ಕೊಡ್ತಾನೆ ಅಂತ ಕೇಳೋದಕ್ಕೆ ಇಷ್ಟ ಇದೆಯಾ? ಧರ್ಮೋಪದೇಶ ಕಾಂಡ 32 10-14 ವಚನ ನಾನು ಓದಲಿಕ್ಕಾಗಿ ಇಷ್ಟಪಡ್ತೇನೆ. ಸ್ತೋತ್ರ ಹೇಳೋರು ಸ್ತೋತ್ರ ಹೇಳಬೇಕು. ದೇವರನ್ನ ಎಷ್ಟು ಗಟ್ಟಿಯಾಗಿ ಸ್ತುತಿಸೋಕೆ ಸಾಧ್ಯವಾಗುತ್ತೋ ಅಷ್ಟು ಗಟ್ಟಿಯಾಗಿ ಸ್ತುತಿಸ್ಬೇಕು. ದೇವರ ರೆಕ್ಕೆಯ ಮರಿಯನ್ನು ಆಶ್ರಯಿಸಿಕೊಳ್ಳೋರಿಗೆ ದೇವರು ತಾನು ದಯಪಾಲಿಸುವಂಥದ್ದು ಏನು? ಒಬ್ಬನ ಕರ್ತನ ರೆಕ್ಕೆ ಕೆಳಗಡೆ ಬಂದರೆ ಅವನಿಗೆ ದೇವರು ಎಂಥದನ್ನು ದೇವರು ದಯಪಾಲಿಸ್ತಾನೆ ಎಂಬುದನ್ನು ನಾನು ಹೇಳಿ ನಿಲ್ಲಿಸ್ತೇನೆ. ಸಿದ್ಧರಾಗಿದ್ದೀರಾ? ಸ್ತೋತ್ರ ಹೇಳೋಕ್ಕೆ ಸಿದ್ಧರಾಗಿದ್ದೀರಾ? ಇದು ನನಗುಳ್ಳದಂತ ಅಂಗೀಕರಿಸೋದಕ್ಕೆ ಸಿದ್ಧರಾಗಿದ್ದೀರಾ? ಆತನು ಅವರನ್ನು ಶೂನ್ಯವು ಭಯಂಕರವಾಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿಯಂತೆ ಕಾಪಾಡಿದನು. ಇದಕ್ಕೆ ಸ್ತೋತ್ರ ಹೇಳಲೇಬೇಕು ನೀವು. ನಿಮ್ಮ ಸ್ತೋತ್ರ ಇಷ್ಟೇನಾ? ಮರಳು ಗಾಡಿನಲ್ಲಿ ನೀವಿದ್ದೆ, ಏನು ಇಲ್ಲದವನಾಗಿ ನೀನು ಜೀವಿಸಿದೆ. ಆದ್ರೆ ದೇವರು ಏನ್ ಮಾಡಿದ? ನಿನ್ನ ಕಂಡು ಪರಾಂಬರಿಸಿ ದೇವರ ಮರಳಿ ಗಾಡಿನಲ್ಲಿ ನಿನ್ನನ್ನು ಹೇಗೆ ಕಾಪಾಡ್ದ ಗೊತ್ತಾ? ಕಣ್ಣು ಗುಡ್ಡಿಯಂತೆ ನಿಮ್ಮನ್ನಾತನ ಕಾಪಾಡದ. ಇವತ್ತು ಮರುಭೂಮಿಯಲ್ಲಿ, ಪ್ರತಿಕೂಲಗಳಲ್ಲಿ, ಹೋರಾಟಗಳಲ್ಲಿ, ಹಿಂಸೆಗಳಲ್ಲಿ ನೀನು ಬಿದ್ದು ಹೋಗೋದಿರೋದಕ್ಕೆ ಕಾರಣ ಏನು? ದೇವರು ನಿನ್ನನ್ನು ವ್ಯಕ್ತಿಯಾಗಲ್ಲ, ದೇವರು ನಿನ್ನನ್ನು ಕಣ್ಣಿನ ಗುಡ್ಡೆಯಂತೆ. ಯಾರಿನ ಕಣ್ಣಿನ ಗುಡ್ಡೆಯಂತೆ? ಕರ್ತನ
ನನ್ನ ಕಣ್ಣಿನ ಗುಡ್ಡೆಯಂತೆ ದೇವರು ನಿನ್ನನ್ನ ನಿನ್ನ ಕುಟುಂಬನ ಕಾಪಾಡ್ತಾ ಇದ್ದಾನೆ. ಯಾರಾದ್ರೂ ನಾನು ಕರ್ತನ ಕಣ್ಣಿನ ಗುಡ್ಡೆ ಅಂತ ಹೇಳೋರು ಮಾತ್ರ ದೇವರಿಗೆ ಸ್ತೋತ್ರ ಹೇಳೋರು. ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಐ ಆಮ್ ದ ಆಪಲ್, ಅದಾನು ದೇವರ ಕಣ್ಣಿನ ಗುಡ್ಡೆ, ದೇವರ ಕಣ್ಣಿನ ಗುಡ್ಡೆ, ನಾನು ದೇವರ ಕಣ್ಣಿನ ಗುಡ್ಡೆ. ನಾವು ಡೈಲಾಗ್ ಹೊಡಿತೀವಿ, ನಾನು ದುಡ್ಡಿಲ್ದವನು, ನಾನು ಹಣ ಇಲ್ದವನು, ನಾನು ಮನೆ ಇಲ್ದವನು, ನಾನು ಹೆಸರು ಇಲ್ದಿರೋನು, ನಾನು ಅವನು ಇವನು ಅಂತ. ದೇವರು ಹೇಳ್ತಾನೆ, ರಾಜಾ ನೀ ನನ್ನ ಕಣ್ಣಿನ ಗುಡ್ಡೆ ಕಣಪ್ಪ, ನೀ ನನ್ನ ಕಣ್ಣಿನ ಗುಡ್ಡೆ. ನಾನು ನಿನ್ನನ್ನು ಯಾವ ರೀತಿ ಕಾಪಾಡಿದೆ ಗೊತ್ತಾ? ಕಣ್ಣಿನ ಗುಡ್ಡೆ ಅಂತ ನಾನು ನಿನ್ನನ್ನು ಕಾಪಾಡಿದೆ. ಇವತ್ತು ಆದ್ರಿಂದನೇ ದೇವರು ಹೇಳೋದು, ನಿನ್ನನ್ನು ಯಾರಾದ್ರೂ ಮುಟ್ಟಿದ್ರೆ ಅವರು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವ ಸಮ. ಇವತ್ತು ದೇವರ ಮಕ್ಕಳು, ದೇವರು ನಮ್ಮನ್ನು ಕಾಪಾಡಿದಕ್ಕಾಗಿ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ. ರೋಗಗಳ ಮಧ್ಯದಲ್ಲಿ ಕಾಪಾಡುದನು, ಹಸುವಿನ ಮಧ್ಯದಲ್ಲಿ ಕಾಪಾಡುದನು, ದಾರಿದ್ರತನ ಮಧ್ಯದಲ್ಲಿ ಕಾಪಾಡುದನು, ಎಲ್ಲರೂ ಕೈ ಬಿಟ್ಟಾಗ್ಲೂ ತೊರೆದಾಗ್ಲೂ ಅನ್ನ ವಸ್ತ್ರಾದಿ ಆಶೀರ್ವಾದಗಳನ್ನು ದಯಪಾಲಿಸಿ ದೇವರು ನನ್ನನ್ನು ಕಾಪಾಡುದನು. ಇದುವರೆಗೂ ನಾನು ನಡೆದಿದ್ದಲ್ಲ, ಅವನು ನನ್ನನ್ನು ಕೈ ಹಿಡಿದು ನಡೆಸಿಕೊಂಡು ಬಂದನು. ಕರ್ತನು ನನ್ನನ್ನು ಕಾಪಾಡಿದನು. ಯಾರಾದ್ರೂ ಗಟ್ಟಿಯಾಗಿ ಕೈಗಳೆತ್ತಿ ಸ್ತೋತ್ರಪ್ಪ ಅಂತ ಹೇಳ್ರಿ. ಗಟ್ಟಿಯಾಗಿ ಕೈಗಳೆತ್ತಿ ಸ್ತೋತ್ರಪ್ಪ ಎಂದು ಹೇಳ್ರಿ. ಗಟ್ಟಿಯಾಗಿ ಕೈಗಳೆತ್ತಿ ಸ್ತೋತ್ರಪ್ಪ ಅಂತ ಹೇಳ್ರಿ. ಅಪ್ಪ ಇದಕ್ಕೆ ನಾವು ಹರಹರಲ್ಲಪ್ಪ, ಇದಕ್ಕೆ ನಾವು ಹರಹರಲ್ಲಪ್ಪ, ಇದಕ್ಕೆ ನಾವು ಹರಹರಲ್ಲಪ್ಪ. ನಮ್ಮನ್ನು ಕಾಪಾಡಿದ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. Rababara shabala balabara rebala balabala bara shabala balabara redene manakara shedene balabara ramana manara shadane rekelere balabara semdere rekabala balabala balabala shadara balabara redana manakara tadara vaida prabhadagara shedene manakara tadara Rekelera sendere dana vaida prabhadagara tare dana managara shele ura prabhadagara tara dana vaida prabhadagara tare dana vaida prabhenagara shakelere. ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ದೇವರೇ, ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ದೇವರೇ, ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ದೇವರೇ, ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು ದೇವರೇ. ನೀ ನಮ್ಮನ್ನು ಕಾಪಾಡಿದ ರೀತಿಗಳನ್ನು ನಾವು ನೋಡಿದಾಗ, ನೀ ನಮ್ಮನ್ನು ನಡೆಸಿದ ರೀತಿಗಳನ್ನು ನೋಡಿದಾಗ, ನೀ ನಮ್ಮನ್ನು ಕೈ ಹಿಡಿದು ನಡೆಸಿದಂತ ಪ್ರತಿಯೊಂದು ವಿಧಾನಗಳಿಗೆ ನೋಡಿದಾಗ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಕಮಾನ್, ಯಾರಾದ್ರೂ ನಿಮ್ಮನ್ನ ಇದುವರೆಗೂ ನಡೆಸಿದ ದೇವರು, ನನ್ನನ್ನು ದೇವರು ಪ್ರೀತಿಸಿದನು, ನನ್ನನ್ನು ದೇವರು ನಡೆಸಿದನು, ನನ್ನನ್ನು ದೇವರು ಇದುವರೆಗೂ ನನ್ನನ್ನು ತನ್ನ ಕಣ್ಣಿನ ಗುಡ್ಡೆ ಹಾಗೆ ನನ್ನನ್ನು ಕಾಪಾಡಿ ಪರಾಮರಿಸಿ ನಡೆಸಿದನೆನ್ನೋರು ಮಾತ್ರ ಗಟ್ಟಿಯಾಗಿ ದೇವರಿಗೊಂದು ಸ್ತೋತ್ರ. ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಹಾತುಕೊಂಡಿದ್ದನು. ಯಾವ ಅನ್ಯ ದೇವರು ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದನು. ಯಾರು ಇಲ್ಲ, ಅದರಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಯಾವ ಮನುಷ್ಯನೂ ಇಲ್ಲ, ನಾನು ಮಾಡಿದೆ ಅಂತ ಹೇಳೋದಕ್ಕೆ ಯಾವ ಮನುಷ್ಯನೂ ಇಲ್ಲ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಪ್ರಭಾವ ಅದು ದೇವರಿಗೆ ಮಾತ್ರ, ಅದು ದೇವರಿಗೆ ಮಾತ್ರ, ಅದು ದೇವರಿಗೆ ಮಾತ್ರ. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ
ಅವರಿಗೆ ವ್ಯವಸಾಯ ಸಮೃದ್ಧಿಯನ್ನು ಉಂಟು ಮಾಡಿ, ಬಂಡೆಯಿಂದ ಜೇನು, ಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಕುರಿ ಟಗರುಗಳ ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪ್ರದೇಶಗಳು, ಹೋತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷ ರಸವನ್ನು ಕೊಟ್ಟಿದ್ದು. ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳ್ರಿ. ಒಬ್ಬನ ಕರ್ತನ ರೆಕ್ಕೆಯನ್ನು ಆಶ್ರಯಿಸಿಕೊಂಡ್ರೆ ಅವನಿಗೆ ದೇವರು ಕೊಡೋದೆಲ್ಲ ಉತ್ತಮವಾದದ್ದು. ಯೇಸುವೇ ಯೇಸುವೇ, ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವ ಪ್ರಸನ್ನತೆ ಸ್ಥಳವನ್ನು ತುಂಬುತ್ತದೆ. ಆ ಕೈಗಳನ್ನು ಪರಲೋಕ ರಾಜ ಕಡೆ ಚಾಚ್ರಿ. ಎಲ್ಲ ಘನ ಮಾನ ಮಹಿಮೆಗೂ ದೇವರೊಬ್ಬನೇ ಯೋಗ್ಯನು. ಶಬಲ ಬಲ ಬಲ ಬರಸಂದರೆ ಬಾಯಿ ತೆರೆದು ಯೇಸುವಿನ ನಾಮ ಕೂಗಿ ಕರೆಯಿರಿ. ಬಾಯಿ ತೆರೆದು ಯೇಸುವಿನ ನಾಮ ಕೂಗಿ ಕರೆಯಿರಿ. ಎಷ್ಟು ಗಟ್ಟಿಯಾಗಿ ಯೇಸುವಿನ ನಾಮ ಕೂಗಿ ಕರೆಯಲಿಕ್ಕೆ ಸಾಧ್ಯವಾಗುತ್ತೋ. ಅಪ್ಪ, ಈ ಲೋಕದಲ್ಲಿ ನಮಗೆ ಕೂಗೋದಕ್ಕೆ ಇರೋದು ಒಂದೇ ಒಂದು ಶಬ್ದ, ಯೇಸುವೇ. ಶಬ್ದ ತೆಗೆದು ಯೇಸುವೇ. ನಾಚಿಕೆಗೊಳ್ಳಬೇಡ್ರಿ, ನಾಚಿಕೆಗೊಳ್ಳಬೇಡ್ರಿ. ಗಟ್ಟಿಯಾಗಿ ಕೂಗಿ ಕರೆಯಿರಿ. ಯೇಸುವೇ, ಯೇಸುವೇ. ಕೈಗಳನ್ನ ಮೇಲೆ ಎತ್ತಿ. ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ಯೇಸು ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಯೇಸುವೇ, 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 ಯೇಸುವೇ. Oh, ಯೇಸುವೇ, we love you. ಯೇಸುವೇ, 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 ಯೇಸುವೇ. ಆ ಕೈಗಳನ್ನು ಮೇಲೆತ್ತಿ ಹೃದಯದ ಆಳದಿಂದ ಯೇಸುವೇ ಎಂದು ಕೂಗ್ರಿ. 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 ಗಟ್ಟಿಯಾಗಿ ಯೇಸುವೇ, ಯೇಸುವೇ. ಆ ನಾಮವನ್ನು ಕೂಗಿಕೊಳ್ಳೋದಕ್ಕೆ ನಾಚಿಕೆ ಪಡಬೇಡ್ರಿ. ಯೇಸುವಿನ ನಾಮವನ್ನು ಕೂಗಿಕೊಳ್ಳೋದಕ್ಕೆ ನಾಚಿಕೆ ಪಡಬೇಡ್ರಿ. ಯೇಸುವಿನ ನಾಮ ಕೂಗೋದಕ್ಕೆ ನಾಚಿಕೆಗೊಳ್ಳಬೇಡ್ರಿ. ಕೂಗ್ರಿ ಯೇಸುವೇ. ಈ ಆಲಯದಲ್ಲಿ ಯೇಸುವಿನ ಶಬ್ದ ಮಾತ್ರ ಮೊಳಗಲಿ. ಈ ಆಲಯದಲ್ಲಿ ಯೇಸು ಮಾತ್ರವೇ, ಯೇಸು ಮಾತ್ರವೇ. ಗಟ್ಟಿಯಾಗಿ, ಗಟ್ಟಿಯಾಗಿ, ಗಟ್ಟಿಯಾಗಿ. ಇನ್ನ ಕಲ್ಲಾದ ಹೃದಯ ಒಡೆಯಲಿ, ಇನ್ನ ಮೊಂಡಾದ ಹೃದಯ ಒಡೆಯಲಿ. ಮನುಷ್ಯನ ಮೇಲೆ ಆಶ್ರಯಕ್ಕೆ ನಿನ್ನ ಹೃದಯ ಎಳೆಯುವಂಥದ್ದು ಒಡೆಯಲಿ. ಕೂಗ್ರಿ ಯೇಸುವೇ, ಗಟ್ಟಿಯಾಗಿ ಕೂಗ್ರಿ ಯೇಸುವೇ. ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರಲಿ. ನನಗೆ ಯೇಸು ಸಾಕು, ನನಗೆ ಯೇಸು ಸಾಕು, ನನಗೆ ಯೇಸು ಸಾಕು. ಕೈಗಳನ್ನೆತ್ತಿ ಗಟ್ಟಿಯಾಗಿ ಕೂಗಿ ಕರೆಯಿರಿ. ಯೇಸಪ್ಪ, 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 ಯೇಸಪ್ಪ.
ಯೇಸಪ್ಪ, ಈ ಸ್ಥಳದಲ್ಲಿ ಕೆಲವರು ಶಬ್ದಗಳನ್ನು ಕೇಳಲಿಕ್ಕಾಗಿ ಹೋಗ್ತೀರಾ. ಈ ಸ್ಥಳದಲ್ಲಿ ಒಂದು ಜಲಪ್ರವಾಹದ ಶಬ್ದ ಈ ಸ್ಥಳದಲ್ಲಿ ಕೇಳಲಿಕ್ಕಾಗಿ ಹೋಗ್ತೀರಾ. ಈ ಸ್ಥಳದಲ್ಲಿ ದೇವರ ಆತ್ಮನ ಬಲವಾಗಿ ಚಲಿಸುತ್ತಾ ಇದ್ದಾನೆ. ಈಗ ದೇವರು ತನ್ನ ಸಭೆಯ ಮೇಲೆ ತನ್ನ ರೆಕ್ಕೆಗಳನ್ನು ಚಾಚಿದವನಾಗಿರೋದ್ರಿಂದ ಕೂಗಿ ಕರೆಯಿರಿ, ಯೇಸುವೇ, 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 ಯೇಸುವೇ. ಈ ಕೆಂಪಾಪುರದಲ್ಲಿ ಯೇಸುವಿನ ನಾಮ ಮೊಳಗಲಿ. ಈ ಕೆಂಪಾಪುರದಲ್ಲಿ ಯೇಸುವಿನ ನಾಮ ಮೊಳಗಲಿ. ಈ ಕೆಂಪಾಪುರದ ಮೇಲೆ ಯೇಸುವಿನ ರೆಕ್ಕೆಗಳು ಚಾಚಲ್ಪಡಲಿ. ಯೇಸುವಿನ ನಾಮದಲ್ಲಿ ಕುಟುಂಬಗಳಲ್ಲಿ ಬಿಡುಗಡೆ. ಮಾಟ ಮಂತ್ರದ ಶಕ್ತಿಗಳು, ರೋಗಾತ್ಮಗಳು ಯೇಸುವಿನ ನಾಮದಲ್ಲಿ ವ್ಯಕ್ತಿಗಳನ್ನ, ಕುಟುಂಬಗಳನ್ನ ಬಿಡದಂತೆ ವಾದಿಸಿ ನಿಲ್ಲುವಂತ ಎಲ್ಲ ಅಂಧಕಾರ ಶಕ್ತಿಗಳ ಬಲಗಳು ಈ ನಿಮಿಷ ಈ ದೈವ ಪ್ರಸನ್ನತೆಯಲ್ಲಿ ಕುಟುಂಬಗಳಿಂದ, ವ್ಯಕ್ತಿಗಳಿಂದ, ತಲೆಮಾರುಗಳಿಂದ, ಬಿಸ್ನೆಸ್ಗಳಿಂದ ಹೊರಗಡೆ ಬರಲಿ, ಹೊರಗಡೆ ಬರಲಿ, ಹೊರಗಡೆ ಬರಲಿ. ಈಗ ಯೇಸುವಿನ ನಾಮದಲ್ಲಿ ಕುಟುಂಬಗಳ ಮೇಲೆ ಬಿಡುಗಡೆ, ಕುಟುಂಬಗಳ ಮೇಲೆ ದೇವರ ಕರ. ರಬ ಲಬ ರಬ ರಬ ರಶದ ರಕಬಲ ರಾಧನ ವನ ರಶದ ರಕಬಲ ರಸಂದರೆ ದೌರ್ಬಲ್ಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ ವಾಗ್ದಾನಗಳು ಸ್ವಾಧೀನವಾಗದಂತೆ ತಡೆದು ನಿಲ್ಲಿಸುವಂತ ಅಂಧಕಾರ ಶಕ್ತಿಗಳ ಬಲಗಳು ಅದು ಯೇಸುವಿನ ನಾಮದಲ್ಲಿ ಮುರಿಯಲಿ. ಅಲ್ಪ ನಿಮಿಷ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ, ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಯೇಸುವೇ ಎಂದು ಕೂಗಿ ಕರೆಯಿರಿ. ನಿನ್ನ ಜೀವನದಲ್ಲಿ ಮುಚ್ಚಲ್ಪಟ್ಟ ಬಾಗಿಲುಗಳು ವರ್ಷಗಳಿಂದ ಯೇಸುವಿನ ನಾಮದಲ್ಲಿ ಅಸಾಧ್ಯ ಎಂದು ಕೂಗಿ ಹೇಳಿದ ವಿಷಯಗಳ ಮೇಲೆ ಈ ಮಾರ್ಚ್ ತಿಂಗಳಲ್ಲಿ ಸ್ವಾಧೀನವಾಗಲೇ, ಸ್ವಾಧೀನವಾಗಲೇ, ಸ್ವಾಧೀನವಾಗಲೇ. ವಾಗ್ದಾನಗಳು ಸ್ವಾಧೀನವಾಗಲೇ, ಸೇವೆಗಳ ವಿಷಯಗಳಲ್ಲಿ ಸ್ವಾಧೀನವಾಗಲೇ. ಆತ್ಮದಲ್ಲಿ ಪ್ರಾರ್ಥಿಸ್ರಿ, ಆತ್ಮದಲ್ಲಿ ಪ್ರಾರ್ಥಿಸ್ರಿ, ಆತ್ಮದಲ್ಲಿ ಪ್ರಾರ್ಥಿಸ್ರಿ. ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ಯೇಸುವೇ ಎಂದು ಕೂಗಿ ಪ್ರಾರ್ಥಿಸ್ರಿ. ಬಿಸ್ನೆಸ್ಸಿನ ವಿಷಯಗಳ ಮೇಲೆ, ತಲೆಮಾರಿನ ವಿಷಯಗಳ ಮೇಲೆ, ಸೇವೆಗಳ ವಿಷಯದ ಮೇಲೆ, ಆತ್ಮಿಕವಾದ ವಿಷಯಗಳ ಮೇಲೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕಳ್ಳನ್ನು ಕದ್ದುಕೊಂಡು ಹೋಗಿದ್ದು, ಹಾಳು ಮಾಡಿದ್ದು, ಶೂನ್ಯವಾಗಿ ಮಾಡಿದ್ದು ಯೇಸುವಿನ ನಾಮದಲ್ಲಿ ಹಿಂತಿರುಗಿ ಬರಲಿ. ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ಚೂರಿ ಮಿಡುತ್ತೆ, ತಿಂದು ಬಿಟ್ಟಂತ ವರ್ಷಗಳು ಯೇಸುವಿನ ನಾಮದಲ್ಲಿ ರಿಸ್ಟೋರೇಷನ್ ಆಗಲಿ, ಪುನರ್ಸ್ಥಾಪನೆ ಹೊಂದಲಿ, ಪುನರ್ಸ್ಥಾಪನೆ ಹೊಂದಲಿ. ಪೊಸಿಷನ್, ಸ್ವಾಧೀನತೆ, ಸ್ವಾಧೀನತೆ. ಬಿಸ್ನೆಸ್ಗಳ ಯೇಸುವಿನ ನಾಮದಲ್ಲಿ ಆರ್ಡರ್ಗಳು ರಿಲೀಸ್ ಆಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಕೆಲಸದ ಬಾಗಿಲುಗಳು ತೆರೆಯಲಿ, ಇಂಕ್ರಿಮೆಂಟ್ಗಳು ತೆರೆಯಲಿ. ಯೇಸುವಿನ ನಾಮದಲ್ಲಿ ಕುಟುಂಬಗಳಲ್ಲಿ ಒಂದು ದೈವಿಕವಾದ ಚಲನೆಗಳು ಯೇಸುವಿನ ನಾಮದಲ್ಲಿ ಉಂಟಾಗಲಿ, ಉಂಟಾಗಲಿ, ಉಂಟಾಗಲಿ. ಅದು ಪರಾಕ್ರಮದಿಂದ ಅಲ್ಲ, ಅದು ಶಕ್ತಿಯಿಂದ ಅಲ್ಲ, ಅದು ಯೆಹೋವನ ಆತ್ಮನಿಂದಲೇ, ಯೆಹೋವನ ಆತ್ಮನಿಂದಲೇ. ಬಿಡುಗಡೆ. ಬೆಂಕಿ, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ, ಬೆಂಕಿ ಇಳಿಯಲಿ, ಬೆಳಗ್ಗೆ ಇಳಿಯಲಿ, ಬೆಂಕಿ ಇಳಿಯಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ, ಬಿಡುಗಡೆ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ಬಿಡುಗಡೆ. ಕುಟುಂಬಗಳ ಮೇಲೆ ದೇವರ ಚಲನೆ. ಯೆಹೋವನ ರೆಕ್ಕೆ ಚಾಚಲಿ, ಯೆಹೋವನ ರೆಕ್ಕೆ ಚಾಚಲಿ. ನಿಮ್ಮ ಕುಟುಂಬದ ಮೇಲೆ ದೇವರ ರೆಕ್ಕೆ ಚಾಚುತ್ತಾ ಇದೆ. ಈಗ ದೇವರ ರೆಕ್ಕೆ, ಪರಾತ್ಪರನಾದ ದೇವರ ರೆಕ್ಕೆ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಈ ನಿಮಿಷ ಚಾಚುತ್ತಾ ಇದೆ. ಕೆಲವರು ದೇವರು ಮುಟ್ಟುತ್ತಾ ಇದ್ದಾನೆ, ದೇವರು ಕೆಲ ಕುಟುಂಬಗಳನ್ನು ಮುಟ್ಟುತ್ತಾ ಇದ್ದಾನೆ, ಕೆಲ ವ್ಯಕ್ತಿಗಳನ್ನು ಮುಟ್ಟುತ್ತಾ ಇದ್ದಾನೆ. ರಿಸೀವ್, ಹೊಂದಿಕ,
ಸೌಖ್ಯವೇ ಕುಗಿಯಲಿ ಸೌಖ್ಯವೇ ಯೇಸುವೇ ಬಿಡುಗಡೆ ಬಿಡುಗಡೆ ಲಾಲಾ ಬಾಬಾ ಬಿಡುಗಡೆ come on speak it out ಬಿಡುಗಡೆ 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 ಮುಂಭಾಗದಿಂದ ಹಿಡಿದು ಹಿಂಭಾಗದವರೆಗೂ ಒಬ್ಬೊಬ್ಬರಿಗೂ ಬಿಡುಗಡೆಗಳ ನಡೆಯಲಿ ಯೇಸುವೇ 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 ಹಲ್ಲೆಲೂಯಾ ಯೇಸುವೇ ಯಾವ ಆತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳಲು ಬಂದಿರು ಆತನ ಹೆಸರೇ ಯೇಸು ಆ ಯೇಸುವಿನ ರೆಕ್ಕೆಗಳ ಮರೆಯಲ್ಲಿರುವಾಗ ನಮಗೆ ಬಿಡುಗಡೆ ಜೀವವೇ 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 ಯೇಸುವಿನ ನಾಮದಲ್ಲಿ ಜೀವವೇ ಜೀವವೇ ಪರಲೋಕದ ಮಹಿಮೆ ಆಲಯದಲ್ಲಿ ತುಂಬಲ್ಪಟ್ಟಿದೆ ಪರಲೋಕದ ಮಹಿಮೆ ಆಲಯದಲ್ಲಿ ತುಂಬಲ್ಪಟ್ಟಿದೆ ಪರಲೋಕದ ಸಾನ್ನಿಧ್ಯ ಆಲಯದಲ್ಲಿ ತುಂಬಲ್ಪಟ್ಟಿದೆ ಪರಲೋಕದ ದೇವರ ರೆಕ್ಕೆಗಳು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದೆ ಆ ರೆಕ್ಕೆಯ ಮರೆಯಲ್ಲಿ ನಾವೆಲ್ಲರೂ ಆದವರಾಗಿದ್ದೇವೆ ನಾವು ಪ್ರಾರ್ಥಿಸೋಣ ಮಹಾಪರಿಶುದ್ಧರಾದ ಪ್ರೀತಿಯುಳ್ಳ ದೇವರೇ ಪ್ರಾರ್ಥನೆಗಳ ಮುಖಾಂತರವಾಗಿ ನಾವು ಏನನ್ನು ಪಡೆದುಕೊಳ್ಳಲು ಸಾಧ್ಯ ಪ್ರಾರ್ಥನೆಗಳ ಮುಖಾಂತರವಾಗಿ ನಾವು ಏನನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯ ಪ್ರಾರ್ಥನೆ ಮುಖಾಂತರ ರೆಕ್ಕೆಗಳ ಮರೆಯಲ್ಲಿ ಹೇಗೆ ನಾವು ವಿರೋಧಕ್ಕೆ ಸಾಧ್ಯ ಅದರ ಆಶೀರ್ವಾದಗಳು ಏನೇನು ಎನ್ನುವುದನ್ನ ನೀ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ ಬಂದಿರುವಂತಹ ಎಲ್ಲರನ್ನ ರೆಕ್ಕೆಗಳ ಮರೆಯಲ್ಲಿ ಮರೆ ಮಾಡಿಕೊಂಡು ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ ನಿನ್ನ ಈ ಜನ ಸಮೂಹವು ಹಿಂದಿರುಗಿ ಹೊರಡುವಾಗ ದೇವರ ಮಹಿಮೆಯಿಂದ ಸಾನ್ನಿಧ್ಯದಿಂದ ತುಂಬಲ್ಪಟ್ಟವರಾಗಿ ಹೊರಡಲಿ ಲೋಕದಲ್ಲಿ ಜಯವನ್ನ ಕಾಡುವಂತ ವ್ಯಕ್ತಿಗಳಾಗಿ ಮಾರ್ಪಡಲಿ ದೇವರೇ ಎಲ್ಲರ ಮೇಲಿನ ಪ್ರೀತಿ ಇರಲಿ ನಿನ್ನ ಆಶೀರ್ವಾದ ಇರಲಿ ಅಪ್ಪ ಕರ್ತನೆ ನಮ್ಮ ದಾಸರು ಕರ್ತನೆ ಸೇವೆಯಲ್ಲಿ ಆಗಿರುವಂತ ಆ ಕಾರವಾರ ಪ್ರಾಂತ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಹಳಿಯಾಳ ಪ್ರಾಂತ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ಆ ಸ್ಥಳವನ್ನು ನಿನ್ನ ರಕ್ತದಿಂದ ಮುದ್ರೆ ಇಡು ಯೇಸುವೆ ದೇವದೂತರುಗಳ ಸಮೂಹದಲ್ಲಿ ಇಳಿಯಲಿ ಅಪ್ಪ ನಿನ್ನ ದಾಸರ ಮುಖಾಂತರವಾಗಿ ವಾಕ್ಯಗಳು ಹಂಚಲ್ಪಡುವಾಗ ಒಬ್ಬೊಬ್ಬರ ಒಳಗಡೆ ಕರ್ತನೆ ಪರಿಶುದ್ಧಾತ್ಮನ ಶಕ್ತಿ ತುಂಬಲೆಂದು ಪ್ರಾರ್ಥಿಸುತ್ತೇವೆ ಆಶೀರ್ವದಿಸು ನಮ್ಮೆಲ್ಲರ ಅನುಗ್ರಹಿಸುತ್ತೇವೆ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ ಈ ದಿನದಲ್ಲಿ ನಿನ್ನ ಸೇವೆಯನ್ನು ಕೂಡ ಆಶೀರ್ವದಿಸಿರಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಸಭೆಗಟ್ಟಾಗಿ ಮತ್ತೊಮ್ಮೆ ಹೇಳೋಣ ಆಮೆನ್ ನಮ್ಮ ಎರಡು ಕರಗಳನ್ನ ಮೇಲೆ ಎತ್ತು ನಮ್ಮ ತಲೆಯ ಮೇಲೆ ಎತ್ತಿ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು ಪರಿಶುದ್ಧಾತ್ಮರ ಅನ್ಯೋನ್ಯತೆ ಸಹವಾಸವು ಎಂದಿಗೂ ಎಂದೆಂದಿಗೂ ನಮ್ಮೊಬ್ಬೊಬ್ಬರ ಸಂಗಡ ಇರಲಿ ಆಮೆನ್ ನಮಗಾಗಿ ದೂತರ ಸಮೇತ ಮತ್ತೆ ಬರುವ ಯೇಸುವಿನ ಕಡೆಗೆ ನಮ್ಮ ಹಸ್ತಗಳನ್ನ ಶಿರಗಳನ್ನ ಎತ್ತಿರುವಾಗ ಜಯಘೋಷ ಮಾಡೋಣ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ